ಇವತ್ತಿನ ಚಾಪ್ಟರ್ ನಂಬರ್ 10 ಕಾರ್ಪೊರೇಟ್ ಲಾದ ಆಡಿಟ್ ಅಂಡ್ ಆಡಿಟರ್ಸ್ ಆಯ್ತಾ. ಈ ಚಾಪ್ಟರ್ ಅಲ್ಲಿ ಸೆಕ್ಷನ್ಸ್ 139 ಇಂದ 148 ತನಕ ಕವರ್ ಮಾಡ್ತೀವಿ ನಾವು. ಆದರೆ ಎಲ್ಲ ಸೆಕ್ಷನ್ಸ್ ಆಸ್ ಯೂಶುವಲ್ ರಿಮೈಂಡರ್, ಇದು ರಿವಿಷನ್ ಸೆಷನ್, ರೆಗ್ಯುಲರ್ ಸೆಷನ್ಸ್ ಅಲ್ಲ. ನಮಸ್ತೆ. ಸೊ ವಿ ವಿಲ್ ನಾಟ್ ಬಿ ಏಬಲ್ ಟು ಡೂ 100% ಇದರಲ್ಲಿ ಫುಲ್ ಡೀಟೇಲಿಂಗ್ ಆಗಿ ಮಾಡೋಕ್ಕಾಗಲ್ಲ. ಸೊ what is required from the concepts point of view, from the exam orientation point of view, we'll be doing it. So sections number is already listed, you can see it on your screen. Starts from section 139. The 139 talks about appointment of auditors. 140 talks about removal or resignation and special notice concept barutte illi. 141 eligibility, qualification and disqualifications barutte, yaar auditor agbodu yaar agbardu barutte. 142 main remuneration barutte. 143 powers and duties ಬರುತ್ತೆ. 144 ನಾಟ್ ಟು ರೆಂಡರ್ ಸರ್ಟನ್ ಸರ್ವಿಸಸ್, ಅಂದ್ರೆ ಕೆಲವೊಂದು ಸರ್ವಿಸಸ್ ಆಡಿಟರ್ ಆಗಿ ಆಡಿಟರ್ ಕೆಪಾಸಿಟಿಲಿ ಕೊಡಬಾರ್ದು. ಆ ಸರ್ವಿಸಸ್ ಏನೋ ಅದು ಸೆಕ್ಷನ್ ನಂಬರ್ 144 ಅಲ್ಲಿ ನಾವು ನೋಡ್ತೀವಿ. 145 ಆಡಿಟರ್ ಟು ಸೈನ್ ದ ರಿಪೋರ್ಟ್. ಈ ಆಡಿಟ್ ರಿಪೋರ್ಟ್ ನ ಆಡಿಟ್ ಮಾಡಿರೋ ಆಡಿಟರೇ ಸೈನ್ ಮಾಡಬೇಕಾ ಅಥವಾ ಬೇರೆಯವ್ರು ಮಾಡಬಹುದಾ, ಅದು ನಾವು ಸೆಕ್ಷನ್ಸ್ 145 ಅಲ್ಲಿ ನೋಡ್ತೀವಿ. 146 AGM ಜನರಲ್ ಮೀಟಿಂಗ್ ಅಟೆಂಡ್ ಆಗೋದು. ಸರ್ ಏನ್ ಆಡಿಟರ್ ಜನರಲ್ ಮೀಟಿಂಗ್ ಅಟೆಂಡ್ ಆಗಲೇಬೇಕಾ ಸರ್? ಜನರಲ್ ಮೀಟಿಂಗ್ ಅಂದ್ರೆ ಏನು? ಶೇರ್ ಹೋಲ್ಡರ್ಸ್ ಮೀಟಿಂಗ್, ಅದನ್ನ ಅಟೆಂಡ್ ಮಾಡಲೇಬೇಕಾ? ಅದನ್ನ ಸೆಕ್ಷನ್ 146 ಅಲ್ಲಿ ನೋಡ್ತೀವಿ. 147 ಇಸ್ ಅಬೌಟ್ ಪನಿಷ್ಮೆಂಟ್ ಫಾರ್ ಕಾಂಟ್ರವೆನ್ಷನ್ ಅಂಡ್ 148 ಇಸ್ ಅಬೌಟ್ ಕಾಸ್ಟ್ ಆಡಿಟ್. ಆಯ್ತಾ? ಸೊ ಸೆಕ್ಷನ್ 139 ಶುರು ಮಾಡೋಣ. ಒಂದು ಕನ್ಫರ್ಮೇಶನ್ ಕೊಡಿ ನೋಡೋಣ ಎಲ್ರು. ಎಸ್, ಆನ್ಲೈನ್ ಲೈವ್ ಇಳಿಬೇಗ ಕನ್ಫರ್ಮೇಶನ್ ಕೊಡಿ. ನೆನೆ ಹೇಳಿದ ನೆನಪಿದೆಯಲ್ಲ, ರೆಸ್ಪಾಂಡ್ ಮಾಡ್ತಾ ಇರಬೇಕು. ರೆಸ್ಪಾಂಡ್ ಮಾಡಲ್ಲ ಅಂತ ಹೇಳಿದ್ರೆ ಕಾರ್ತಿಕ್ ಸರ್ ಕ್ಲಾಸ್ ಅಲ್ಲೇ ನಿಂತೋಗುತ್ತೆ. ವೆರಿ ಗುಡ್, ರೈಟ್. ಸೊ ಸೆಕ್ಷನ್ 139 ಅಲ್ಲಿ ಅಪಾಯಿಂಟ್ಮೆಂಟ್ ಆಫ್ ಆಡಿಟರ್ಸ್. ಸರ್ ಎಲ್ಲಾ ಕಂಪನಿಗೂ ಈಸ್ ಆಡಿಟ್ ಮ್ಯಾಂಡೇಟರಿ ಸರ್? ಎಸ್, ಆಡಿಟ್ ಈಸ್ ಮ್ಯಾಂಡೇಟರಿ. ಆಡಿಟ್ ಈಸ್ ಮ್ಯಾಂಡೇಟರಿ, ಮಾಡಲೇಬೇಕಾಗತ್ತೆ. ಇವಾಗ ಆಡಿಟ್ ಮಾಡೋರು ಯಾರು ಸರ್? ಆಡಿಟರ್ಸ್. ಇವ್ರ ವಿಷಯನೇ ಚಾಪ್ಟರ್ ನಂಬರ್ 10 ಅಲ್ಲಿ ಮಾತಾಡಿರೋದು. ಅದು ನೇಮ್ ಆಫ್ ದ ಚಾಪ್ಟರ್ ಇಸ್ ಆಡಿಟ್ ಅಂಡ್ ಆಡಿಟರ್ಸ್. ಸೊ ದಿ ಎಂಟೈರ್ ಚಾಪ್ಟರ್ is about themselves, right? About auditors. So let's talk about section number 139, appointment of auditors. First, two types of auditors. ಒಂದು ಫಸ್ಟ್ ಆಡಿಟರ್, ಇನ್ನೊಂದು ಸೆಕೆಂಡ್ ಆಡಿಟರ್. ಫಸ್ಟ್ ಟೂ ಟೈಪ್ಸ್ ಆಫ್ ಕಂಪನೀಸು ಇದೆ ಇದರಲ್ಲಿ. ಒಂದು ನಾನ್ ಗವರ್ಮೆಂಟ್ ಕಂಪನಿ, ಒಂದು ಗವರ್ಮೆಂಟ್ ಕಂಪನಿ. ಸರ್ ಏನ್ ಸರ್ ಇದು ನಾನ್ ಗವರ್ಮೆಂಟ್ ಕಂಪನಿ, ಗವರ್ಮೆಂಟ್ ಕಂಪನಿ? ಗವರ್ಮೆಂಟ್ ಕಂಪನಿ ಸೆಕ್ಷನ್ 252 ಅಲ್ಲಿ ನೋಡಿದೀವಿ ನಾವು. ಎನಿ CG, ESG ಅಥವಾ CG ಪ್ಲಸ್ ESG ಆರ್ CGs, SGs, ಸಾರಿ CG ಒಂದೇ ಇರೋದು, SGs ಅಂಡ್ CG ಕಾಂಬಿನೇಷನ್ ಅಲ್ಲಿ, ಎಲ್ಲ ಕಾಂಬಿನೇಷನ್ ಅಲ್ಲಿ ನೋಡಿದ್ರು ಇಫ್ ದೇ ಆರ್ ಹೋಲ್ಡಿಂಗ್ ಮೋರ್ ದೆನ್ 51% ಆಫ್ ಟೋಟಲ್ ಶೇರ್ ಕ್ಯಾಪಿಟಲ್, ಪೇಡ್ ಅಪ್ ಕ್ಯಾಪಿಟಲ್ ಆರ್ ಟೋಟಲ್ ವೋಟಿಂಗ್ ಪವರ್ ಆಸ್ ಎ ಕೇಸ್ ಮೇ ಬಿ, ಅವ್ರನ್ನ ನಾವು ಗವರ್ಮೆಂಟ್ ಕಂಪನಿ ಅಂತ ಹೇಳ್ತೀವಿ. ಆ ಗವರ್ಮೆಂಟ್ ಕಂಪನಿ ಬಗ್ಗೆನೂ ಮಾತಾಡ್ತೀವಿ ಇಲ್ಲಿ, ಯಾರು ಆಡಿಟ್ ಮಾಡೋದು, ಯಾರು ಅಪಾಯಿಂಟ್ ಮಾಡೋದು ಅಂತ. ನೆಕ್ಸ್ಟ್ ನಾನ್ ಗವರ್ಮೆಂಟ್ ಕಂಪನಿ ಬಗ್ಗೆ ರಿವೈಸ್ ಮಾಡ್ತೀವಿ. ಅರ್ಥ ಆಯ್ತಾ? ಹಂಗೆ ಸಬ್ಸಿಕ್ವೆಂಟ್ ಆಡಿಟರ್ ಅಲ್ಲಿ ನಾನ್ ಗವರ್ಮೆಂಟ್ ಅಂಡ್ ಗವರ್ಮೆಂಟ್ ಕಂಪನಿ ನೋಡ್ಕೋತೀವಿ. ರೈಟ್. ಸೊ ಗವರ್ಮೆಂಟ್ ಕಂಪನಿ ಬಗ್ಗೆ ಮಾತಾಡೋಣ. ಫಸ್ಟ್ ಗವರ್ಮೆಂಟ್ ಕಂಪನಿಲಿ ಎರಡು ತರ ಆಡಿಟರ್ ಇದ್ದಾರೆ. ಒಂದು ಫಸ್ಟ್ ಆಡಿಟರ್, ಇನ್ನೊಂದು ಸಬ್ಸಿಕ್ವೆಂಟ್ ಆಡಿಟರ್. ಸೊ ಫಸ್ಟ್ ಆಡಿಟರ್ ಯಾರು ಅಪಾಯಿಂಟ್ ಮಾಡೋದು ಸರ್? ಯಾವತ್ತು CAG ಮಾಡೋದು. ಸರ್ CAG ಅಂದ್ರೆ ಯಾರು ಸರ್? ನೋಡೋಣ. yesterday's class FEMA we saw, no? For that let's try and see CAG. ನೋಡಿ, ಇವರೇ ನಮ್ಮ CAG. ಇಂಗ್ಲೀಷಲ್ಲಿ ಮಾಡ್ತೀನಿ ಇಡಿ. ಇವರೇ ನಮ್ಮ CAG, ಸಂಜಯ್ ಮೂರ್ತಿ ಅಂತ. ನೀವು ಈ ವೆಬ್ಸೈಟ್ಗೆ ಹೋದ್ರೆ, ಇಲ್ಲಿ ಮೆನುಗೆ ಹೋದ್ರೆ, ಇಲ್ಲಿ ಆರ್ಗನೈಸೇಷನ್ ಚಾರ್ಟ್ ಅಂತ ಸಿಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಎಂಟೈರ್ CAG ಆರ್ಗನೈಸೇಷನ್ ಸಿಗುತ್ತೆ. ನೋಡಿ, ಸಂಜಯ್ ಮೂರ್ತಿ ಅಂತ CAG, ನಮ್ಮ CAG ಇವಾಗಿದ್ದು. ಆಯ್ತಾ? ಸೊ ಇವರು ಅಪಾಯಿಂಟ್ ಮಾಡಿರ್ತಾರೆ ಯಾರನ್ನ? ಆಡಿಟರ್ ಆಫ್ ಅ ಗವರ್ಮೆಂಟ್ ಕಂಪನಿನ. ಯಾವಾಗ? ವಿದಿನ್ 60 days ಫ್ರಮ್ ದ ಡೇಟ್ ಆಫ್ ರಿಜಿಸ್ಟ್ರೇಷನ್ ಆಫ್ ಕಂಪನಿ. ಡೇಟ್ ಆಫ್ ರಿಜಿಸ್ಟ್ರೇಷನ್ ಅಂದ್ರೆ ಇನ್ಕಾರ್ಪೊರೇಷನ್ ಡೇಟ್. ಕ್ಲಿಯರ್? ಫ್ರಮ್ ದ ಇನ್ಕಾರ್ಪೊರೇಷನ್ ಡೇಟ್ ವಿದಿನ್ 60 days ಅವರು ಅಪಾಯಿಂಟ್ ಮಾಡ್ತಾರೆ. ಸರ್ ಇಫ್ CAG ಫೇಲ್ ಆದ್ರೆ,
CAG ಫೇಲ್ ಆದ್ರೆ ವಿದಿನ್ ದ ನೆಕ್ಸ್ಟ್ 30 days ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಪಾಯಿಂಟ್ ಮಾಡಿರ್ತಾರೆ. ಇಫ್ ಬೋರ್ಡ್ ಆಫ್ ಡೈರೆಕ್ಟರ್ ಆಲ್ಸೋ ಫೇಲ್ಸ್ ಸರ್, ವಿದಿನ್ ನೆಕ್ಸ್ಟ್ 6 days ಮೆಂಬರ್ಸ್ EGM ಅಲ್ಲಿ ಅಪಾಯಿಂಟ್ ಮಾಡ್ತಾರೆ. ಇದು ತುಂಬಾ ಮುಖ್ಯ. ಯಾವುದು ಸರ್? ಇದು ತುಂಬಾ ಮುಖ್ಯ. ಯಾಕೆ ಅಂತ ಹೇಳಿದ್ರೆ ಯೂಶುವಲಿ ಆಡಿಟರ್ಸ್ ನ ಅಪಾಯಿಂಟ್ ಮಾಡೋದು AGM ಅಲ್ಲಿ. ಸೆಕ್ಷನ್ 102 ಆರ್ಡಿನರಿ ಬಿಸ್ನೆಸ್ ಅಲ್ಲಿ ನೋಡಿದೀವಿ ನಾವು. ಅಪಾಯಿಂಟ್ಮೆಂಟ್ ಆಫ್ ಆಡಿಟರ್ಸ್ ಇಸ್ ಅನ್ ಆರ್ಡಿನರಿ ಬಿಸ್ನೆಸ್ ಅಂಡ್ ವಿಚ್ ವಿಲ್ ಬಿ ಯೂಶುವಲಿ ಬಿ ಡನ್ ಇನ್ AGM. ಕ್ಲಿಯರಾ? ಸೊ ಅಪಾಯಿಂಟ್ಮೆಂಟ್ ಆಫ್ ಆಡಿಟರ್ಸ್ ಮಾಡೋದು AGM ಅಲ್ಲಿ. ಆದ್ರೆ ಫಸ್ಟ್ ಆಡಿಟರ್ ನ AGM ಅಲ್ಲಿ ಅಪಾಯಿಂಟ್ ಮಾಡಕ್ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ AGM ಅಲ್ಲಿ ನಾವು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರೆಸೆಂಟ್ ಮಾಡಬೇಕು. ಯಾವ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್? ಆಡಿಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರೆಸೆಂಟ್ ಮಾಡಬೇಕು. ಆ ಆಡಿಟೆಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರೆಸೆಂಟ್ ಮಾಡೋದಿಕ್ಕೆ ನಮಗೆ ಒಬ್ಬರು ಆಡಿಟರ್ ಅಗತ್ಯ ಇದೆ. ಆ ಆಡಿಟರ್ ನ ಅಪಾಯಿಂಟ್ ಮಾಡೋದು ಬಿಫೋರ್ AGM. ಇದು ಫಸ್ಟ್ ಆಡಿಟರ್ಗೆ ಮಾತ್ರ. ಕ್ಲಿಯರ್? ಫಸ್ಟ್ ಆಡಿಟರ್ಗೆ ಮಾತ್ರ. ಅದು CAG ಫೇಲ್ ಆಗ್ಬೇಕು, ಮತ್ತೆ ಬೋರ್ಡ್ ಬರುತ್ತೆ. ಬೋರ್ಡ್ ಫೇಲ್ ಆಗ್ಬೇಕು, ಮತ್ತೆ ಬರೋದು ಮೆಂಬರ್ಸ್. ಆಯ್ತಾ? ಅದಕ್ಕೆ ಇವ್ರಿಗೆ EGM ಅಲ್ಲಿ ಅಪಾಯಿಂಟ್ ಮಾಡೋದು. AGM ಅಲ್ಲಿ ಅಪಾಯಿಂಟ್ ಮಾಡಕ್ ಆಗಲ್ಲ. ಬಿಕಾಸ್ ವಿ ಕಾಂಟ್ ವೇಟ್ ಟಿಲ್ AGM. ನಮಗೆ ಈಗಲೇ ಆಡಿಟರ್ ಬೇಕು. ಅವರು ಆಡಿಟ್ ಮಾಡಿ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನ ಪ್ರಿಪೇರ್ ಮಾಡಿ ಫಸ್ಟ್ AGM ಅಲ್ಲಿ ಪ್ರೆಸೆಂಟ್ ಮಾಡಬೇಕು ಮೆಂಬರ್ಸ್ ಹತ್ರ. ರೈಟ್ ಸರ್? ಅವ್ರ ಟೆನ್ಯೂರ್ ಏನ್ ಸರ್? ಅವ್ರ ಅವಧಿ ಏನ್ ಸರ್ ಆಫೀಸ್ದು? ಈ ವಿಲ್ ಹೋಲ್ಡ್ ಟಿಲ್ ಕನ್ಕ್ಲೂಷನ್ ಆಫ್ ಫಸ್ಟ್ AGM. AGM ತನಕ ಇರ್ತಾರೆ. ಫಸ್ಟ್ AGM ಕನ್ಕ್ಲೂಷನ್. ಇದು ತುಂಬಾ ಇಂಪಾರ್ಟೆಂಟ್. ಬಿಗಿನಿಂಗ್ ಅಲ್ಲ, ಕನ್ಕ್ಲೂಷನ್ ಆಫ್ ಫಸ್ಟ್ AGM. ಫಸ್ಟ್ AGM ಮುಗಿದ ತಕ್ಷಣ ಅವರು ಹೊರಟೋಗ್ತಾರೆ, ಬೇರೆ ಒಬ್ಬರು ಆಡಿಟರ್ ಬರ್ತಾರೆ. ಆಯ್ತಾ? ರೈಟ್? ಸೊ ದಿಸ್ ಇಸ್ ಯೋರ್ ಫಸ್ಟ್ ಆರ್ಡರ್ ಆಫ್ ಗವರ್ಮೆಂಟ್ ಕಂಪನಿ. ಕ್ಲಿಯರ್? ನೆಕ್ಸ್ಟ್, ಇವಾಗ ಒಂದೊಂದು ಟಾಪಿಕ್ ಆದ್ಮೇಲೆ ನನಗೆ ನಿಮ್ಗೆ ರೆಸ್ಪಾನ್ಸ್ ಬೇಕು. ಅರ್ಥ ಆಯ್ತಾ ಇಲ್ವಾ ಅಂತ ಹೇಳಿ. ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ಕೆಲವೊಂದು ಪಾಯಿಂಟ್ಸ್ ನಾನು ರಿವೈಸ್ ಮಾಡ್ಕೋಬಹುದು ಮತ್ತೆ. ದೆನ್ ಅದರ್ವೈಸ್ ಐ ವಿಲ್ ಗೋ ಅಹೆಡ್. ಅರ್ಥ ಆಯ್ತಾ? ಹೇಳಿ. ಫಸ್ಟ್ ಆಡಿಟರ್ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಎಸ್, ಫಸ್ಟ್ ಆಡಿಟರ್ ಇಸ್ ಡನ್. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಕೇಸ್, ಸಬ್ಸಿಕ್ವೆಂಟ್ ಆಡಿಟರ್. ಸರ್ ಸಬ್ಸಿಕ್ವೆಂಟ್ ಆಡಿಟರ್ ಯಾರು ಅಪಾಯಿಂಟ್ ಮಾಡೋದು ಸರ್? ಅಗೇನ್ ಯಾವ ಕಂಪನಿ ಬಗ್ಗೆ ಮಾತಾಡ್ತಿದೀವಿ ನಾವು? ಗವರ್ಮೆಂಟ್ ಕಂಪನಿ. ಯಾವತ್ತು ಗವರ್ಮೆಂಟ್ ಕಂಪನಿ ಯಾರಪ್ಪ ಅಥಾರಿಟಿ? ಕಾಂಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಅಂತ, CAG. ಸೊ ಇಲ್ಲಿ ಕೂಡ ಬಟ್ ಕ್ಯಾನ್ ವಿ ಅಪಾಯಿಂಟ್ ದ ಸೇಮ್ ಆಡಿಟರ್ ಇನ್ AGM ಅಗೇನ್? ಐ ವಿಲ್ ಕಮ್ ಬ್ಯಾಕ್ ಟು ದಟ್. ಇಲ್ಲಿ ಅದೇ ಮಾತಾಡ್ತಾ ಇರೋದು. ಇವಾಗ CAG ನೇ ಅಪಾಯಿಂಟ್ ಮಾಡೋದು ವಿದಿನ್ ಹೌ ಮೆನಿ ಡೇಸ್ ನಾವು? 108 days ಫ್ರಮ್ ದ ಫಿನಾನ್ಷಿಯಲ್ ಇಯರ್ ಕಮೆನ್ಸ್ಮೆಂಟ್. ಯಾವತ್ತು ನಿಮ್ಮ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತೋ, ಕಂಪನೀಸ್ ಆಕ್ಚುಲಿ ಫಿನಾನ್ಷಿಯಲ್ ಇಯರ್ ಡೆಫಿನೇಷನ್ ಇದೆ ಫ್ರಮ್ 1st April ಅಂತ ಹೇಳಿ. ಆಯ್ತಾ? ಸೊ ಫ್ರಮ್ 1st April ಯಾವಾಗ ನಮ್ಮ ಫಿನಾನ್ಷಿಯಲ್ ಇಯರ್ ಸ್ಟಾರ್ಟ್ ಆಗುತ್ತೋ ಅಲ್ಲಿಂದ 180 days ಒಳಗಡೆ ನಾವು ಅಪಾಯಿಂಟ್ ಮಾಡಬೇಕು. ಇವಾಗ 180 days ಈಸ್ ನಾಟ್ ಈಕ್ವಲ್ ಟು 6 months. ತಗೋಬಾರ್ದಂಗೆ. ಕ್ಲಿಯರ್? ವಿ ಆರ್ ನಾಟ್ ಡೂಯಿಂಗ್ ಎನಿ ಲೈಕ್ ಫಾರ್ ಎಕ್ಸಾಂಪಲ್ ಇವಾಗ ಕೆಲವೊಂದು ಕಾಸ್ಟಿಂಗ್ ಪ್ರಾಬ್ಲಮ್ಸ್ ಅಲ್ಲಿ ಅವ್ರು ಹೇಳಿರ್ತಾರೆ ಅಸ್ಯೂಮ್ 1 year as 360 days ಅಂತ ಹೇಳಿ. ಕ್ಲಿಯರ್? ಆ ತರ ಇಲ್ಲಿ ತಗೋಬೇಡಿ. ಇಲ್ಲಿ ಅಸಂಪ್ಷನ್ ತಗೊಳಕ್ ಆಗಲ್ಲ. ಬಿಕಾಸ್ ಕೆಲವೊಂದು ತಿಂಗಳಲ್ಲಿ 31 ದಿವಸ ಇರುತ್ತೆ, ಕೆಲವೊಂದು ತಿಂಗಳಲ್ಲಿ 28 ದಿವಸ, 29 ದಿವಸ, 30 ದಿವಸ ಕೂಡ, 30 ದಿನ ಕೂಡ ಇದೆ. ಆಯ್ತಾ? ಸೊ ವಿ ಕೆನಾಟ್ ಅಸ್ಯೂಮ್ 180 days ಈಸ್ ಈಕ್ವಲ್ ಟು 6 months ಅಂತ. ರೈಟ್? ಇವಾಗ ಬರ್ತೀವಿ ಸರ್. ಸರ್ ಕ್ಯಾನ್ ವಿ ಅಪಾಯಿಂಟ್ ದ ಸೇಮ್ ಆರ್ಡರ್ ಫಾರ್ ಆಸ್ ಅ ಸಬ್ಸಿಕ್ವೆಂಟ್ ಆರ್ಡರ್? ದಿ ಆನ್ಸರ್ ಇಸ್ ಎಸ್, ಅಪಾಯಿಂಟ್ ಮಾಡಬಹುದು. ಆದ್ರೆ ಅವ್ರನ್ನ ಫಸ್ಟ್ ಆಡಿಟರ್ನ ಫಸ್ಟ್ ಆಡಿಟರ್ ಟೈಟಲ್ ಇದೆಯಲ್ಲ ಹಂಗೆ ಅಪಾಯಿಂಟ್ ಮಾಡೋಕ್ಕಾಗಲ್ಲ. ಫಸ್ಟ್ ಆಡಿಟರ್ ಟೆನ್ಯೂರ್ ಆದ್ಮೇಲೆ ಅವ್ರಿಗೆ ಸಬ್ಸಿಕ್ವೆಂಟ್ ಆಡಿಟರ್ ಟೆನ್ಯೂರ್ಗೆ ಅಪಾಯಿಂಟ್ ಮಾಡಬೇಕು. ಹಂಗಾಗುತ್ತೆ. ರೈಟ್? ನೋ ಪ್ರಾಬ್ಲಮ್. ಕೀರ್ತನ, ಯು ಕ್ಯಾನ್ ಡೂ ಇಟ್. ರೈಟ್? ನೆಕ್ಸ್ಟ್ ಸರ್, ನೆಕ್ಸ್ಟ್ ನಾನ್ ಗವರ್ಮೆಂಟ್ ಕಂಪನಿ ಬಗ್ಗೆ ಮಾತಾಡೋಣ ಸರ್. ವಾಟ್ ಇಸ್ ನಾನ್ ಗವರ್ಮೆಂಟ್ ಕಂಪನಿ? ಎನಿ ಕಂಪನಿ ದಟ್ ಇಸ್ ನಾಟ್ ಅ ಗವರ್ಮೆಂಟ್ ಕಂಪನಿ. ಸೊ ಇನ್ ಕೇಸ್ ಆಫ್ ನಾನ್ ಗವರ್ಮೆಂಟ್ ಕಂಪನಿ ಅಲ್ಲೂ ಫಸ್ಟ್ ಆಡಿಟರ್ಸ್ ಅಂಡ್ ಸಬ್ಸಿಕ್ವೆಂಟ್ ಆಡಿಟರ್ಸ್ ಇರ್ತಾರೆ. ಹೂ ಅಪಾಯಿಂಟ್ ದ ಫಸ್ಟ್ ಆಡಿಟರ್ ದೇರ್? ಅಲ್ಲಿ ಟಾಪ್ ನಾಚ್ ಅಂದ್ರೆ ಟಾಪ್ ಎಕ್ಸಿಕ್ಯೂಟಿವ್ ಇಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂಡ್ ನಾಟ್ CAG. ಸೊ ಇಲ್ಲಿ ಬೋರ್ಡ್ ಅಪಾಯಿಂಟ್ ಮಾಡುತ್ತೆ. ಯಾವಾಗ ಸರ್? ವಿದಿನ್ 30 days ಫ್ರಮ್ ದ ಡೇಟ್ ಆಫ್ ರಿಜಿಸ್ಟ್ರೇಷನ್ ಆಫ್ ಕಂಪನಿ. ಅವರು ಫೇಲ್ ಆದ್ರೆ ವಿದಿನ್ 90 days ಎಲ್ಲಿ? EGM ಅಲ್ಲಿ. ಟೆನ್ಯೂರ್ ಸೇಮ್ ಫಸ್ಟ್ AGM ತನಕ. ಕ್ಲಿಯರ್? ಟೆನ್ಯೂರ್ ಸೇಮ್ ಫಸ್ಟ್ AGM ತನಕ. ಸೆಕೆಂಡ್ ಸರ್, ಸಬ್ಸಿಕ್ವೆಂಟ್ ಆಡಿಟರ್. ಇಲ್ಲಿ ಜ್ಞಾಪಕ ಇಲ್ಲಿ ನೋಡಿ, ಫಸ್ಟ್ ಆಡಿಟರ್ ಸಬ್ಸೆಕ್ಷನ್ ಏನು ಸರ್? 6. ಸಬ್ಸಿಕ್ವೆಂಟ್ ಆಡಿಟರ್ ಸಬ್ಸೆಕ್ಷನ್ ಏನು ಸರ್? 1.
6 minus 1 is equal to 5. 6 plus 1 is equal to 7. 5 and 7. Clear? But sir, think like this. First, always think about positive. Then think about negative. ಆಯ್ತಾ? ಸೊ 7 ಇಲ್ಲಿ ಬರುತ್ತೆ, 5 ಇಲ್ಲಿ ಬರುತ್ತೆ. ಸರ್ ಸಬ್ಸೆಕ್ಷನ್ ಜ್ಞಾಪಕ ಇಡೋದು ಇಂಪಾರ್ಟೆಂಟ್ ಅಲ್ಲ, ಮಾರ್ಕ್ಸ್ ಏನೂ ಹೋಗಲ್ಲ, ಆದರೆ ಬರೆದ್ರೆ ಲಾಸ್ ಏನೂ ಇಲ್ಲ, ವ್ಯಾಲ್ಯೂ ಎಡಿಷನ್ ಆಗುತ್ತೆ, ಆನ್ಸರ್ ಚೆನ್ನಾಗಿ ಕಾಣುತ್ತೆ. ಆಯ್ತಾ? ಸಬ್ಸಿಕ್ವೆಂಟ್ ಆಡಿಟರ್, ಇವಾಗ ಈ ತರ ಕಂಪನಿಯಲ್ಲಿ ವಿ ಹ್ಯಾವ್ ಅ ಕಮಿಟಿ ಕಾಲ್ಡ್ ಆಸ್ ಆಡಿಟ್ ಕಮಿಟಿ. Right? Now in audit committee, we have to check whether company which has audit committee, what they will do. Company which has no audit committee, what they will do. Clear? Company which has audit committee will recommend the name to board of directors. ಅವರು BOD ಗೆ ರೆಕಮೆಂಡ್ ಮಾಡ್ತಾರೆ, ಇವರು ನಮ್ಮ ಕಂಪನಿಗೆ ಫಿಟ್ ಸರ್. ಇವಾಗ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹತ್ರ ಎರಡು ಆಪ್ಷನ್ ಇರುತ್ತೆ. ಏನದು? ಒಂದು ಆ ರೆಕಮೆಂಡೇಶನ್ ಜೊತೆ ಅಗ್ರಿ ಮಾಡೋದು, ಎರಡನೇದು ಆ ರೆಕಮೆಂಡೇಶನ್ ಜೊತೆ ಡಿಸ್ಅಗ್ರಿ ಮಾಡೋದು. ಅರ್ಥ ಆಯ್ತಾ? ರೆಕಮೆಂಡೇಶನ್ ಜೊತೆ ಅಗ್ರಿ ಮಾಡಿದ್ರೆ ಇನ್ನೂ ಒಳ್ಳೇದು, ಫಾರ್ವರ್ಡ್ ದಟ್ ಟು ಮೆಂಬರ್ಸ್. ಕ್ಲಿಯರಾ? ಅಂಡ್ ಇಫ್ ನಾಟ್, ಒಳ್ಳೇದು, ಮೆಂಬರ್ಸ್ ಜೊತೆ ಫಾರ್ವರ್ಡ್ ಮಾಡಿ ಮೆಂಬರ್ಸ್ ಅಪಾಯಿಂಟ್ಮೆಂಟ್ ಮಾಡ್ಕೋತಾರೆ. ಅಂಡರ್ಸ್ಟುಡ್? ಸೊ ಆಡಿಟ್ ಕಮಿಟಿ ವಿಲ್ ಫಾರ್ವರ್ಡ್ ಇಟ್ ಟು BOD will forward it to members, and members will finally appoint them in the per meeting. Which meeting? ಇಲ್ಲಿ ನೋಡಿ, AGM. Subsequent auditor AGM, first auditor EGM. ಅದೇ ಹೇಳಿದ್ದು, ತುಂಬಾ ಇಂಪಾರ್ಟೆಂಟ್, ಮಾರ್ಕ್ ಮಾಡಿಟ್ಟಿರ್ತೀನಿ ನಿಮಗೆ. ಬಿ ಕೇರ್ಫುಲ್. ಕ್ಲಿಯರಾ? ಎಸ್, ರೈಟ್. ಇದು ಈ ಫ್ಲೋ ಅರ್ಥ ಆಯ್ತಾ? ಈ ಫ್ಲೋ ಅರ್ಥ ಆಯ್ತಾ? ಬೇಗ ಬೇಗ ಬೇಗ. ಎಸ್, ರೈಟ್. ನೆಕ್ಸ್ಟ್ ಸರ್, ಆಡಿಟ್ ಕಮಿಟಿ BOD ಗೆ ರೆಕಮೆಂಡ್ ಮಾಡುತ್ತೆ. ಕರೆಕ್ಟ್. ಇವಾಗ BOD ಡಿಸ್ಅಗ್ರಿ ಮಾಡಿದ್ರೆ ಏನ್ ಮಾಡಬೇಕು ಸರ್? ನಿಮಗೆ ಇಷ್ಟ ಇಲ್ಲ. ಸೊ ಈ ಡಿಸ್ಅಗ್ರಿಮೆಂಟ್ ಅನ್ನ ವಿತ್ ರೀಸನ್ಸ್ ಯಾಕೆ ಇಷ್ಟ ಇಲ್ಲ ಅಂತ ಹೇಳಿ ಆ ರೆಕಮೆಂಡೇಶನ್ ನ ಮತ್ತೆ ಆಡಿಟ್ ಕಮಿಟಿಗೆ ಕಳಿಸ್ಬೇಕು. ಆಯ್ತಾ? ರೆಕಮೆಂಡೇಶನ್ ಶುಡ್ ಬಿ ಸೆಂಟ್ ಬ್ಯಾಕ್ ಆರ್ ರೆಫರ್ಡ್ ಬ್ಯಾಕ್ ಟು ದಿ ಆಡಿಟ್ ಕಮಿಟಿ, ಬಟ್ ವಿತ್ ರೀಸನ್ಸ್. ಯಾವ ಟೈಪ್ ಆಫ್ ರೀಸನ್ಸ್? ವ್ಯಾಲಿಡ್ ರೀಸನ್ಸ್. ಕ್ಲಿಯರ್? ವಿತ್ ವ್ಯಾಲಿಡ್ ರೀಸನ್ಸ್. ಇವಾಗ ಅವ್ರ ಹತ್ರ ಎರಡು ಆಪ್ಷನ್ ಇದೆ. ಯಾರ ಹತ್ರ? ಆಡಿಟ್ ಕಮಿಟಿ ಹತ್ರ. ಏನದು? ಒಂದು, ರೆಕಮೆಂಡ್ ಸೇಮ್ ಪರ್ಸನ್. ಸೊ ವಾಟ್ ಯು ಮೀನ್ ಬೈ ಸೇಮ್ ಪರ್ಸನ್? ರೆಕಮೆಂಡ್ ಸೇಮ್ ಪರ್ಸನ್ ಮೀನ್ಸ್ ವಾಟ್? ನಾನು ಯಾವ ರೆಕಮೆಂಡೇಶನ್ ಕಳಿಸಿದ್ದೀನಿ ಅದೇ ರೆಕಮೆಂಡೇಶನ್ ನ ಮತ್ತೆ ಕಳಿಸ್ತೀನಿ. ಸರ್, AGM ಶುಡ್ ಬಿ ಹೆಲ್ಡ್ ವಿದಿನ್ ಫಿನಾನ್ಷಿಯಲ್ ಇಯರ್ ಆರ್ ಆಫ್ಟರ್ ಕ್ಲೋಸರ್ ಆಫ್ ಫಿನಾನ್ಷಿಯಲ್ ಇಯರ್. ಸೆಕ್ಷನ್ ನಂಬರ್ 96 ಅಲ್ಲಿ ಡಿಸ್ಕಸ್ ಆಗಿದೆ AGM ಡ್ಯೂ ಡೇಟ್. ನೆನಪಿದೆಯಾ? ಸೆಕ್ಷನ್ ನಂಬರ್ 96 ನೆನಪಿದೆಯಾ? ಚಾಪ್ಟರ್ ನಂಬರ್ 7, ಮ್ಯಾನೇಜ್ಮೆಂಟ್ ಅಂಡ್ ಅಡ್ಮಿನಿಸ್ಟ್ರೇಷನ್. ನಾವು ಅಲ್ಲಿ ಅವರು ನಿಮಗೆ ಹೇಳಿದ್ದಾರೆ ಯಾವಾಗ AGM ಹೋಲ್ಡ್ ಮಾಡಬೇಕು ಅಂತ ಹೇಳಿ. ನೆನಪಿದೆಯಾ? ಇಟ್ಸ್ ನಾಟ್ ಆಫ್ಟರ್ ಕ್ಲೋಸರ್ ಆರ್ ವಿದಿನ್ ಫಿನಾನ್ಷಿಯಲ್ ಇಯರ್ ಕಾಂಟ್ ಹೋಲ್ಡ್ ಓನ್ಲಿಪ್ಪ. ವೈ? ಬಿಕಾಸ್ ವಿದಿನ್ ಫೈನಾನ್ಷಿಯಲ್ ಇಯರ್ ನಾನು AGM ಹೋಲ್ಡ್ ಮಾಡಿದ್ರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ರೆಡಿ ಇರುತ್ತಾ? ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ರೆಡಿ ಇರುತ್ತಾ ಹೇಳಿ? ರೆಡಿ ಇರಲ್ಲ. ಸೊ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ರೆಡಿ ಇಲ್ಲ ಅಂತ ಹೇಳಿದ್ರೆ ನಾನು ಮೆಂಬರ್ಸ್ಗೆ ಏನು ಕೊಡ್ಲಿ? ಏನು ಕೊಡೋಕ್ಕಾಗಲ್ಲ ಮೆಂಬರ್ಸ್ಗೆ, ಹೌದಾ? ಅದಕ್ಕೆ ವಿದಿನ್ ಫಿನಾನ್ಷಿಯಲ್ ಇಯರ್ ಈಸ್ ಔಟ್. ಇಟ್ ಶುಡ್ ಬಿ ಆಫ್ಟರ್ ದ ಫಿನಾನ್ಷಿಯಲ್ ಇಯರ್ ಓನ್ಲಿ. ಆಯ್ತಾ? ಟು ಆನ್ಸರ್ ಯೋರ್ ಕ್ವೆಶನ್ ವೆರಿ ಪ್ರಿಸೈಸ್ಲಿ, ಇಟ್ಸ್ ಆಫ್ಟರ್ ಯೋರ್ ಫಿನಾನ್ಷಿಯಲ್ ಇಯರ್. ಓಕೆ, ರೈಟ್. ಸಿ, ಇವಾಗ ಆಡಿಟ್ ಕಮಿಟಿ ಹತ್ರ ಎರಡು ಆಪ್ಷನ್ ಇದೆ. ಒಂದು ಏನದು? ರೆಕಮೆಂಡ್ ದ ಸೇಮ್ ಪರ್ಸನ್. ಎರಡು, ರೆಕಮೆಂಡ್ ಡಿಫ್ರೆಂಟ್ ಪರ್ಸನ್. ಇವಾಗ ಡಿಫ್ರೆಂಟ್ ಪರ್ಸನ್ನ ನಾನು ರೆಕಮೆಂಡ್ ಮಾಡಿದ್ರೆ ಮತ್ತೆ ಇಲ್ಲೇ ಬರುತ್ತೆ. ಅದಕ್ಕೆ ನಾನು ಇಲ್ಲಿ ಹ್ಯಾಶ್ ಟ್ಯಾಗ್ ಹಾಕಿದ್ದೀನಿ ನೋಡಿ. ಈ ಹ್ಯಾಶು ಇಲ್ಲಿ ಜಾಯಿನ್ ಆಗಬೇಕು. ಮತ್ತೆ ಇಲ್ಲೇ ಬರ್ತೀನಿ ನಾನು. ಏನು? ಅಗ್ರಿ, ಡಿಸ್ಅಗ್ರಿ, ನನಗೆ ಇಷ್ಟ ಇದೆಯೋ ಇಲ್ವೋ, ಅದೇ ಲೂಪಲ್ಲಿ ಹೋಗುತ್ತೆ. ಸರ್, ಅವರು ಸೇಮ್ ಪರ್ಸನ್ನ ರೆಕಮೆಂಡ್ ಮಾಡಿದ್ರೆ ನೋ ಪ್ರಾಬ್ಲಮ್.
ಇಫ್ ನಿನಗೆ ಮೊದಲೇ ಇಷ್ಟ ಆಗಿರಲಿಲ್ಲ, ಇವಾಗಲೂ ಇಷ್ಟ ಅಲ್ಲ ಅಂತ ಹೇಳಿದ್ರೆ ಲಾ ಏನು ಹೇಳುತ್ತೆ, ಇಗ್ನೋರ್ ದ ರೆಕಮೆಂಡೇಶನ್ ಆ್ಯಂಡ್ ಫಾರ್ವರ್ಡ್ ಯೋರ್ ಓನ್ ರೆಕಮೆಂಡೇಶನ್ ಟು ಮೆಂಬರ್ಸ್ ಅಂತ. Clear? First AGM within 9 months of first financial year, subsequent AGM within 6 months of the end of financial year. 6 months ಅಲ್ಲಪ್ಪ, ಟೆಕ್ನಿಕಲಿ 6 months ಒಂದು ಡೇಟು, ಎರಡನೇದು ಗ್ಯಾಪ್ ಬಿಟ್ವೀನ್ 2 AGM shall not be more than 15 months. ಥರ್ಡ್ ಒನ್ calendar year 31st 12, whichever is earlier you will take the date. ಮತ್ತೆ subsequent AGM ಗೆ we'll have 3 months extension. ಫಸ್ಟ್ AGM ಗೆ ಎಕ್ಸ್ಟೆನ್ಷನ್ ಇರಲ್ಲ, ಆಯ್ತಾ. ಸೊ ದಿಸ್ ಇಸ್ ಹೌ ನಾವು ನಮ್ಮ ನಾನ್ ಗವರ್ಮೆಂಟ್ ಕಂಪನಿಗೆ ಸಬ್ಸಿಕ್ವೆಂಟ್ ಆಡಿಟರ್ನ ಅಪಾಯಿಂಟ್ ಮಾಡೋದು. ಹೆಂಗೆ ಸರ್? ಆಡಿಟ್ ಕಮಿಟಿ ಇದ್ರೆ ಏನು ಮಾಡೋದು? ಆಡಿಟ್ ಕಮಿಟಿ ಬೋರ್ಡ್ಗೆ ರೆಕಮೆಂಡ್ ಮಾಡುತ್ತೆ, ಬೋರ್ಡು ಅಗ್ರಿ ಆದರೆ ಮೆಂಬರ್ಸ್ಗೆ ಫಾರ್ವರ್ಡ್ ಮಾಡುತ್ತೆ ರೆಕಮೆಂಡೇಶನ್ನ, ಮೆಂಬರ್ಸ್ ಅವ್ರ AGM ಅಲ್ಲಿ ಅಪಾಯಿಂಟ್ ಮಾಡಿರ್ತಾರೆ. ಡಿಸ್ಅಗ್ರಿ ಆದರೆ ಆ ರೆಕಮೆಂಡೇಶನ್ನ ಮತ್ತೆ ಆಡಿಟ್ ಕಮಿಟಿಗೆ ಕಳಿಸ್ಬೇಕು ವಿತ್ ವ್ಯಾಲಿಡ್ ರೀಸನ್ಸ್. ಕ್ಲಿಯರ್? ಇವನ್ ಕಪ್ಪಗಿದ್ದಾನೆ, ಬೆಳ್ಳಗಿದ್ದಾನೆ ಅಂತ ರೀಸನ್ಸ್ ಅಲ್ಲ. ಟೆಕ್ನಿಕಲಿ, ಪ್ರೊಫೆಷ್ನಲಿ, ಕಾಂಪಿಟೆನ್ಸ್ ಲೆವೆಲಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ರೆ ನೀವು ಹೇಳಿ, ಆಯ್ತಾ. ಪರ್ಸನಲ್ ಗ್ರಜ್ ಎಲ್ಲ ಇಟ್ಕೋಬಾರ್ದಿಲ್ಲಿ. ದೆನ್ once you send it back to the audit committee, ಅವ್ರು ಏನು ಮಾಡ್ತಾರೆ, ಅವ್ರ ಹತ್ರ ಎರಡು ಆಪ್ಷನ್ ಇರುತ್ತೆ. ಒನ್, ಸೇಮ್ ಪರ್ಸನ್ನ ಮತ್ತೆ ರೆಕಮೆಂಡ್ ಮಾಡೋದು, ಸೆಕೆಂಡ್ ಡಿಫ್ರೆಂಟ್ ಪರ್ಸನ್ನ ರೆಕಮೆಂಡ್ ಮಾಡೋದು. ಇಫ್ ದೇ ಸೆಂಡ್ ಇಟ್ ಥ್ರೂ ಅ ಡಿಫ್ರೆಂಟ್ ಪರ್ಸನ್, ಸೇಮ್ ಲೂಪ್ ವಿಲ್ ಕಮ್. ಇಫ್ ದೇ ಸೆಂಡ್ ದ ಸೇಮ್ ಪರ್ಸನ್, ನಿಮಗೆ ಮೊದಲು ಇಷ್ಟ ಆಗಲಿಲ್ಲ, ಇವಾಗಲೂ ಇಷ್ಟ ಇಲ್ಲ, ನಾನು ಹಂಗೇನೆ ನನ್ನ ರೆಕಮೆಂಡೇಶನ್ನ ಮೆಂಬರ್ಸ್ ಹತ್ರ ಫಾರ್ವರ್ಡ್ ಮಾಡಿ ಅಪಾಯಿಂಟ್ ಮಾಡಿಸ್ಕೋತೀನಿ, ತೊಂದರೆ ಇಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ ರೊಟೇಷನ್ ಆಫ್ ಆಡಿಟರ್ಸ್ ಅಂತೇಳಿ. ಸರ್ ವಾಟ್ ಯು ಮೀನ್ ಬೈ ರೊಟೇಷನ್ ಆಫ್ ಆಡಿಟರ್ಸ್? ಈ ಕಾನ್ಸೆಪ್ಟ್ನ ನಮ್ಮ ಸತ್ಯಂ ಥರ ಒಂದು ಸ್ಕ್ಯಾಮ್ ಆಗಬಾರ್ದು ಅಂತೇಳಿ ಅವರು ಈ ಕಾನ್ಸೆಪ್ಟ 2013 ಆ್ಯಕ್ಟಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹೊಸ ಕಾನ್ಸೆಪ್ಟು 1956 ಇರಲಿಲ್ಲ. ಕಂಪನೀಸ್ ಆ್ಯಕ್ಟ್ 1956 ಆ್ಯಕ್ಟಲ್ಲಿ ಇರಲಿಲ್ಲ. ಓನ್ಲಿ ಇನ್ 2013 ವರ್ಷನ್ ಆಫ್ ಕಂಪನೀಸ್ ಆ್ಯಕ್ಟ್ ಇಟ್ ಇಸ್ there. So for whom it is applicable, sir? For every listed company it is applicable, number one. Number two, for any other companies. Okay, now for other companies andre yav tara sir? All unlisted public companies which has paid up capital of more than or equal to 10 crores, all private companies which has paid up capital of more than or equal to 50 crores. Idu private company ge and idu public company ge. Clear? Other companies having ಪೇಡ್ ಅಪ್ ಕ್ಯಾಪಿಟಲ್ ಆದರೆ ಲಿಮಿಟ್ ಒಳಗಡೆನೆ ಇದೆ. ಯಾವುದದು ನೋಡಿ, ಇವಾಗ ಪಬ್ಲಿಕ್ ಕಂಪನಿ PUC 10 ಕೋಟಿಗಿಂತ ಕೆಳಗಡೆನೆ ಇದೆ, 4 ಕೋಟಿ ಅಂತ ಇಟ್ಕೊಳ್ಳಿ ಇವಾಗ. ಆರ್ ಪ್ರೈವೇಟ್ ಕಂಪನಿ ಲೆಸ್ ದ್ಯಾನ್ 50 crore 30 ಕೋಟಿ ಅಂತ ಇಟ್ಕೊಳ್ಳಿ. ಆದ್ರೆ ಈ ತರ ಕಂಪನಿಗಳಿಗೆ ಪೇಡ್ ಅಪ್ ಕ್ಯಾಪಿಟಲ್ ಕಮ್ಮಿನೇ ಇರಬಹುದು, ನಿಮ್ ಬಾರೋವಿಂಗ್ಸ್ ಎಷ್ಟಿದೆ ನೋಡಬೇಕು. ಬಟ್ ಹ್ಯಾವಿಂಗ್ ಪಬ್ಲಿಕ್ ಬಾರೋವಿಂಗ್ಸ್ ಫ್ರಮ್ ಯಾವ್ದ್ರಿಂದ? ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಬ್ಯಾಂಕ್ಸ್, ಪಬ್ಲಿಕ್ ಡೆಪಾಸಿಟ್ಸ್, ಈ ಮೂರೂ ಸೇರಿ 50 ಕೋಟಿ ಅಥವಾ ಅದಕ್ಕಿಂತ ಮೇಲೆ ಹೋದ್ರೆ ನಿಮಗೆ ರೊಟೇಷನ್ ಆಫ್ ಆಡಿಟರ್ಸ್ ಕಾನ್ಸೆಪ್ಟ್ ಅಪ್ಲಿಕೇಬಲ್ ಆಗುತ್ತೆ. ಮತ್ತೆ ಹೇಳ್ತೀನಿ, ಫಾರ್ ಅದರ್ ಕಂಪನೀಸ್, ಪಬ್ಲಿಕ್ ಕಂಪನೀಸ್, ಇಫ್ ಇಟ್ ಇಸ್ ಮೋರ್ ದನ್ ಆರ್ ಈಕ್ವಲ್ ಟು 10 crore, rotation directly applicable. For a private company, more than or equal to 50 crores applicable. And for a public company or a private company whose paid up capital is less than the limit, but borrowings from banks, financial institutions or and public deposits, if it is 50 crores or more, rotation will be applicable. ಈ 50 ಕೋಟಿನ ಈ 50 ಕೋಟಿ ಜೊತೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇದು PUC ಪೇಡ್ ಅಪ್ ಕ್ಯಾಪಿಟಲ್, ಇದು ಪಬ್ಲಿಕ್ ಬಾರೋವಿಂಗ್ಸು, ಆಯ್ತಾ. ಇಲ್ಲಿ ಸರ್ ಏನ್ ಟ್ರ್ಯಾಪ್ ಇರುತ್ತೆ? ಇಂಡಿವಿಜುವಲ್ಸ್ ಮತ್ತೆ ಬಾಡಿ ಕಾರ್ಪೊರೇಟ್ಸ್ ಕೊಟ್ರೆ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಇಗ್ನೋರ್ ಮಾಡಿ. ಈ 50 ಕೋಟಿ ಕ್ಯಾಲ್ಕುಲೇಷನ್ಗೆ ಇಂಡಿವಿಜುವಲ್ಸ್ ಮತ್ತೆ ಬಾಡಿ ಕಾರ್ಪೊರೇಟ್ ಕೊಟ್ರೆ ಇಗ್ನೋರ್ ಮಾಡಿ. ಅವರು ಪಬ್ಲಿಕ್ ಬಾರೋವಿಂಗ್ಸ್ ಮಾತ್ರ ಹೇಳಿದ್ದಾರೆ. ಅರ್ಥ ಆಯ್ತಾ? ಅಂಡರ್ಸ್ಟುಡಾ? ನಾವು ಹೆಂಗ್ ಸರ್ ಈ ಪ್ರೊವಿಷನ್ಸ್ನ ಅಪ್ಲೈ ಮಾಡೋದು ನಾವು? ಸಿ ದರ್ ಆರ್ 2 types ಆಫ್ ಆಡಿಟರ್ಸ್. ಒಂದು ಇಂಡಿವಿಜುವಲ್, ನೀವು ನಾವು. ಇನ್ನೊಂದು ಫರ್ಮ್, ನಿಮ್ಮ ಪಾರ್ಟ್ನರ್ಸ್ ಜೊತೆ ನೀವೊಂದು ಫರ್ಮ್ ಇಟ್ಕೋತೀರಾ, ಆಯ್ತಾ. ಸೊ ಹೌ ಡು ವಿ ಅಪ್ಲೈ ದಿಸ್ ಪರ್ಟಿಕ್ಯುಲರ್ ಪ್ರಾವಿಷನ್? ಇಂಡಿವಿಜುವಲ್ ಆದರೆ ನಿಮಗೆ 5 ವರ್ಷ ತನಕ ನಿಮ್ಮ ಟರ್ಮು, 1 term ಅಪ್ ಟು 5 years. 5 years ಫ್ಲಾಟ್ ಅಲ್ಲ, ಅಪ್ ಟು 5 years. 1 ವರ್ಷಕ್ಕೂ ಅಪಾಯಿಂಟ್ ಮಾಡ್ಬೋದು, 2 ವರ್ಷಕ್ಕೂ ಅಪಾಯಿಂಟ್ ಮಾಡ್ಬೋದು, 3 ವರ್ಷಕ್ಕೂ ಅಪಾಯಿಂಟ್ ಮಾಡ್ಬೋದು, ಆಯ್ತಾ ಸರ್. ಆದರೆ 5 years ಇದೆಯಲ್ಲ, ಅದನ್ನು ಕನ್ಸಿಕ್ಯೂಟಿವ್ ಆಗಿರಬೇಕು. ವಾಟ್ ಐ ಮೀನ್ ಬೈ ಕನ್ಸಿಕ್ಯೂಟಿವ್ ಹೇಳಿ ನೋಡೋಣ. ಕನ್ಸಿಕ್ಯೂಟಿವ್ ಅಂದ್ರೆ ಏನು? ವಾಟ್ ಇಸ್ ಕನ್ಸಿಕ್ಯೂಟಿವ್? ಬೇಗ ಬೇಗ ಬೇಗ.
ಕನ್ಸಿಕ್ಯೂಟಿವ್ ಅಂದರೆ ಕಂಟಿನ್ಯೂಸ್. ಕರೆಕ್ಟ್. ಕಂಟಿನ್ಯೂಸ್ 5 ವರ್ಷ ಇರಬೇಕು. 1 ವರ್ಷ ಬಿಟ್ಟು ಮತ್ತೆ 1 ವರ್ಷ ರೆಸ್ಟ್ ಮತ್ತೆ 1 ವರ್ಷ ಹಂಗಲ್ಲ. ಕಂಟಿನ್ಯೂಸ್ 5 years. ಕ್ಲಿಯರ್? ಕೂಲಿಂಗ್ ಪೀರಿಯಡ್ ಒನ್ಸ್ ಯು ಹ್ಯಾವ್ ಅಪಾಯಿಂಟೆಡ್ ದೆಮ್ ಮತ್ತೆ ನೆಕ್ಸ್ಟ್ 5 yearsಗೆ ಅಪಾಯಿಂಟ್ಮೆಂಟ್ ಮಾಡೋಂಗಿಲ್ಲ. ಕೂಲಿಂಗ್ ಪೀರಿಯಡ್ ಫ್ಲಾಟ್. ಸರ್ ಐ ಹ್ಯಾವ್ ಅಪಾಯಿಂಟೆಡ್ ದೆಮ್ ಫಾರ್ 1 year. ನೋ ಪ್ರಾಬ್ಲಮ್. ಕೂಲಿಂಗ್ ಪೀರಿಯಡ್ ಇಸ್ ಸ್ಟಿಲ್ 5 years. 5 years cooling period is not proportionate. Clear? It is not proportionate. Therefore, you may be appointed for a term less than 5 years, but more than 5 years not allowed. More than 5 years not at all allowed. Clear? Now, firm ಆದರೆ ಸೇಮ್ 5 consecutive years ಆದರೆ 2 term ಬರುತ್ತೆ. ಸೊ ಟೋಟಲಿ 10 years ಟೈಮ್ ಪೀರಿಯಡ್ ಇದೆ. ಆಯ್ತಾ? ಇವ್ರಿಗೂ ಕೂಲಿಂಗ್ ಪೀರಿಯಡ್ 5 years. ಕೂಲಿಂಗ್ ಪೀರಿಯಡ್ ಸ್ಟಿಲ್ ಸೇಮ್ 5 years, and again this is not proportionate. Not proportionate. Clear? Yes, right? Okay. Now, sir, ಇವಾಗ 5 years means ನೋಡಿ, ನಾನು ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ ಅಲ್ಲಿ ಆಲ್ಟರ್ ಆಗಿದ್ದೆ. ಇವಾಗ ಆಫ್ಟರ್ 5 years ಕ್ಯಾನ್ ದೇ ಅಪಾಯಿಂಟ್ ಮೀ ಹಿಯರ್? ನೋ. ಬಟ್ ಕ್ಯಾನ್ ದೇ ಅಪಾಯಿಂಟ್ ಮೀ ಇನ್ ITC? ಎಸ್. ಬೇರೆ ಕಂಪ್ನಿಲಿ ಅಪಾಯಿಂಟ್ ಮಾಡ್ಬೋದು, ಆ ಕಂಪ್ನಿಲಿ 5 yearsಗೆ ಅಪಾಯಿಂಟ್ಮೆಂಟ್ ಇಲ್ಲ. ಯು ಕೆನಾಟ್ ಬಿ ಎನ್ ಆಲ್ಟರ್ ಇನ್ ದಟ್ ಕಂಪನಿ ಫಾರ್ 5 years. ಅಂಡರ್ಸ್ಟುಡ್? ಕ್ಲಿಯರ್? ನೆಕ್ಸ್ಟ್, ಕ್ಯಾಶುವಲ್ ವೇಕೆನ್ಸಿ. ಸರ್ ಕ್ಯಾಶುವಲ್ ವೇಕೆನ್ಸಿ ಅಂದ್ರೆ ಏನು? ಸಿ, ಫಸ್ಟ್ ಆಫ್ ಆಲ್ ಲೇಟ್ ಜಾಯ್ನ್ ಆದವ್ರಿಗೆ ಒಂದು ಇನ್ಫಾರ್ಮೇಶನ್. ಇವತ್ತಿನ ಟಾರ್ಗೆಟ್ ಈ ಚಾಪ್ಟರ್ ನಂಬರ್ 10 ಆಲ್ಟರ್ಸ್. ಈ ಚಾಪ್ಟರ್ ಮುಗಿದ ತಕ್ಷಣ ಕ್ಲಾಸ್ ಮುಗಿದೋಗುತ್ತೆ. ಕ್ಲಿಯರ್? ಸೊ ಕಾನ್ಸಂಟ್ರೇಟ್ ಆನ್ ದ ಕಾನ್ಸೆಪ್ಟ್ಸ್ ವೆರಿ ಕೇರ್ಫುಲಿ. ಆಲ್ ರೈಟ್. ನೌ ಕ್ಯಾಶುವಲ್ ವೇಕೆನ್ಸಿ ಅಂದ್ರೆ ಏನು? ವೇಕೆನ್ಸಿ ಕ್ರಿಯೇಟೆಡ್ ಇನ್ ದ ಕಂಪನಿ ಬಿಫೋರ್ ದಿ ಎಕ್ಸ್ಪೈರಿ ಆಫ್ ದ ಟೆನ್ಯೂರ್ ಆಫ್ ದಿ ಆರ್ಡರ್. ಇವಾಗ ಸರ್ ನಾನು 5 ವರ್ಷಕ್ಕೆ ಅವ್ರನ್ನ ಅಪಾಯಿಂಟ್ ಮಾಡಿದ್ದೀನಿ, 2ನೇ ವರ್ಷಕ್ಕೆ ಸತ್ತೋದ್ರು, ಆರ್ ರಿಸೈನ್ ಮಾಡಿದ್ರು, ಆರ್ ಡಿಸ್ಕ್ವಾಲಿಫೈ ಆಗೋದ್ರು, ದೆನ್ ದಟ್ ವೇಕೆನ್ಸಿ ಇಸ್ ಕಾಲ್ಡ್ ಆಸ್ ವಾಟ್ ವೇಕೆನ್ಸಿ? ಕ್ಯಾಶುವಲ್ ವೇಕೆನ್ಸಿ. ನೋಡಿ, ಡೆತ್ ಎಲ್ಲ ಅವ್ರಿಗೆ ಕ್ಯಾಶುವಲ್. ಹಂಗೆ ನೆನ್ಪಿಟ್ಕೊಳ್ಳಿ, ಕ್ಯಾಶುವಲ್ ವೇಕೆನ್ಸಿ. ರೈಟ್? ನಾವು ಫಿಲ್ಲಿಂಗ್ ಆಫ್ ಕ್ಯಾಶುವಲ್ ವೇಕೆನ್ಸಿ ಯಾರು ಫಿಲ್ ಮಾಡ್ತಾರೆ ಸರ್ ಆ ವೇಕೆನ್ಸಿನ? ಗವರ್ಮೆಂಟ್ ಕಂಪನಿ ಆಗಿದ್ರೆ ಅಪಾಯಿಂಟ್ಮೆಂಟ್ ಮಾಡೋದು CAGನೇ. ಇಫ್ CAG ಫೇಲ್ಸು ದೆನ್ BOD ವಿಲ್ ಅಪಾಯಿಂಟ್ ವಿತ್ ಇನ್ ದ ನೆಕ್ಸ್ಟ್ 30 days. ಅಂದರೆ ಹಬ್ಬ ಅಂತ ಹೇಳಿದ್ರೆ 60 ದಿನದೊಳಗಡೆ ನಾವು ಅಪಾಯಿಂಟ್ಮೆಂಟ್ ಮುಗಿಸ್ಬೇಕು. ಕ್ಲಿಯರ್? ಯೂಶಲಿ CAG ಮಾಡುತ್ತೆ, ಬಟ್ CAG ಮಾಡಿಲ್ಲ ಅಂತ ಹೇಳಿದ್ರೆ ನೀವು ಬೋರ್ಡ್ ಆಫ್ ಡೈರೆಕ್ಟರ್ಸ್ನ ಅಪ್ರೋಚ್ ಮಾಡ್ಬೋದು. ಅವ್ರು ನೆಕ್ಸ್ಟ್ 30 ದಿನದಲ್ಲಿ ಅಪಾಯಿಂಟ್ ಮಾಡಬೇಕು. ಸರ್ ನಾನ್ ಗವರ್ಮೆಂಟ್ ಕಂಪನಿಲಿ ಹೆಂಗೆ ಸರ್ ಸೀನು? ನಾನ್ ಗವರ್ಮೆಂಟ್ ಕಂಪನಿಲಿ ರೆಸಿಗ್ನೇಷನ್ ಬಿಟ್ಟು ಬೇರೆ ಎಲ್ಲ ಕೇಸಸಲ್ಲಿ BOD ಅಥಾರಿಟಿ ಇದೆ. ರೆಸಿಗ್ನೇಷನ್ ಒಂದನ್ನು ಬಿಟ್ಟು ಬೇರೆ ಎಲ್ಲ ಕೇಸಸಲ್ಲಿ BODಗೆ ಅಥಾರಿಟಿ ಇದೆ. ಆದರೆ ರೆಸಿಗ್ನೇಷನ್ ಕೇಸ್ ಸ್ಪೆಸಿಫಿಕಲಿ ಆದರೆ BOD ರೆಕಮೆಂಡೇಶನ್ ಮಾಡಬೇಕು ಮೆಂಬರ್ಸ್ಗೆ. ಕ್ಲಿಯರ್? BOD ರೆಕಮೆಂಡೇಶನ್ ಮಾಡಬೇಕು ಮೆಂಬರ್ಸ್ಗೆ. ವಿದಿನ್ 3 months ಆಫ್ ರೆಕಮೆಂಡೇಶನ್, 3 ತಿಂಗಳು ಒಳಗಡೆ ಮೆಂಬರ್ಸ್ ಅಪಾಯಿಂಟ್ಮೆಂಟ್ ಮಾಡಲೇಬೇಕಾಗುತ್ತೆ. ಸರ್ ಕ್ಯಾನ್ ಆನ್ ಆಡಿಟರ್ ಬಿ ಅಪಾಯಿಂಟೆಡ್ ಟು ದ ಸೇಮ್ ಫರ್ಮ್ ಆರ್ ಕಂಪನಿ ಆಫ್ಟರ್ ಕೂಲಿಂಗ್ ಪೀರಿಯಡ್ ಇಸ್ ಓವರ್? ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಫರ್ಮ್ ಹಿಯರ್. ಐ ಡೋಂಟ್ ನೋ ಯುವರ್ ನೇಮ್. ಕ್ಯಾನ್ ಐ ನೋ ಯುವರ್ ನೇಮ್? ಹೇಮಂತ್. So for the same firm, we are not even talking about, because Companies Act is not applicable for firms. For the same company, after cooling period, can we appoint? The answer is yes. ಆದರೆ ಪ್ರಾಕ್ಟಿಕಲ್ ಆಗಿ ಮಾತಾಡಬೇಕು ಅಂತ ಹೇಳಿದ್ರೆ, ನೀನು 5 ವರ್ಷ ಕಾಯ್ತೀಯಾ ಆ ಕಂಪನಿ ನನ್ನ ಅಪಾಯಿಂಟ್ ಮಾಡುತ್ತೆ ಅಂತ? ಬಿಕಾಸ್ ಇನ್ ದಟ್ 5 years ಯು ವುಡ್ ಹ್ಯಾವ್ ಬೀನ್ ಅಪಾಯಿಂಟೆಡ್ ಇನ್ ಮೆನಿ ಅದರ್ ಕಂಪನೀಸ್. ನೋ? ಕ್ಲಿಯರ್? ಸೊ ವಿ ಆರ್ ನಾಟ್ ಏಬಲ್ ಟು ವೇಟ್. ಆ ಕನ್ವಿಕ್ಷನ್ ಇರಲ್ಲ ದಟ್ ದೇ ವಿಲ್ ಅಪಾಯಿಂಟ್ ಅಸ್. ರೈಟ್? ಬಿಕಾಸ್ 5 years is a very long time. All right. So can I tell you that after 5 years will you appoint me? Theoretically possibility is there, but practically it is not very relevant for us, because they might appoint someone else, or we may not be able to take up that audit, because future alva, we never know what can happen in future. But theoretically yes, 5 ವರ್ಷದ ನಂತರ ಅವ್ರನ್ನೇ ಅಪಾಯಿಂಟ್ ಮಾಡಬಹುದು, ತೊಂದರೆ ಇಲ್ಲ. ರೈಟ್? ದೆನ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ರೆಸಿಗ್ನೇಷನ್ ಕೇಸಲ್ಲಿ BOD ಅಪಾಯಿಂಟ್ ಮಾಡೋಕ್ಕಾಗಲ್ಲ, ಬಟ್ ದ ರೆಸ್ಪಾನ್ಸಿಬಿಲಿಟಿ ಟು ಫಿಲ್ ಇಸ್ BOD's. ಕ್ಲಿಯರ್? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ರೆಸ್ಪಾನ್ಸಿಬಿಲಿಟಿ ಈಸ್ ಆಫ್ BOD.
ಆದರೆ ಫಿಲ್ ಮಾಡೋದು ಯಾರು, ರೆಸ್ಪಾನ್ಸಿಬಿಲಿಟಿ ಬಿ ಒ ಡಿ ಇದೆ. ಬಿ ಒ ಡಿ ಮೆಂಬರ್ಸ್ ಕಡೆಯಿಂದ ಫಿಲ್ ಮಾಡಿಸ್ಬೇಕು. ಇಟ್ ಈಸ್ ದೇರ್ ಜಾಬ್. ಕ್ಲಿಯರ್? ನಾವು ಇವಾಗ ಡ್ರೈವಿಂಗ್ ಲೈಸೆನ್ಸ್ ತಗೋಬೇಕಾದ್ರೆ ಅಪ್ಲಿಕೇಶನ್ ಫಿಲ್ ಮಾಡ್ತೀವಿ. ನಾವು ಆ ಅಪ್ಲಿಕೇಶನ್ನ ನಾವೇ ಫಿಲ್ ಮಾಡಬೇಕು. ಆದರೆ ನಮಗೆ ಫಿಲ್ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ರೆ ಒಂದು ಏಜೆಂಟ್ ಇರ್ತಾರೆ ಅಥವಾ ಯಾರಾದರೂ ಇರ್ತಾರೆ, ಅವರು ನಮ್ಮ ಕೈಯಿಂದಲೇ ಫಿಲ್ ಮಾಡಿಸ್ತಾರೆ. ಆದರೆ ಅವ್ರ ರೆಸ್ಪಾನ್ಸಿಬಿಲಿಟಿ ಅದು. ನಾವು ಅವ್ರನ್ನ ಅಪಾಯಿಂಟ್ ಮಾಡಿದ್ರೆ ಅವ್ರ ರೆಸ್ಪಾನ್ಸಿಬಿಲಿಟಿ. ಸಿಮಿಲರ್ಲಿ ಇದು ಬಿ ಒ ಡಿ ರೆಸ್ಪಾನ್ಸಿಬಿಲಿಟಿ, ಆದರೆ ನಮ್ಮ ಕೈಯಿಂದ ಮಾಡಿಸ್ತಾರೆ, ಅವರು ಮೆಂಬರ್ಸ್ ಕೈಯಿಂದ ಮಾಡಿಸ್ತಾರೆ. ಆಯಿತಾ? ಇವಾಗ ವೈ ಸರ್, ಇವಾಗ ಮೆಂಬರ್ಸ್ ಕೇಳ್ತಾರಲ್ವ, ಯಾಕೆ ರೆಸಿಗ್ನೇಷನ್ ಕೊಟ್ರಿ, ಏನು ತೊಂದರೆ ಇದೆ ಸರ್ ಮಾತಾಡಿ ಅಂತ. ರೈಟ್? ಸೊ ದಟ್ಸ್ ದ ರೀಸನ್ ವೈ ಯು ಟೇಕ್ ಮೆಂಬರ್ಸ್ ಪರ್ಮಿಷನ್ ಆರ್ ಮೆಂಬರ್ಸ್ ಅಪ್ರೂವಲ್. ಕ್ಲಿಯರಾ? ನೆಕ್ಸ್ಟ್ ಸೆಕ್ಷನ್ ನಂಬರ್ 140. ಸೆಕ್ಷನ್ ನಂಬರ್ 140. Section number 140, removal, resignation of auditor and giving of special notice. Sir, auditor na before tenure remove ಮಾಡಬಹುದಾ? Yes, may be removed from the office before expiry of his term only by way of special resolution and after obtaining previous approval of ಸೆಂಟ್ರಲ್ ಗವರ್ಮೆಂಟ್. ಸೊ ಸಿ ಜಿ ಅಪ್ರೂವಲ್ ಬೇಕು ರಿಮೂವ್ ಮಾಡೋದಕ್ಕೆ. ಅಪಾಯಿಂಟ್ ಮಾಡೋದಕ್ಕೆ ಸಿ ಜಿ ಅಪ್ರೂವಲ್ ಬೇಡ, ಆದರೆ ರಿಮೂವ್ ಮಾಡೋದಕ್ಕೆ ಸಿ ಜಿ ಅಪ್ರೂವಲ್ ಬೇಕಾಗುತ್ತೆ. ರೈಟ್? ಇನ್ ವಿಚ್ ಫಾರ್ಮ್? ADT 2. ರೈಟ್? ಇವಾಗ ಒಂದು ನೋಟ್ ಇದೆ ನೋಡಿ, ಸ್ಪೆಸಿಫೈಡ್ IFSC ಕಂಪನಿ. IFSC ಮೀನ್ಸ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸ್ ಸೆಂಟರ್ ಕಂಪನಿ. SEZ ಅಲ್ಲಿ ಸಿಚುವೇಶನ್ ಆಗಿರುತ್ತದು. ರೈಟ್? ಇವಾಗ ಗಿಫ್ಟ್ ಸಿಟಿ ಅಂತ ಒಂದಿದೆ ಗುಜರಾತ್ ಅಲ್ಲಿ. ಕ್ಲಿಯರ್? ದೇರ್ ವಿ ಹ್ಯಾವ್ IFSC ಕಂಪನೀಸ್. ಇವ್ರು ಏನ್ ಮಾಡ್ತಾರೆ, ಕ್ರಾಸ್ ಬಾರ್ಡರ್ ಟ್ರಾನ್ಸಾಕ್ಷನ್ಸ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾರೆ. ಕ್ಲಿಯರ್? ಇವಾಗ ಅವ್ರಿಗೆ ಇಫ್ CG ಡಸ್ ನಾಟ್ ರೆಸ್ಪಾಂಡ್ ವಿದಿನ್ 60 days ಆಫ್ ಅಪ್ಲಿಕೇಶನ್, ನೋ ಇಶ್ಯೂಸ್, ಇಟ್ ಈಸ್ ಡೀಮ್ಡ್ ದಟ್ CG ಹ್ಯಾಸ್ ಅಪ್ರೂವ್ಡ್. ಕ್ಲಿಯರ್? ನೀವು ಸೆಂಟ್ರಲ್ ಗವರ್ಮೆಂಟ್ಗೆ ಅಪ್ಲಿಕೇಶನ್ ಹಾಕ್ತೀರಾ. ಸೆಂಟ್ರಲ್ ಗವರ್ಮೆಂಟ್ಗೆ ಅಪ್ಲಿಕೇಶನ್ ಹಾಕಿದ್ಮೇಲೆ ಇಫ್ ಅವ್ರು ರೆಸ್ಪಾಂಡ್ ಮಾಡಿಲ್ಲ ಅಂತ ಹೇಳಿದ್ರೆ ವಿದಿನ್ 60 days ಏನು ತೊಂದರೆ ಇಲ್ಲ, ನೀವೇನು ಮಾಡ್ತೀರಾ, ಡೈರೆಕ್ಟಾಗಿ ಡೀಮ್ಡ್ ಅಪ್ರೂವಲ್ ಅದು. ಡೈರೆಕ್ಟಾಗಿ ನೀವು ಯು ಕ್ಯಾನ್ ಥಿಂಕ್ ದಟ್ ವಿ ಕ್ಯಾನ್ ಅಪಾಯಿಂಟ್ ಸಮ್ ಅದರ್ ಆಡಿಟರ್. ಕ್ಲಿಯರಾ? ಹೆಂಗೆ ಮಾಡ್ಬೇಕು ಸರ್? ಫಸ್ಟ್ ಯು ಹ್ಯಾವ್ ಟು ಪಾಸ್ ಅ ರೆಸೊಲ್ಯೂಷನ್. ಯಾವ ರೆಸೊಲ್ಯೂಷನ್? ಬೋರ್ಡ್ ರೆಸೊಲ್ಯೂಷನ್ ಪಾಸ್ ಮಾಡಬೇಕು. ಒನ್ಸ್ ಬೋರ್ಡ್ ರೆಸೊಲ್ಯೂಷನ್ ಇಸ್ ಪಾಸ್ಡ್, CG ಹತ್ರ ವಿದಿನ್ 30 days ಅಪ್ಲಿಕೇಶನ್ ಮಾಡಬೇಕು. ಅದಾದಮೇಲೆ ಜನರಲ್ ಮೀಟಿಂಗ್ ವಿದಿನ್ 6 days ಹೋಲ್ಡ್ ಮಾಡಬೇಕು. ಜನರಲ್ ಮೀಟಿಂಗ್ ಸ್ಪೆಷಲ್ ರೆಸೊಲ್ಯೂಷನ್ ಪಾಸ್ ಮಾಡಬೇಕು. ಸೊ ಸ್ಟೆಪ್ ನಂಬರ್ 1 ಹಿಂಗೆ ಬರಿತೀನಿ ನಾನು. ಸ್ಟೆಪ್ ನಂಬರ್ 1 ಬೋರ್ಡ್ ರೆಸೊಲ್ಯೂಷನ್, CG ಅಪ್ರೂವಲ್. ಸ್ಟೆಪ್ ನಂಬರ್ 2 CG ಅಪ್ರೂವಲ್. ಸ್ಟೆಪ್ ನಂಬರ್ 3 SR. BRL ಪಾಸ್ ಮಾಡೋದು ಬೋರ್ಡ್ ಮೀಟಿಂಗಲ್ಲಿ, SRL ಪಾಸ್ ಮಾಡೋದು ಜನರಲ್ ಮೀಟಿಂಗಲ್ಲಿ. ಕ್ಲಿಯರ್? ಅಂಡರ್ಸ್ಟುಡ್? ಅರ್ಥ ಆಯ್ತಾ? ಓಕೆ. ಬಿಫೋರ್ ಟೇಕಿಂಗ್ ಎನಿ ಆಕ್ಷನ್ ರೀಸನೇಬಲ್ ಆಪರ್ಚುನಿಟಿ ಆಫ್ ಬೀಯಿಂಗ್ ಹರ್ಡ್ ಕೊಡಬೇಕು, ಅವ್ರಿಗೆ ಮಾತಾಡೋಕೆ ಬಿಡಬೇಕು. ಅವ್ರ ಕಡೆಯಿಂದ ಏನಾದರೂ ಪಾಯಿಂಟ್ಸ್ ಇದ್ರೆ ಹಾಕ್ತಾರೆ ಅವರು. ರೆಸಿಗ್ನೇಷನ್ ಬೈ ಆಡಿಟರ್. ಆಡಿಟರ್ ಕೂಡ ರಿಸೈನ್ ಮಾಡ್ಬೋದು. ಇವಾಗಷ್ಟೇ ಓದಿದ್ದು. ರಿಸೈನ್ ಮಾಡಿದ್ರೆ ಹೆಂಗೆ ಮಾಡಬೇಕು ಸರ್? ಒಂದು ಫಾರ್ಮ್ ಫೈಲ್ ಮಾಡಬೇಕು ಕಾಲ್ಡ್ ADT 3. ಯಾವಾಗ? ವಿದಿನ್ 30 days ಫ್ರಮ್ ದ ಡೇಟ್ ಆಫ್ ರೆಸಿಗ್ನೇಷನ್. ನೀವು ಆಡಿಟರ್ ಇಬ್ಬರ ಜೊತೆ ಫೈಲ್ ಮಾಡಬೇಕು, 2 ಅಥಾರಿಟಿ ಜೊತೆ, ಒಂದು ಕಂಪನಿ ಇನ್ನೊಂದು ರಿಜಿಸ್ಟ್ರಾರ್. ನೀವೇ ಹೋಗಿ ಫೈಲ್ ಮಾಡಬೇಕು. ಯಾಕಂತ ಹೇಳಿದ್ರೆ ಇಫ್ ಯು ಡೋಂಟ್ ಫೈಲ್, ವಾಟ್ ಇಫ್ ಕಂಪನಿ ಡಸ್ ನಾಟ್ ಫೈಲ್ ಇಟ್ ವಿತ್ ROC and tomorrow something wrong happens and you will be liable for it. ಅದಕ್ಕೆ ನೀವೇ ರಿಜಿಸ್ಟರ್ ಹತ್ರ ಒಂದು ಕಾಪಿ ಕೊಟ್ಬಿಡಿ. ಆಯ್ತಾ? ಗವರ್ಮೆಂಟ್ ಕಂಪನಿ ಆದರೆ ಒಂದು ಕಾಪಿ CAG ಹತ್ರನೂ ಕೊಡಬೇಕು, ಬಿಕಾಸ್ ದೇ ಆರ್ ದ ಸುಪ್ರೀಂ ಅಥಾರಿಟಿ ಫಾರ್ ಆಲ್ ಆಫ್ ಅಸ್. ರೈಟ್ ಸರ್? ಸೆಕ್ಷನ್ 144 ಏನು ಹೇಳುತ್ತೆ? ಅಪಾಯಿಂಟಿಂಗ್ ಆಡಿಟರ್ ಅದರ್ ದ್ಯಾನ್ ರಿಟೈರಿಂಗ್ ಆಡಿಟರ್. ಇವಾಗ ಒಂದು ಆಡಿಟರ್ ರಿಟೈರ್ ಆಗ್ತಾ ಇದ್ದಾರೆ ಅಂದರೆ 5 ವರ್ಷ ಟೆನ್ಯೂರ್ ಆಯಿತು, ಅವ್ರು ರಿಟೈರ್ ಆಗ್ತಾ ಇದ್ದಾರೆ. ಅವ್ರನ್ನ ಮತ್ತೆ ಅಪಾಯಿಂಟ್ಮೆಂಟ್ ಮಾಡಬೇಕು. ಯಾವಾಗ? ಆಫ್ಟರ್ ಕೂಲಿಂಗ್ ಪೀರಿಯಡ್. ಇದು ನೀವು ಪಾಸ್ ಮಾಡ್ಬೋದು. ಇವಾಗ ತಾನೇ ಹೇಮಂತಿಗೆ ಹೇಳಿದೆ ನಾನು, ಪಾಸ್ ಮಾಡ್ಬೋದು, ಆಗ್ಬೋದು, ಥಿಯರಿಟಿಕಲಿ ಪಾಸಿಬಲ್ ಅಂತೇಳಿ. ಆದರೆ ಸರ್ ಅದಕ್ಕೇನು ತೊಂದರೆ ಇಲ್ಲ. ಅವ್ರನ್ನ ಬಿಟ್ಟು ಅವ್ರು ರಿಟೈರ್ ಆಗ್ತಿದ್ದಾರೆ, ಅವ್ರನ್ನ ಬಿಟ್ಟು ಬೇರೆ ಆಡಿಟರ್ನ ಅಪಾಯಿಂಟ್ಮೆಂಟ್ ಮಾಡೋಂಗಿದ್ರೆ ದೆನ್ ಸೆಕ್ಷನ್ 140 ಸಬ್ಸೆಕ್ಷನ್ 4 ವಿಲ್ ಕಮ್. ಯು ಹ್ಯಾವ್ ಟು ಗಿವ್ ಅ ಸ್ಪೆಷಲ್ ನೋಟಿಸ್. ಸರ್ ಸ್ಪೆಷಲ್ ನೋಟಿಸ್ ಎಲ್ಲಿದೆ ಸರ್? ಸ್ಪೆಷಲ್ ನೋಟಿಸ್ ಏನಿಲ್ಲ. ಇಫ್ ದ ಮೆಂಬರ್ಸ್ send notice to the company, it will be called as special notice under section 115. Under section 115. Section 115 ನಿಮಗೆ ಅರ್ಥ ಆಗುತ್ತೆ that special notice ಕೊಡಬೇಕಾಗುತ್ತೆ ಅಂತ. For what? Appointing an auditor other than retiring auditor or expressly telling that ನಮಗೆ ಇವ್ರು ಬೇಡ. ಒಂದು
ನಮಗೆ ಇವ್ರು ಬೇಡ ಬೇರೆಯವ್ರು ಬೇಕು ಅಂತೇಳಿ. ಇದು ನಮಗೆ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ ಆದರೆ ಇವ್ರು ಬೇಡ ಅಂತೇಳಿ. ಕ್ಲಿಯರ್? ದೀಸ್ ಟೈಪ್ ಆಫ್ ಬಿಸ್ನೆಸ್ ಇಸ್ ವಾಟ್ ಯು ಕ್ಯಾನ್ ಆಸ್ಕ್ ಇನ್ ಸ್ಪೆಷಲ್ ನೋಟಿಸ್. ಕ್ಲಿಯರಾ? ಎಸ್, ರೈಟ್. ಆನ್ ರಿಸೀಟ್ of such a resolution, company shall forthwith immediately send a copy to retiring auditor. ಅವ್ರ ರೈಟ್ಸ್ ಏನಿದೆ, ರೆಪ್ರೆಸೆಂಟೇಷನ್ ಮಾಡಬಹುದು ಆದರೆ ನಾಟ್ ಎಕ್ಸೀಡಿಂಗ್ ಅ ರೀಸನೇಬಲ್ ಲೆಂತ್. ಅವ್ರನ್ನ ನಾವು ರಿಮೂವ್ ಮಾಡ್ತಾ ಇದೀವಲ್ವಾ, ಸೊ ಅವ್ರನ್ನ ನಾವು ಅಪಾಯಿಂಟ್ ಮಾಡ್ತಾ ಇಲ್ಲ, ಬೇರೆಯವ್ರನ್ನ ಅಪಾಯಿಂಟ್ ಮಾಡ್ತಾ ಇದೀವಿ, ಅವ್ರಿಗೊಂದು ಆಪರ್ಚುನಿಟಿ ಕೊಡಬೇಕು. ಅವ್ರ ಕಡೆಯಿಂದ ಏನಾದರೂ ಪಾಯಿಂಟ್ಸ್ ಇದ್ರೆ ಮಾತಾಡ್ಬೋದು. ಅಂಡ್ ದ್ಯಾಟ್ they can request the company to forward it to members. Clear? If a copy of representation is not sent because it was received too late or because of the company's default, the auditor may require the representation shall be read out at the meeting. ನೀವು ಕಳಿಸಲಿಲ್ಲ ಅಂತ ಹೇಳಿದ್ರೆ ಪರವಾಗಿಲ್ಲ, ಮೀಟಿಂಗಲ್ಲಿ, ಜನರಲ್ ಮೀಟಿಂಗಲ್ಲಿ ನಾನು ಮಾತಾಡ್ಬೋದು. ಅದೇ ರೆಪ್ರೆಸೆಂಟೇಷನ್ನ ಕೈಯಲ್ಲಿ ಇಟ್ಕೊಂಡು ನಾನು ಮಾತಾಡ್ಬೋದು. ಕ್ಲಿಯರ್? ಕಂಪನೀಸ್ ಡ್ಯೂಟೀಸ್ ಏನಿಲ್ಲ, ಅವ್ರು ರೈಟ್ಸ್ ಆಫ್ ಒನ್ ಪರ್ಸನ್ ಇಸ್ ಡ್ಯೂಟಿ ಆಫ್ ಅನದರ್ ಪರ್ಸನ್. ಸೊ ಆಡಿಟರ್ ಅವ್ರ ರೆಪ್ರೆಸೆಂಟೇಷನ್ ನನ್ನ ಹತ್ರ ಸೆಂಡ್ ಮಾಡಿದ್ರೆ ನನ್ನ ಕಂಪ್ನಿ ಇವಾಗ ನನ್ನ ಡ್ಯೂಟಿ ಏನು, ಮಿಕ್ಕಿದ ಮೆಂಬರ್ಸ್ ಹತ್ರ ಅಥವಾ ಉಳಿದಿರೋ ಮೆಂಬರ್ಸ್ ಜೊತೆ ನಾನು ಇದನ್ನ ಶೇರ್ ಮಾಡಬೇಕು. ಕ್ಲಿಯರ್? ಕಂಪನಿ shall state the fact of representation in any notice, shall send a copy of representation to every member of the company to whom notice of meeting is sent, whether before or after the receipt of representation. So you have to send a copy to them. Clear? Sir, if rights are abused, CG ಹೇಳ್ಬೋದು, ನೀನು ದುರುಪಯೋಗ ಮಾಡ್ತಾ ಇದೀಯಾ, ನಿನ್ನ ರೈಟನ್ನ ಮಿಸ್ಯೂಸ್ ಮಾಡ್ತಾ ಇದೀಯಾ. ಕ್ಲಿಯರ್? ರೈಟ್. ಸೊ ಇನ್ ದ್ಯಾಟ್ ಕೇಸ್ ವಾಟ್ ವಿಲ್ ಹ್ಯಾಪನ್? ಸಿಂಪಲ್ ಲಾಜಿಕ್. ಇನ್ ದಟ್ ಕೇಸ್ ನಿಮಗೆ ರೈಟ್ಸ್ ನೀವು ಮಿಸ್ಯೂಸ್ ಮಾಡ್ತಾ ಇದ್ದೀರಾ, ಮೀಟಿಂಗಲ್ಲಿ ನಿಮ್ಮ ರೆಪ್ರೆಸೆಂಟೇಷನ್ನ ರೀಡ್ ಔಟ್ ಮಾಡೋಕ್ಕಾಗಲ್ಲ. ಇಟ್ಸ್ ಅ ಕ್ಲಿಯರ್ ಕಟ್ ಕೇಸ್. ರೆಪ್ರೆಸೆಂಟೇಷನ್ನ ರೀಡ್ ಔಟ್ ಮಾಡೋಕ್ಕಾಗದೇ ಇಲ್ಲ. ಅಂಡರ್ಸ್ಟುಡ್? ಕ್ಲಿಯರ್? Yes, right. Now, auditor acts in a fraudulent manner. Now, what do you mean by fraudulent manner, sir? Fraud means what? Intentional thing. If you do that, tribunal ನಿಮ್ಮನ್ನ ಎತ್ತಂಗಡಿ ಮಾಡಿಸುತ್ತೆ. ಕ್ಲಿಯರ್? ಟ್ರೈಬ್ಯುನಲ್ ಆನ್ ಇಟ್ಸ್ ಓನ್, ಸೋಮೋಟೋ ಆರ್ ಯಾರಾದ್ರೂ ಸೆಂಟ್ರಲ್ ಗೌರ್ಮೆಂಟ್ ಅಪ್ಲಿಕೇಶನ್ ಮಾಡ್ಬೋದು ಅಥವಾ ಎನಿ ಪರ್ಸನ್ ಕನ್ಸರ್ನ್ ಅಪ್ಲಿಕೇಶನ್ ಮಾಡ್ಬೋದು. ಇವರು ಮಾಡಿದ್ರೆ and if it is satisfied, tribunal ಗೆ ಪ್ರೂಫ್ ಸಿಕ್ಕಿದ್ರೆ, tribunal says I am satisfied that the company or the auditor of the company has directly or indirectly he has done fraud, then tribunal will direct the company to change the auditors. And ಇಲ್ಲಿ ನೀವು ಸಿಕ್ಕಿ ಬಿದ್ರೆ ನಿಮಗೆ 5 ವರ್ಷ ಯಾವುದೇ ಕಂಪನಿಯಿಂದ ಅಪಾಯಿಂಟ್ಮೆಂಟ್ ಸಿಗಲ್ಲ. You cannot be an auditor of any company. Clear? Yes. ಅದೇ ಸೆಂಟ್ರಲ್ ಗೌರ್ಮೆಂಟ್ ಅಪ್ಲಿಕೇಶನ್ ಮಾಡಿ ನಮಗೆ ಸೆಂಟ್ರಲ್ ಗೌರ್ಮೆಂಟ್ says I'll apply and I'll ask tribunal to remove this auditor because he has done fraud. ಆವಾಗ ಅಪಾಯಿಂಟ್ಮೆಂಟ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟೇ, ಹೊಸ ಆಡಿಟರ್ನ ಅಪಾಯಿಂಟ್ಮೆಂಟ್ ಮಾಡೋದು ಸೆಂಟ್ರಲ್ ಗೌರ್ಮೆಂಟ್. ದಿಸ್ ಇಸ್ ಸೆಕ್ಷನ್ ನಂಬರ್ 140. ಅರ್ಥ ಆಯ್ತಾ? 141 ಎಲಿಜಿಬಿಲಿಟಿ, ಕ್ವಾಲಿಫಿಕೇಶನ್ಸ್ ಅಂಡ್ ಡಿಸ್ಕ್ವಾಲಿಫಿಕೇಶನ್ಸ್. ಸರ್, ಈ ಎಲಿಜಿಬಿಲಿಟಿ ಕ್ವಾಲಿಫಿಕೇಶನ್ಸ್ ಏನಾಗಿರಬೇಕು? ಚಾರ್ಟರ್ಡ್ ಅಕೌಂಟೆಂಟ್ ಆಗಿರಬೇಕು. ವಿಚ್ ಚಾರ್ಟರ್ಡ್ ಅಕೌಂಟೆಂಟ್? CA ಇನ್ ಪ್ರಾಕ್ಟೀಸ್. CA ಇನ್ ಎಂಪ್ಲಾಯ್ಮೆಂಟ್ ಆಗಲ್ಲ, CA ಇನ್ ಪ್ರಾಕ್ಟೀಸ್ ಆಗಿರಬೇಕು. ಕ್ಲಿಯರ್? ದೆನ್ ಸೊ ಪರ್ಸನ್ ಶುಡ್ ಬಿ ಓನ್ಲಿ ಇಫ್ ಈಸ್ ಅ ಚಾರ್ಟರ್ಡ್ ಅಕೌಂಟೆಂಟ್. ನೀವು ಫರ್ಮನ್ನ ಅಪಾಯಿಂಟ್ ಮಾಡಿದ್ರೆ ಮೆಜಾರಿಟಿ ಆಫ್ ದ ಪರ್ಸನ್ ಪ್ರಾಕ್ಟೀಸ್ ಮಾಡಬೇಕು. ಥರ್ಡ್, LLP ಆಗಿದ್ರೆ ಸರ್ ಓನ್ಲಿ ದೋಸ್ ಪಾರ್ಟ್ನರ್ಸ್ ಹೂ ಆರ್ CA ಶಲ್ ಬಿ ಆಥರೈಸ್ಡ್ ಟು ಆಕ್ಟ್ ಅಂಡ್ ಸೈನ್. Clear? Next, disqualifications of auditors. ಯಾರೆಲ್ಲ ಡಿಸ್ಕ್ವಾಲಿಫೈ ಆಗ್ತಾರೆ ಸರ್? ನಂಬರ್ 1, ಬಾಡಿ ಕಾರ್ಪೊರೇಟ್ ಅದರ್ ದನ್ LLP. ಒಂದು LLP ಕಂಪನಿಗೆ ಆಡಿಟರ್ ಆಗ್ಬೋದು, ಆದರೆ ಒಂದು ಕಂಪನಿ ಇನ್ನೊಂದು ಕಂಪನಿಗೆ ಆಡಿಟರ್ ಆಗಕ್ಕೆ ಚಾನ್ಸ್ ಇಲ್ಲ. ಕ್ಲಿಯರ್? ಸೊ ಯು ಕೆನಾಟ್ ಬಿಕಮ್ ಎನ್ ಆಡಿಟರ್ ಆಫ್ ಅ ಕಂಪನಿ ಇಫ್ ಯು ಆರ್ ಆಲ್ಸೋ ಅ ಕಂಪನಿ. ಕ್ಲಿಯರ್? ರೈಟ್. ದೆನ್ ಆಫೀಸರ್ ಆರ್ ಎಂಪ್ಲಾಯಿ ಆಫ್ ದ ಕಂಪನಿ. ಸರ್, ನಂದೇ ಆಫೀಸರ್ನ ನಾನು ಆಡಿಟರ್ ಆಗಿ ಅಪಾಯಿಂಟ್ ಮಾಡಿದ್ರೆ, ನಂದೇ ಎಂಪ್ಲಾಯಿನ ನಾನು ಆಫೀಸರ್ ಆಗಿ ಅಪಾಯಿಂಟ್ ಮಾಡಿದ್ರೆ, ಯು ಟೆಲ್ ಮೀ, ಬಯಾಸ್ಡ್ ಒಪಿನಿಯನ್ ಬರುತ್ತಾ, ಅನ್ಬಯಾಸ್ಡ್ ಒಪಿನಿಯನ್ ಬರುತ್ತಾ? ಬಯಾಸ್ಡ್ ಒಪಿನಿಯನ್ ಬರುತ್ತಾ, ಅನ್ಬಯಾಸ್ಡ್ ಒಪಿನಿಯನ್ ಬರುತ್ತಾ? ಹೇಳಿ ನೋಡೋಣ. ಬಯಾಸ್ಡ್ ಒಪಿನಿಯನ್ ಬರುತ್ತೆ. ಇಫ್ ಬಯಾಸ್ಡ್ ಒಪಿನಿಯನ್ ಕಮ್ಸ್, ಹೌ ಕ್ಯಾನ್ ಮೈ ಮೆಂಬರ್ಸ್ ಟ್ರಸ್ಟ್ ದೆಮ್? Right? So officer or employee of the company
ಚಾನ್ಸ್ ಇಲ್ಲ, ಯು ಕೆನಾಟ್ ಅಪಾಯಿಂಟ್ ದೆಮ್. ಸೆಕೆಂಡ್, ಥರ್ಡ್ ಸರ್, ಪರ್ಸನ್ ಹೂ ಇಸ್ ಅ ಪಾರ್ಟ್ನರ್, person who is a partner or who is in the employment of officer or employee of the company. Andre sir, correct, very good, super 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 super, self interest threats barute, very good, audit, nice. See, imagine this is a company, okay, and this is the officer. ಇವರನ್ನ ನಾನು ಅಪಾಯಿಂಟ್ಮೆಂಟ್ ಮಾಡಕ್ ಆಗಲ್ಲ, ಮಿಸ್ಟರ್ ಎ. ಆದ್ರೆ ಮಿಸ್ಟರ್ ಎಗೆ ಹೊರಗಡೆ ಒಂದು ಫರ್ಮ್ ಇದೆ, ಎ ಅಂಡ್ ಕೋ. ಇಲ್ಲಿ ಎ ಒಂದು ಪಾರ್ಟ್ನರ್, ಬಿ ಒಂದು ಪಾರ್ಟ್ನರ್. ನಾನು ಬಿ ನ ಅಪಾಯಿಂಟ್ ಮಾಡ್ಬೋದಾ? ಕೆನ್ ಐ ಅಪಾಯಿಂಟ್ ಮಿಸ್ಟರ್ ಬಿ ಹಿಯರ್? ಮಿಸ್ಟರ್ ಬಿ ಕೂಡ ಇನ್ಎಲಿಜಿಬಲ್, ಡಿಸ್ಕ್ವಾಲಿಫೈಡ್. ಯಾಕೆ ಅಂತ ಹೇಳಿದ್ರೆ ಇಟ್ಸ್ ಅನ್ ಇಂಡೈರೆಕ್ಟ್ ವೇ ಆಫ್ ಇನ್ಫ್ಲೂಯೆನ್ಸಿಂಗ್. ಕ್ಲಿಯರ್? ಎ ಪಾರ್ಟ್ನರ್ ಅಲ್ಲಿ ಅವ್ರು ಇನ್ಫ್ಲೂಯೆನ್ಸ್ ಮಾಡ್ಕೋಬಹುದು. ನೋಡಪ್ಪ, ನಿನ್ ರಿಪೋರ್ಟ್ ಎಲ್ಲ ಹಿಂಗೆ ಕೊಡಬೇಡ, ಅಂದ್ಕೊಟ್ರೆ ನನ್ನ ಕಂಪ್ನಿ ಹಾಳಾಗೋಗುತ್ತೆ, ನನ್ನ ಕಂಪ್ನಿ ಹಾಳಾಗೋದ್ರೆ ನನ್ನ ಬಿಸ್ನೆಸ್ ಹಾಳಾಗೋಗುತ್ತೆ ಅಂತ. ಸೊ ಬೇಡ ಸರ್, ಬೇಡ, ಬೇಡವೇ ಬೇಡ. ಆಫೀಸರ್ ಆರ್ ಎಂಪ್ಲಾಯಿ ಆಫ್ this particular person, aita, or partner or employee of this particular officer or employee of the company, bedve beda. Then next sir, 141(3)(d), 141(3)(d, very very important, star mark hakidini, adike tumba important, exam alli questions keltare. Right? So what do we do there now? The person, proposed auditor, our relative, our partner, ಇವರು 3 ಜನನು ಸೆಕ್ಯೂರಿಟೀಸ್ ಇಟ್ಕೊಂಡ್ರೆ, ಆದರೆ ಡಿವೆಂಚರ್ಸೋ ಶೇರ್ಸೋ ಏನಾದರೂ ಪರ್ಚೇಸ್ ಮಾಡಿದ್ರೆ ಆ ಕಂಪನಿದು ಆರ್ ಆ ಸಬ್ಸಿಡರಿ, ಆ ಕಂಪನಿದು ಸಬ್ಸಿಡರಿ, ಆ ಕಂಪನಿದು ಹೋಲ್ಡಿಂಗ್ ಆರ್ ಆ ಕಂಪನಿದು ಅಸೋಸಿಯೇಟ್ ಆರ್ ಸಬ್ಸಿಡರಿ, ಈ ನೆಟ್ವರ್ಕಿಂಗ್ ಕಂಪನೀಸಲ್ಲಿ ನೀವು ಸೆಕ್ಯೂರಿಟಿ ಅಥವಾ ಇಂಟ್ರೆಸ್ಟ್ ನೀವು ಹೋಲ್ಡ್ ಮಾಡಿದ್ರೆ ನೀವು ಡಿಸ್ಕ್ವಾಲಿಫೈ ಆಗೋಗ್ತೀರಾ. ಆದರೆ ರಿಲೇಟಿವ್ಗೆ ಒಂದು ಎಕ್ಸೆಪ್ಷನ್ ಇದೆ. ದೇ ಕ್ಯಾನ್ ಹೋಲ್ಡ್ ದ ಸೆಕ್ಯೂರಿಟಿ ಆರ್ ಇಂಟ್ರೆಸ್ಟ್ ಅಪ್ ಟು ದ ಫೇಸ್ ವ್ಯಾಲ್ಯೂ ಆಫ್ ನಾಟ್ ಎಕ್ಸೀಡಿಂಗ್ 1 lakh. ರಿಮೆಂಬರ್, ಫೇಸ್ ವ್ಯಾಲ್ಯೂ. ಎಕ್ಸಾಮ್ ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂ ಕೊಡ್ತಾರೆ, ತಗೋಬೇಡಿ. ಫೇಸ್ ವ್ಯಾಲ್ಯೂ ನಾನೇ ನೋಡ್ಬೇಕು ನೀವು ಕ್ವೆಶನ್ ಅಲ್ಲಿ. ಕ್ಲಿಯರ್? ಫೇಸ್ ವ್ಯಾಲ್ಯೂ ಕೊಟ್ಟಿದಾರಾ ಇಲ್ವಾ ಅಂತೇಳಿ ನೋಡ್ಬೇಕು. ಕ್ಲಿಯರಾ? ಎಸ್ಸಾ? ರೈಟ್. ನೌ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ದೇ ಆರ್ ಟ್ರೈಂಗ್ ಟು ಟೆಲ್ ಹಿಯರ್. ಸಿ, ಪರ್ಸನ್, ರಿಲೇಟಿವ್ ಆರ್ ಪಾರ್ಟ್ನರ್ should not hold any security or interest yelli that company where you're going to audit. Number 1. Number 2, that company is holding company, and that company is subsidiary company, that company is associate company, subsidiary of such holding company. ಈ ನೆಟ್ವರ್ಕಿಂಗ್ ಅಥವಾ ಈ ನೆಟ್ವರ್ಕ್ ಅಲ್ಲಿ, ಈ ಲೂಪ್ ಅಲ್ಲಿ ಯು ಶುಡ್ ನಾಟ್ ಹೋಲ್ಡ್ ಎನಿ ಸೆಕ್ಯೂರಿಟೀಸ್. ಒಂದು ಸಿಂಗಲ್ ಶೇರ್ ಇಟ್ಕೋಬಾರ್ದು ಆಸ್ ಅನ್ ಆಡಿಟರ್. ಆದರೆ ರಿಲೇಟಿವ್ಸ್ ಮಾತ್ರ ಒಂದು ಎಕ್ಸೆಪ್ಷನ್ ಇದೆ. till rupees 1 lakh face value you can purchase. ಯಾರು? ರಿಲೇಟಿವ್ ಮಾತ್ರ. ನೀವು 1 ರೂಪಾಯಿನೂ ಪರ್ಚೇಸ್ ಮಾಡಂಗಿಲ್ಲ, ರಿಲೇಟಿವ್ಸ್ ಮಾತ್ರ ಮಾಡಬಹುದು. ಕ್ಲಿಯರ್? ಪ್ರೊವೈಡೆಡ್ ಸರ್, ಇವತ್ತು ರಿಲೇಟಿವ್ ಪರ್ಚೇಸ್ ಮಾಡಿಲ್ಲ ಸರ್, ಆದರೆ ಮುಂದೆ ಆಫ್ಟರ್ ಐ ಬಿಕೇಮ್ ದಿ ಆಡಿಟರ್ ರಿಲೇಟಿವ್ ಹ್ಯಾಸ್ ಪರ್ಚೇಸ್ಡ್ ಅಂಡ್ ಇಟ್ ಹ್ಯಾಸ್ ಗಾನ್ ಬಿಯಾಂಡ್ 1 lakhs. ಏನು ಮಾಡ್ಬೋದು ಸರ್? ಏನು ಮಾಡ್ಬೋದು ಸರ್? ಏನಿಲ್ಲ, ನೋ ಪ್ರಾಬ್ಲಮ್. 60 ದಿನ ಸಿಗುತ್ತೆ. ಕರೆಕ್ಟಿವ್ ಆಕ್ಷನ್ಸ್ ತಗೊಳ್ಳಿ. ಆಸ್ಕ್ ಯುವರ್ ರಿಲೇಟಿವ್ ಟು ಸರೆಂಡರ್ ದ ಶೇರ್ಸ್ and bring it within the limits. 60 ದಿನ ಟೈಮ್ ಇದೆ, ನೀವು ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಬಟ್ within 6 days you have to bring it to below the threshold limit. This is first. Second, indebted to the company or a subsidiary, holding, associate or subsidiary of the holding company. Same networking companies ಗೆ, same network ಅಲ್ಲಿ if you are indebted means what? ಋಣ ಇದೆ, ಋಣ ಇದೆ. ಆ ಋಣ indebtedness. ಕ್ಲಿಯರ್? ಇಟ್ಸ್ ಓಕೆ ಇಫ್ ಇಟ್ ಇಸ್ ದೇರ್, ಬಟ್ 5 ಲಕ್ಷಕ್ಕಿಂತ ಜಾಸ್ತಿ ಇದ್ರೆ ಡಿಸ್ಕ್ವಾಲಿಫೈಡ್. 5 ಲಕ್ಷ ತನಕ ಪರವಾಗಿಲ್ಲ. ಕ್ಲಿಯರ್? ರೈಟ್? ನೀವು ಲೋನ್ ತಗೊಂಡಿದ್ದೀರಾ ಕಂಪನಿ ಹತ್ರ, 5 ಲಕ್ಷ ತನಕ ತೊಂದರೆ ಇಲ್ಲ. ನೆಕ್ಸ್ಟ್ ಸರ್, ಗ್ಯಾರಂಟಿ ಕೊಟ್ಟಿದ್ದೀರಾ ನೀವು ಅಥವಾ ಸೆಕ್ಯೂರಿಟಿ ಕೊಟ್ಟಿದ್ದೀರಾ ನೀವು ಇನ್ ಕನೆಕ್ಷನ್ ವಿತ್ ದ ಇಂಡೆಟೆಡ್ನೆಸ್ ಆಫ್ ಎನಿ ಥರ್ಡ್ ಪಾರ್ಟಿ ಟು ದ ಕಂಪನಿ. ಸೊ ಯು ಹ್ಯಾವ್ ಗಿವನ್ ಗ್ಯಾರಂಟಿ ವಿತ್ ಇನ್ ಕನೆಕ್ಷನ್ ವಿತ್ ದಿ ಇಂಡೆಟೆಡ್ನೆಸ್. ಯಾರೋ ಥರ್ಡ್ ಪಾರ್ಟಿ ಕಂಪನೀಸ್ಗೆ ದುಡ್ಡು ಕೊಡಬೇಕಾಗಿದೆ, ಆದರೆ ನೀವು ಆ ಥರ್ಡ್ ಪಾರ್ಟಿ ಬಿಹಾಫ್ ಅಲ್ಲಿ ಕಂಪನಿಗೆ ನೀವು ಗ್ಯಾರಂಟಿ ಕೊಡ್ತಾ ಇದ್ದೀರಾ. ಕ್ಲಿಯರ್? ಯು ಆರ್ ಗಿವಿಂಗ್ ಗ್ಯಾರಂಟಿ ಟು ದ ಕಂಪನಿ. ಇಫ್ ಯು ಆರ್ ಗಿವಿಂಗ್ ಗ್ಯಾರಂಟಿ ಟು ದ ಕಂಪನಿ ಥರ್ಡ್ ಪಾರ್ಟಿ ಬಿಹಾಫ್ ಅಲ್ಲಿ, ಅಂಡ್ ದಟ್ ಟು ಇಫ್ ಇಟ್ ಇಸ್ ಮೋರ್ ದೆನ್ 1 lakh. 1 lakh ತನಕ ಪರವಾಗಿಲ್ಲ. 1 ಲಕ್ಷಕ್ಕಿಂತ ಜಾಸ್ತಿ ಹೋದ್ರೆ ಯು ವಿಲ್ ಬಿಕಮ್ ಡಿಸ್ಕ್ವಾಲಿಫೈಡ್. ಡಿಸ್ಕ್ವಾಲಿಫೈಡ್ ಅಂದ್ರೆ ನೀವು ಆಡಿಟರ್ ಆಗಕ್ಕೆ ಚಾನ್ಸೇ ಇಲ್ಲ. ಅಂಡರ್ಸ್ಟುಡ್ಡಾ? ಕ್ಲಿಯರಾ? Then
A person or a firm who whether directly or indirectly has a business relationship, very very important, business relationship with the company, subsidiary, holding, associate, subsidiary of such holding company. Same ಆ ಸರ್ಕಲ್ ಅಲ್ಲಿ ನಿಮಗೆ ಬಿಸ್ನೆಸ್ ರಿಲೇಶನ್ಶಿಪ್ ಇರಬಾರ್ದು. ಸರ್ ಬಿಸ್ನೆಸ್ ರಿಲೇಶನ್ಶಿಪ್ ಅಂದ್ರೆ ಏನು ಅದನ್ನ ಡಿಫೈನ್ ಮಾಡಿದ್ದಾರೆ. ಬಿಸ್ನೆಸ್ ರಿಲೇಶನ್ಶಿಪ್ ಮೀನ್ಸ್ ಎನಿ ಟ್ರಾನ್ಸಾಕ್ಷನ್ ಎಂಟರ್ಡ್ ಫಾರ್ ಕಮರ್ಷಿಯಲ್ ಪರ್ಪಸ್, ನಾಟ್ ಫಾರ್ ಪರ್ಸನಲ್ ಪರ್ಪಸ್. ನಾಟ್ ಫಾರ್ ಪರ್ಸನಲ್ ಪರ್ಪಸ್. ಕಮರ್ಷಿಯಲ್ ಪರ್ಪಸ್ಗೆ ನೀವು ರಿಲೇಶನ್ಶಿಪ್ ಇಟ್ಕೊಂಡ್ರೆ ಯು ಆರ್ ಡಿಸ್ಕ್ವಾಲಿಫೈಡ್. ಆದರೆ ಎರಡು ಟ್ರಾನ್ಸಾಕ್ಷನ್ ಎಕ್ಸೆಂಪ್ಷನ್ ಇದೆ. ಏನದು? ಇವಾಗ ನೋಡಿ, ನಾನು ಆಡಿಟರ್ ಒಂದು ಕಂಪನಿದು ಎ ಲಿಮಿಟೆಡ್ದು. ಎ ಲಿಮಿಟೆಡ್ಗೆ ನಾನು ಆಡಿಟಿಂಗ್ ಸರ್ವಿಸಸ್ ಕೊಡ್ತಾ ಇದ್ದೀನಿ ಅಂಡ್ ಎ ಲಿಮಿಟೆಡ್ ವಿಲ್ ಗಿವ್ ಮಿ ಫೀಸ್. ಈಸ್ ಇನ್ ಆಕ್ಚುಲಿ ದಟ್ ಕಮರ್ಷಿಯಲ್ ಟ್ರಾನ್ಸಾಕ್ಷನ್? ಎಸ್, ಆದರೆ ಅದು ಎಕ್ಸೆಪ್ಷನ್. ಕಮರ್ಷಿಯಲ್ ಟ್ರಾನ್ಸಾಕ್ಷನ್ ವಿಚ್ ಆರ್ ಇನ್ ದ ನೇಚರ್ ಆಫ್ ಪ್ರೊಫೆಷನಲ್ ಸರ್ವಿಸಸ್ permitted to be rendered by an auditor or audit firm is an exception. ಇದನ್ನ ಕೊಡಬಹುದು, ಡಿಸ್ಕ್ವಾಲಿಫೈ ಆಗಲ್ಲ. ಅದರ್ವೈಸ್ ಐ ಶುಡ್ ಡು ಆಡಿಟ್ ಫಾರ್ ಫ್ರೀ ಬಿಕಾಸ್ ಆಡಿಟಿಂಗ್ ಇಸ್ ಅ ಪರ್ಮಿಟೆಡ್ ಟ್ರಾನ್ಸಾಕ್ಷನ್. ನನಗೆ ಪರ್ಮಿಟೆಡ್ ಸರ್ವಿಸಸ್ ಕ್ಲಿಯರ್ ವಿ ಆರ್ ಸಪೋಸ್ ಟು ಗಿವ್. ದೆನ್ ಕಮರ್ಷಿಯಲ್ ಟ್ರಾನ್ಸಾಕ್ಷನ್ ವಿಚ್ ಆರ್ ಇನ್ ದಿ ಆರ್ಡಿನರಿ ಕೋರ್ಸ್ ಆಫ್ ಬಿಸ್ನೆಸ್ ಅಟ್ ಆರ್ಮ್ಸ್ ಲೆಂತ್ ಪ್ರೈಸ್. ಆರ್ಮ್ಸ್ ಲೆಂತ್ ಪ್ರೈಸ್ ಅಂದ್ರೆ ಎಲ್ಲರಿಗೂ ಒಂದೇ ರೇಟ್ ಸರ್, ನಿಮಗೆ ಸ್ಪೆಷಲ್ ರೇಟ್ ಏನೂ ಇಲ್ಲ, ಎಲ್ಲರಿಗೂ ಒಂದೇ ರೇಟು, ರೈಟ್? ಎಲ್ಲರನ್ನ ಸಮವಾಗಿ ನೋಡೋದೇನೆ ಆರ್ಮ್ಸ್ ಲೆಂತ್. ಕ್ಲಿಯರ್? ಸೊ ಈಕ್ವಲ್, ಎವ್ರಿ ಒನ್ ಈಕ್ವಲ್ ಆರ್ಮ್ಸ್ ಲೆಂತ್ ಪ್ರೈಸ್. ಸೊ ಸ್ಟ್ರೇಂಜರ್ಸ್ಗೂ 10 ರೂಪಾಯಿ, ಸಿ ಎಗೂ 10 ರೂಪಾಯಿ. ಇಂಥ ಟ್ರಾನ್ಸಾಕ್ಷನ್ ನಿಮ್ಮ ಆರ್ಡಿನರಿ ಕೋರ್ಸಲ್ಲಿ ಬಿಸ್ನೆಸ್ಸಲ್ಲಿ ಮಾಡಿದ್ರೆ ಪರವಾಗಿಲ್ಲ, ಯು ಆರ್ ನಾಟ್ ಡಿಸ್ಕ್ವಾಲಿಫೈಡ್. ಆದರೆ ಯಾವ ಸೆಕ್ಟರಲ್ಲಿ ಸರ್? ಯೂಶ್ವಲಿ ಟೆಲಿಕಮ್ಯುನಿಕೇಷನ್ಸು, ಏರ್ಲೈನ್ಸು, ಹಾಸ್ಪಿಟಲ್ಸು, ಹೋಟೆಲ್ಸು, ಇಂಥ ಸರ್ವಿಸ್ ಸೆಕ್ಟರ್ ಅಥವಾ ಇಂಥ ಬಿಸ್ನೆಸ್ಸಲ್ಲಿ ಆರ್ಮ್ಸ್ ಲೆಂತ್ ಪ್ರೈಸ್ ತುಂಬ ಮುಖ್ಯ ಆಗುತ್ತೆ. ಸರ್ ನಿಮ್ಮ ರಿಲೇಟಿವ್ ಡೈರೆಕ್ಟರ್ ಅಥವಾ ಎಂಪ್ಲಾಯ್ಮೆಂಟ್ ಇದ್ದರೆ ಯಾವ ಥರ? ಡೈರೆಕ್ಟರ್ ಆರ್ KMP. If your relative is a director of the company or a KMP of the company, chance ಇಲ್ಲ, because they are the one who is influencing your scope. ಅದಕ್ಕೆ ನೋ ವೇ. ಕ್ಲಿಯರ್? ಚಾನ್ಸೇ ಇಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ a person who has been convicted. ಕ್ಲಿಯರ್? a person who is in full time employment. ಸರ್ ನೀವು ಎಲ್ಲಾದರೂ ಕೆಲಸ ಮಾಡಂಗಿದ್ರೆ ಮಾಡಿ, ಬಟ್ ಯು ಕಾಂಟ್ ಬಿಕಮ್ an auditor. You are in employment, no problem. Be in employment, you can't become an auditor, number one. Or person or a partner of a firm holding the appointment as an auditor for a company which is more than 20 companies. Now people will know 20 company ಮೇಲೆ ನೀವು ಹೋಲ್ಡ್ ಮಾಡೋಕ್ಕೆ ಚಾನ್ಸ್ ಇಲ್ಲ. You cannot hold any auditorship. Clear? You cannot hold any auditorship for a company or for any companies which is above 20 companies. 20 companies ಸೀಲಿಂಗ್ ಲಿಮಿಟ್. ಆದರೆ ಆ 20 ಕಂಪನಿ ಕೌಂಟ್ ಮಾಡೋದಕ್ಕೆ ಸ್ಮಾಲ್ ಕಂಪನಿ ಬಿಟ್ಬಿಡ್ಬೇಕು, OPC ಬಿಟ್ಟಾಕಬೇಕು. ಪ್ರೈವೇಟ್ ಕಂಪನೀಸು ವಿಚ್ ಹ್ಯಾಸ್ ಪೇಡ್ ಅಪ್ ಕ್ಯಾಪಿಟಲ್ ಆಫ್ ಲೆಸ್ ದೆನ್ 100 CR. ಕ್ಲಿಯರ್? ಓನ್ಲಿ ದೀಸ್ 3 ಕಂಪನೀಸ್ ವಿಲ್ ಬಿ ಎಕ್ಸ್ಕ್ಲೂಡೆಡ್ ವೈಲ್ ಕೌಂಟಿಂಗ್ 200. ಇವಾಗ ನನ್ನ ಹತ್ರ 18 ಕಂಪನಿ ಇದೆ. ದೆನ್ ಆಲ್ರೆಡಿ ಸರ್ 10 ಕಂಪನಿ ಆಫರ್ ಬಂದಿದೆ, ಅದರಲ್ಲಿ 3 ಕಂಪನಿ OPC, 2 ಕಂಪನಿ ಸ್ಮಾಲು, 5 ಕಂಪನಿ ಪ್ರೈವೇಟು. ಈ 5 ಕಂಪನಿಲಿ 3 ಕಂಪನಿ PUC ಮೋರ್ ದೆನ್ 100 CR. ಓಕೆ, 2 ಕಂಪನಿ ಲೆಸ್ ದೆನ್ 100 CR. ಸೊ ವೈಲ್ ಕೌಂಟಿಂಗ್, ಕ್ಯಾನ್ ಐ ಆಕ್ಸೆಪ್ಟ್ 3 OPC? Yes. Can I accept 2 small company? Yes. Can I accept 5 private company? No. Can I accept these 2? Yes. It will still be 18 only for me. But if I am accepting these 3, 18 plus 3 will become 21. Not allowed. Maximum I can accept is 2 out of this 3. ಆದರೆ ಇದೆಲ್ಲ ನೀವು ತಗೋಬಹುದು, ನೋ ಇಶ್ಯೂಸ್ ಅಟ್ ಆಲ್. ಅಬ್ಸಲ್ಯೂಟ್ಲಿ ನೋ ಇಶ್ಯೂಸ್. ಅಂಡರ್ಸ್ಟುಡ್ಡಾ? ಕ್ಲಿಯರಾ? ಎಸ್ ಸಾ? ಐ ಗೆಟಿಂಗ್ ದ ಪಾಯಿಂಟ್? ಓಕೆ, ಬಿಫೋರ್ ಐ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಕ್ಲಾಸ್, ಸ್ಟೂಡೆಂಟ್ಸ್ ನಿಮಗೆ ಕ್ಲಾರಿಟಿ ಸಿಗ್ತಾ ಇದೆಯಾ? ಒಂದು ಫೀಡ್ಬ್ಯಾಕ್ ಕೊಡಿ ನೋಡೋಣ, ಕ್ಲಾರಿಟಿ ಸಿಗ್ತಾ ಇದೆಯಾ? 20 ಲಿಮಿಟ್ ಇರೋದು ಪರ್ ಇಯರ್ ಅನ್ನ ಸರ್? ನೋ, 20 ಲಿಮಿಟ್ಸ್ ಇಸ್ ನಾಟ್ ಪರ್ ಇಯರ್, ನಾಲ್ ಪರ್ ಪಾರ್ಟ್ನರ್, ಪರ್ ಪರ್ಸನ್. ಕ್ಲಿಯರ್? ಪರ್ ಪರ್ಸನ್. ಪರ್ ಇಯರ್ ಮಾಡಕ್ ಚಾನ್ಸ್ ಇಲ್ಲ ರಾಜ. ಯಾಕೆ ಅಂತ ಹೇಳಿದ್ರೆ ಯುವರ್ ಟರ್ಮ್ ಇಸ್ ಓನ್ಲಿ ಫಾರ್ 5 years. ಸೊ ವೆನ್ ಐ ಆಮ್ ಅಪಾಯಿಂಟಿಂಗ್ ಯು ಅಪ್ ಟು 5 years ಐ ಕ್ಯಾನ್ ಅಪಾಯಿಂಟ್ ಯು. ನೋ? Clear? Soundarya, can you explain related to this point? If it exceeds 1 lakh, what will happen? If it exceeds 1 lakh, nothing will happen. Your next day only you will not be disqualified. You will get 60 days. 60 ದಿವಸ ಟೈಮ್ ಕೊಡ್ತಾರೆ. ಆ 60 days ಅಲ್ಲಿ ನಿಮ್ಮ ರಿಲೇಟಿವ್ಸ್ಗೆ ಹೇಳಬೇಕು ನೀವು,
ಹಿಂಗೆ ಮಾಡಿದ್ರೆ ನಾನು ಡಿಸ್ಕ್ವಾಲಿಫೈ ಆಗ್ತೀನಿ. ಸೊ ಬ್ರಿಂಗ್ ಇಟ್ ವಿದಿನ್ 1 lakh. ಸೊ ಸೇಲ್ ಮಾಡಬೇಕು, ಸರೆಂಡರ್ ಮಾಡಬೇಕು. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅಂಡರ್ಸ್ಟುಡ್ಡಾ? ಎಸ್ ರೈಟ್. ರಿವೈಸ್ ಆಗ್ತಾ ಇದೆ, ಕರೆಕ್ಟ್. ಬಟ್ ರಿವಿಷನ್ ಅಲ್ಲಿ ಚೆನ್ನಾಗಿ ರಿವೈಸ್ ಆಗ್ತಾ ಇದೆಯಾ? ಆರ್ ಯು ಫೈಂಡಿಂಗ್ ದಿಸ್ ಕ್ಲಾಸ್ ಯೂಸ್ಫುಲ್? ಆರ್ ಯು ಫೈಂಡಿಂಗ್ ದಿಸ್ ಸೆಷನ್ ಯೂಸ್ಫುಲ್? ಅದೇ ಬೇಕಾಗಿರೋದು ನಮಗೆ. ಎಸ್, ವೆರಿ ಯೂಸ್ಫುಲ್, ರೈಟ್, ಗುಡ್, ಥ್ಯಾಂಕ್ ಯು ಸೋ ಮಚ್. ಹಂಗಾರೆ ಮುಂದುವರ್ಸೋಣ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. A person who has been convicted by a court, clear, of an offense involving fraud. ಸರ್, ನೀವು ಫ್ರಾಡ್ ಮಾಡಿದ್ರೆ ಕೋರ್ಟ್ ನಿಮಗೆ ಶಿಕ್ಷೆ ಕೊಡುತ್ತೆ. ಆದರೆ ಪರವಾಗಿಲ್ಲ, ನೀವು ಶಿಕ್ಷೆ ಅನುಭವಿಸಿ, ನೀವು ಡಿಸ್ಕ್ವಾಲಿಫೈ ಆಗ್ತೀರಾ. ಇಲ್ಲಿ ತನಕ ಪೀರಿಯಡ್ ಆಫ್ 10 years has not lapsed from the date of such conviction. ಕೋರ್ಟ್ ಕನ್ವಿಕ್ಷನ್ ಆರ್ಡರ್ ಕೊಟ್ಟ ಮೇಲೆ 10 ವರ್ಷಕ್ಕೆ ನೀವು ಡಿಸ್ಕ್ವಾಲಿಫೈಡ್. 11ನೇ ವರ್ಷಕ್ಕೆ ಯು ವಿಲ್ ಬಿಕಮ್ ಅ ಕ್ವಾಲಿಫೈಡ್ ಪರ್ಸನ್. ನೋ ಪ್ರಾಬ್ಲಮ್, ನಿಮ್ಮನ್ನು ಅಪಾಯಿಂಟ್ ಮಾಡ್ಬೋದು ಇಲ್ಲಿ ಈ ಕ್ಲಾಸ್ ಅಂಡರ್ ಅಲ್ಲಿ. ಆದರೆ ಪ್ರಾಕ್ಟಿಕಲಿ ನೀವು ಫ್ರಾಡ್ ಎಲ್ಲ ಮಾಡಿದ್ರೆ ICA ನಿಮ್ಮನ್ನ ಸುಮ್ಮನೆ ಬಿಡುತ್ತಾ? ನೋ, ICA ವಿಲ್ ಟೇಕ್ ಅವೇ ಯುವರ್ ಸರ್ಟಿಫಿಕೇಟ್. ದೆನ್ ಯು ಆರ್ ನೋ ಮೋರ್ ಅ CA. ಸೊ ಟೆಕ್ನಿಕಲಿ ಇಫ್ ಯು ಹ್ಯಾವ್ ಡನ್ ಫ್ರಾಡ್, ಯುವರ್ ಕರಿಯರ್ ಈಸ್ ಓವರ್. ಬಟ್ ಇನ್ ದಿಸ್ ಕ್ಲಾಸ್ ಸೋನ್ಲಿ ಇಫ್ ಐ ರೀಡ್ 100% ಪಾಸಿಬಲ್. 11th year I can come back. Clear? Next, a person who directly or indirectly, sir, ಜೈಲಿಂದ ಹೊರಗೆ ಬಂದು ಮಿನಿಮಮ್ 10 years ಆದರೂ ಆಗಬೇಕು ಆಸ್ ಪರ್ ದಿಸ್ ಕ್ಲಾಸ್. No, not from the date of finishing the punishment. They said date of such conviction. This is very important. ಇದೇ ಪ್ರಾಬ್ಲಮ್ಮು. ಸ್ಟೂಡೆಂಟ್ಸ್ ಏನು ಅನ್ಕೋತಾರೆ, ಸರ್ ಜೈಲಿಂದ ಹೊರಗಡೆ ಬಂದ ಮೇಲೆ 10 ವರ್ಷನಾ ಸರ್? ನೋ, ಜೈಲಿಂದ ಬಂದ ಮೇಲೆ ಹೊರಗಡೆ ಅಲ್ಲ ಸರ್. ಕನ್ವಿಕ್ಷನ್, ಡೇಟ್ ಆಫ್ ಕನ್ವಿಕ್ಷನ್, ಕೋರ್ಟ್ ಯಾವಾಗ ನಿಮಗೆ ಜಡ್ಜ್ಮೆಂಟ್ ಬರೆಯುತ್ತೋ, ದಟ್ ಸೇಯಿಂಗ್ ಯು ಆರ್ ಅ ಕಾನ್ವಿಕ್ಟ್ ಅಂತ ಹೇಳಿ, ಆ ಡೇಟ್ ಇಂದ 10 years ಯು ಕೆನಾಟ್ ಬಿಕಮ್ ಎನ್ ಆರ್ಡರ್. ಓಕೆ, ರೈಟ್. ನೆಕ್ಸ್ಟ್, ಸರ್, ಯು ಕೆನಾಟ್ ಗಿವ್ ಎನಿ ಸರ್ವಿಸಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ. ಯಾರಿಗೆ ಸರ್? ಟು ದ ಕಂಪನಿ ಆರ್ ಇಟ್ ಸಬ್ಸಿಡರಿ. ಯಾವ ಸರ್ವಿಸಸ್ ಸರ್? ಸೆಕ್ಷನ್ ನಂಬರ್ 144 ಅಲ್ಲಿರೋ ಸರ್ವಿಸಸ್. ಆದ್ರೆ ಏನದು ಸರ್? ಕಮ್ ಟು ಸೆಕ್ಷನ್ ನಂಬರ್ 144. ಸರ್, ಈ ಸರ್ವಿಸಸ್ ನಿಮ್ಗೆ ಕೊಡಕ್ಕಾಗಲ್ಲ. ಕ್ಲಿಯರ್? ದೀಸ್ ಸರ್ವಿಸಸ್ ಯು ಕೆನಾಟ್ ಗಿವ್. ವಾಟ್ ಸರ್ವಿಸಸ್ ಇಸ್ ದಟ್? ಲೆಟ್ಸ್ ಟ್ರೈ ಅಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದಟ್. ಕ್ಲಿಯರಾ? ಸರ್, an order upon this act shall provide to the company such other services as are approved by the board. ಕ್ಲಿಯರ್? ಬೋರ್ಡ್ ಅಪ್ರೂವ್ ಮಾಡಿದ್ರೆ ನೀವು ಸರ್ವಿಸಸ್ ಕೊಡಬಹುದು. ಆದರೆ ಇಂಥ ಸರ್ವಿಸಸ್ ರಾಮ್ ಡಿಯೋ, ಕ್ಲಿಯರ್ ಸರ್, ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ರಾಮು, ಅವ್ನು ಡಿಯೋ ತಗೊಂಡು ಹೋಗ್ಬಾರ್ದು. ಸರ್ವಿಸಸ್ ಕೊಡೋದಕ್ಕೆ ಹೋಗ್ತಾ ಇದ್ದಾನೆ, ಹೋಗ್ಬಾರ್ದು. ಕ್ಲಿಯರ್? ರಿಮೆಂಬರ್ ಲೈಕ್ ದಟ್. ರಾಮ್ ಡಿಯೋ ನಾಟ್ ಅಲೌಡ್. ಕ್ಲಿಯರ್? ರಾಮ್ ಡಿಯೋ ನಾಟ್ ಅಲೌಡ್. ನಾವು ರಾಮ್ ಡಿಯೋ ಆರ್ ಅಂದ್ರೆ ಏನು? ರೆಂಡರಿಂಗ್ ಆಫ್ ಔಟ್ಸೋರ್ಸ್ ಫಿನಾನ್ಷಿಯಲ್ ಸರ್ವಿಸಸ್ ಕೊಡಬಾರ್ದು. A² ಅಕೌಂಟಿಂಗ್ ಸರ್ವಿಸಸ್ ಕೊಡಬಾರ್ದು. ಆಕ್ಚುವರಿಯಲ್ ಸರ್ವಿಸಸ್ ಕೊಡಬಾರ್ದು. ಆಕ್ಚುವರಿಯಲ್ ಸರ್ವಿಸಸ್ ಯೂಶಲಿ ಇನ್ಶೂರೆನ್ಸ್ ಕಂಪನೀಸ್ ಅಲ್ಲಿ ತುಂಬಾ ಇಂಪಾರ್ಟೆನ್ಸ್ ಇದೆ. ಕ್ಲಿಯರ್? ಎಂ ಮೀನ್ಸ್ ವಾಟ್? ಮ್ಯಾನೇಜ್ಮೆಂಟ್ ಸರ್ವಿಸಸ್ ಕೊಡಬಾರ್ದು. ಡಿ ಮೀನ್ಸ್ ವಾಟ್? ಡಿಸೈನ್ ಅಂಡ್ ಇಂಪ್ಲಿಮೆಂಟೇಷನ್ ಆಫ್ ಫಿನಾನ್ಷಿಯಲ್ ಇನ್ಫಾರ್ಮೇಶನ್ ಸಿಸ್ಟಮ್. ನೀವೇ ಸಾಫ್ಟ್ವೇರ್ನ ಡಿಸೈನ್ ಮಾಡೋದಕ್ಕೆ ಹೆಲ್ಪ್ ಮಾಡಿ, ನೀವೇ ಅದನ್ನ ಆಡಿಟ್ ಮಾಡಿದ್ರೆ ಹೆಂಗೆ ನೀವು ಒಪಿನಿಯನ್ ಕೊಡ್ತೀರಾ? ಒಪಿನಿಯನ್ ಕೊಡೋಕ್ಕಾಗಲ್ಲ, ನೀವು ಕೊಡೋದು ಇಲ್ಲ. ಸೆಲ್ಫ್ ರಿವ್ಯೂ ದಟ್ಸ್ ಬರುತ್ತೆ. ಕ್ಲಿಯರ್? ಎಸ್, ರೈಟ್. IC internal controls. Are you talking about internal controls? Now we talk about information system. Can be a part of internal control system. Okay. Then iCube internal audit ಮಾಡಂಗಿಲ್ಲ. ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಸರ್ವಿಸಸ್ ಕೊಡಬಾರ್ದು. ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಸರ್ವಿಸಸ್ ಕೊಡಬಾರ್ದು. And finally we have any other kind of services. ಇಂಥ ಸರ್ವಿಸಸ್ ರಾಮ್ ಡಿಯೋ ಸರ್ವಿಸಸ್. ಕ್ಲಿಯರ್? ಸೊ ಟೋಟಲಿ ಎಷ್ಟಿದೆ ಸರ್? 1 2 3 4 5 6 7 8 9 9 ಸರ್ವಿಸಸ್. 9 ಸರ್ವಿಸಸ್ ಯು ಆರ್ ನಾಟ್ ಸಪೋಸ್ ಟು ಗಿವ್. ಕ್ಲಿಯರ್? ಯು ಆರ್ ನಾಟ್ ಸಪೋಸ್ ಟು ಗಿವ್. ರೈಟ್ ಸರ್. ನೆಕ್ಸ್ಟ್ ಸೆಕ್ಷನ್ ನಂಬರ್ 144 ಆಯಿತು, 141 ಆಯಿತು. 142 ರೆಮ್ಯುನರೇಷನ್. ವೆರಿ ಸಿಂಪಲ್. ಐ ರೈಟ್ ಒನ್ ಥಂಬ್ ರೂಲ್ ನಿಮ್ಗೆ ಹೇಳ್ತೀನಿ. ಹೂ ಹ್ಯಾಸ್ ಅಪಾಯಿಂಟೆಡ್ ದಿ ಆಡಿಟರ್? ಅವರೇ ಕೊಡಬೇಕು ರೆಮ್ಯುನರೇಷನ್, ಅವರೇ ಫಿಕ್ಸ್ ಮಾಡಬೇಕು ರೆಮ್ಯುನರೇಷನ್. ಸೊ ಫಸ್ಟ್ ಆರ್ಡರ್ ಯಾರು ಫಿಕ್ಸ್ ಮಾಡೋದು? ಬೋರ್ಡ್.
ಕ್ಲಿಯರ್. ಬೇರೆ ಆರ್ಡರ್ಗೆ ಯಾರು ಫಿಕ್ಸ್ ಮಾಡೋದು? ಜನರಲ್ ಮೀಟಿಂಗ್ ಅಲ್ಲಿ ಫಿಕ್ಸ್ ಮಾಡ್ತಾರೆ. ಕ್ಲಿಯರ್. ರೆಮ್ಯುನರೇಷನ್ ಶಾಲ್ ಇನ್ಕ್ಲೂಡ್ ಎನಿ ಎಕ್ಸ್ಪೆನ್ಸಸ್ ಇನ್ ಕನೆಕ್ಷನ್ ವಿತ್ ದಿ ಆಡಿಟ್. ಸೊ ಲೆಟ್ಸ್ ಸೇ ಟ್ರಾವೆಲ್, ಸ್ಟೇ, ಫುಡ್, ಇದೆಲ್ಲ ಇನ್ ಕನೆಕ್ಷನ್ ವಿತ್ ದಿ ಆಡಿಟ್ ಆದರೆ ಮಾತ್ರ ಅವ್ರು ಏನು ಹೇಳ್ತಾರೆ, ನೀವು ತಗೋಬಹುದು, ನೋ ಪ್ರಾಬ್ಲಮ್. ಬಟ್ ರೆಮ್ಯುನರೇಷನ್ ಡಸ್ ನಾಟ್ ಇನ್ಕ್ಲೂಡ್ ಎನಿ ರೆಮ್ಯುನರೇಷನ್ ಪೇಡ್ ಫಾರ್ ಎನಿ ಸರ್ವಿಸಸ್ ಅದರ್ ದ್ಯಾನ್ ದ ಸರ್ವಿಸಸ್ ಪ್ರೊವೈಡೆಡ್ ಅಟ್ ದ ರಿಕ್ವೆಸ್ಟ್ ಆಫ್ ದ ಕಂಪನಿ. ಸರ್ ನಾನು ಇವಾಗ ಆಡಿಟರ್, ಬಟ್ ಐ ಆಮ್ ಆಲ್ಸೋ ಪ್ರೊವೈಡಿಂಗ್ ಲೆಟ್ಸ್ ಎ ವ್ಯಾಲ್ಯೂಯೇಷನ್ ಸರ್ವಿಸಸ್. ಆ ವ್ಯಾಲ್ಯೂಯೇಷನ್ಗೆ ಕಂಪನಿ ಬೇರೆ ಸರ್ವಿಸಸ್ ಥರ ಬಂದು ಕೇಳಿ, ಸರ್ ನೀವು ವ್ಯಾಲ್ಯೂಯೇಷನ್ ಸರ್ವಿಸಸ್ ಕೊಡ್ತೀರಾ ತಾನೆ, ಆ ಸರ್ವಿಸಸ್ ಒಂದು ಕೊಡಿ ಸರ್, ನಮ್ಮೊಂದು ಶೇರ್ಸ್ ವ್ಯಾಲ್ಯೂಯೇಷನ್ ಮಾಡಿ, ಬಿಸ್ನೆಸ್ ವ್ಯಾಲ್ಯೂಯೇಷನ್ ಮಾಡಿ ಹೇಳಿದ್ರೆ ನಾನು ಮಾಡ್ತೀನಿ. ಆದರೆ ಅದಕ್ಕೆ ಬೇರೆ ಚಾರ್ಜ್ ಮಾಡ್ತೀನಿ. ಅದಕ್ಕೆ ಕಂಪನಿ ಕಾಂಟೆಲ್ ಸರ್ ನಾವು ಆಡಿಟ್ ಫೀಸ್ ಕೊಡ್ತಾ ಇದ್ದೀವಲ್ವ ಸರ್, ಅದನ್ನೇ ನೀವು ಫೀಸ್ ಅಂತ ಇಟ್ಕೊಳ್ಳಿ. ಇಲ್ಲ, ಆಡಿಟ್ ಫೀಸ್ ಬೇರೆ, ಬೇರೆ ಸರ್ವಿಸಸ್ಗೆ ಬೇರೆ. ಕ್ಲಿಯರ್. ಆಡಿಟರ್ನು ಕೊಡಬಾರ್ದು, ಅವ್ರ ರಿಲೇಟಿವ್ಸ್ನ ಕೊಡಬಾರ್ದು ಸರ್ ಈ ಸರ್ವಿಸಸ್. ಎಸ್, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಸರ್. ಈ ಸೆಕ್ಷನ್ 144 ಇದೆಯಲ್ಲ, ಅದರಲ್ಲಿ ಏನು ಹೇಳಿದಾರೆ ಅವರು, ಇದರಲ್ಲಿ ಏನು ಹೇಳಿಲ್ಲ. ಕ್ಲಿಯರ್. ಪಾಯಿಂಟ್ ನಂಬರ್ 2 ಅಲ್ಲಿ ನೋಡಿ, ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ರಿಲೇಟಿವ್ಸ್ ಕಡೆಯಿಂದನೂ ಕೊಡಬಾರ್ದು. ಕ್ಲಿಯರಾ? ಸೊ ಸೆಕ್ಷನ್ ನಂಬರ್ 142 ಇಸ್ ಡನ್. ಆಯ್ತಾ? ಇವಾಗ 143 ಅಲ್ಲಿ ಇರಲಿ, 144 ಆಯಿತು, 145, 146 ಕ್ವಿಕ್ಲಿ ಲೆಟ್ಸ್ ಫಿನಿಶ್ ಇಟ್ ಆಫ್. 141 ಡನ್. ಎಸ್, ಇನ್ನು ಒಂದು ಕಾನ್ಸೆಪ್ಟ್ ಇದೆ, ಅದು ನಾನು ಮಾಡ್ತೀನಿ. ಸೆಕ್ಷನ್ ನಂಬರ್ 145 ಟಾಕ್ಸ್ ಅಬೌಟ್ ವಾಟ್? ಆಡಿಟರ್ಸ್ ಟು ಸೈನ್ ಆಡಿಟ್ ರಿಪೋರ್ಟ್. ಸರ್ ಯಾರು ಸೈನ್ ಮಾಡಬೇಕು ಸರ್ ಆಡಿಟ್ ರಿಪೋರ್ಟ್ನ? ಆಡಿಟರೇ ಸೈನ್ ಮಾಡಬೇಕು. ದ ಪರ್ಸನ್ ಅಪಾಯಿಂಟೆಡ್ ಆಸ್ ಅನ್ ಆಡಿಟರ್ ಆಫ್ ದ ಕಂಪನಿ ಶಾಲ್ ಸೈನ್ ದಿ ಆಡಿಟರ್ಸ್ ರಿಪೋರ್ಟ್ ಆರ್ ಸೈನ್ ಆರ್ ಸರ್ಟಿಫೈ ಎನಿ ಅದರ್ ಡಾಕ್ಯುಮೆಂಟ್. ಬೇರೆ ಯಾರೂ ಸೈನ್ ಮಾಡೋಕ್ಕಾಗಲ್ಲ. ಕ್ಲಿಯರ್. ಅದೇ ಆಡಿಟರ್ ಸೈನ್ ಮಾಡಬೇಕು. ಸೇಮ್ ಆಡಿಟರ್ ಶುಡ್ ಸೈನ್, ನೋ ಅದರ್ ಆಡಿಟರ್ ಶುಡ್ ಸೈನ್. ನನ್ನ ಫ್ರೆಂಡ್ ಒಬ್ಬ CA ಇದ್ದಾನೆ ಸರ್, ನಾನು ಆಡಿಟ್ ಮಾಡಿದ್ದೀನಿ, ಅವನ ಕೈಯಲ್ಲಿ ಸಿಗ್ನೇಚರ್ ಹಾಕಿಸ್ಬಾರ್ದು. ಕ್ಲಿಯರ್. ನೆಕ್ಸ್ಟ್ ಸೆಕ್ಷನ್ ನಂಬರ್ 146, ಆರ್ಡರ್ಸ್ ಟು ಅಟೆಂಡ್ ಜನರಲ್ ಮೀಟಿಂಗ್. ಸರ್, ಶುಡ್ ದಿ ಆಡಿಟರ್ ಅಟೆಂಡ್ ಜನರಲ್ ಮೀಟಿಂಗ್ ಆರ್ ನೋ? ಶುಡ್ ಹಿ ಅಟೆಂಡ್ ಜನರಲ್ ಮೀಟಿಂಗ್? ಹಿ ಹ್ಯಾಸ್ ಟು. ಶೇರ್ ಹೋಲ್ಡರ್ಸ್ ಕ್ವಶನ್ ಕೇಳಿದ್ರೆ ಯಾರ ಹತ್ರ ಕ್ವಶನ್ ಕೇಳ್ತಾರೆ ಸರ್? ಯಾರ ಹತ್ರ ಕ್ವಶನ್ಸ್ ಕೇಳ್ತಾರೆ? ಅಬ್ವಿಯಸ್ಲಿ ಆಡಿಟರ್ ಹತ್ರನೇ. ಏನಾದ್ರೂ ಆದರೆ ಅವ್ರ ಹತ್ರನೇ ಕ್ವಶನ್ಸ್ ಕೇಳೋದು. Yes or no? So for that purpose they are telling you have to attend unless and otherwise exempted by the company. ಕಂಪನಿ ಎಕ್ಸಾಮ್ ಮಾಡಿದ್ರೆ ಬರಬೇಕಾಗಿಲ್ಲ, ಆದರೆ ಜನರಲ್ ರೋಲ್ ನೀವು ಬರಲೇಬೇಕು. ಸರ್ ಎಕ್ಸಾಮ್ ನೀವು ಬರೋದು ಬೇಡ, ಪ್ರಾಕ್ಸಿನ ಕಳಿಸ್ಬೋದಾ ಸರ್? ಯು ಕ್ಯಾನ್ ಸೆಂಡ್ ಸಮ್ ಒನ್, ಆದರೆ ಆಥರೈಸ್ ರೆಪ್ರೆಸೆಂಟೇಟಿವ್ ಆಲ್ಸೋ ಶುಡ್ ಬಿ ಕ್ವಾಲಿಫೈಡ್ ಟು ಬಿ ಎನ್ ಆಡಿಟರ್. ಅಂದರೆ ಇವರು CA ಆಗಿರಬೇಕು. ಕ್ಲಿಯರ್. ಇವರು CA ಆಗಿರಬೇಕು. ಅರ್ಥ ಆಯ್ತಾ? ರೈಟ್. ದೆನ್ CA ಇನ್ ಪ್ರಾಕ್ಟೀಸ್ ಇದ್ರೆ ಇನ್ನೂ ಒಳ್ಳೇದು, ಉತ್ತಮ. ರೈಟ್. Auditor shall have a right to be heard at such meeting on any part of the business which concerns him as auditor. ನೀವು ವಿಷಯ ಬಂದರೆ ನೀವು ಮಾತಾಡ್ಬೋದು ಅಷ್ಟೇ ಅಂತ ಪಾಯಿಂಟ್ ನಂಬರ್ 3 ಹೇಳ್ತಾ ಇದೆ. ಸೆಕ್ಷನ್ ನಂಬರ್ 147, ಪನಿಷ್ಮೆಂಟ್ ಫಾರ್ ಕಾಂಟ್ರವೆನ್ಷನ್. ಸರ್, ಕಂಪನಿ ಕಾಂಟ್ರವೆನ್ ಮಾಡಿದ್ರೆ ಏನು ಪನಿಷ್ಮೆಂಟ್ ಸರ್? ಯಾವ ಸೆಕ್ಷನ್ಸ್? 139, 146 ಎರಡು ಇದೆ. 139, 140, 41, 42, 43, 44, 45, 46 ಈ 8 ಸೆಕ್ಷನ್ ನೀವು ಕಂಪನಿ ಕಾಂಟ್ರವೆನ್ ಮಾಡಿದ್ರೆ 25,000ದಿಂದ 5 ಲಕ್ಷ ಪೆನಾಲ್ಟಿ ಇರುತ್ತೆ. ಆದರೆ ಆಫೀಸರ್ಸ್ಗೂ ಪೆನಾಲ್ಟಿ ಇರುತ್ತೆ. ಯಾವುದು? ಕಂಪನಿಯಲ್ಲಿ ಸೇಮ್ ಸೆಕ್ಷನ್ಸ್ ನೀವು ಕಾಂಟ್ರವೆನ್ ಮಾಡಿದ್ರೆ ನಿಮಗೆ ಜೈಲ್ ಟೈಮ್, ಫ್ರೀ ಊಟ, ಜೈಲ್ ಊಟ, ಪಿಕಪ್, ಡ್ರಾಪ್, ಯೂನಿಫಾರ್ಮು, ಫ್ರೆಂಡ್ಶಿಪ್, ಕೆಲಸ ಎಲ್ಲ ಸಿಗುತ್ತೆ. ಕ್ಲಿಯರ್. 1 ವರ್ಷಕ್ಕೆ. ಆರ್ ಇನ್ಫ್ಯಾಕ್ಟ್ ಮಸಾಜು ಸಿಗುತ್ತೆ. ಆರ್ ವಿತ್ ಫೈನ್ ಫ್ರಮ್ 10,000 to 1 lakh. ಅರ್ಥ ಆಯ್ತಾ? ಕ್ಲಿಯರಾ? ಎಸ್ ಸರ್. ಎನಿ ಟಿಪ್ ಟು ರಿಮೆಂಬರ್ ಪೆನಾಲ್ಟೀಸ್? ಐ ಟೆಲ್ ಯು, ಇನ್ ಎವ್ರಿ ಸೆಕ್ಷನ್ ಯು ಡೋಂಟ್ ಹ್ಯಾವ್ ಟು ರಿಮೆಂಬರ್ ದ ಪೆನಾಲ್ಟೀಸ್. ಅರ್ಥ ಆಯ್ತಾ? ರೀಸನ್ ಬೀಯಿಂಗ್ಸ್, ಇದು ನನ್ನ ಒಪಿನಿಯನ್. ಓಕೆ, ಬೇರೆ ಟೀಚರ್ಸ್ ಬೇರೆ ಒಪಿನಿಯನ್ ಇರ್ಬೋದು, ಬೇರೆ ಮೆಂಟರ್ಸ್ ಬೇರೆ ಒಪಿನಿಯನ್ ಕೊಡ್ಬೋದು. ನನ್ನ ಒಪಿನಿಯನ್ ಏನಂತ ಹೇಳಿದ್ರೆ, ಎಲ್ಲ ಸೆಕ್ಷನ್ಸಲ್ಲಿ ಪೆನಾಲ್ಟಿ ಇಂಟರ್ಮೀಡಿಯೇಟ್ ಮಕ್ಕಳಿಗೆ ರಿಮೆಂಬರ್ ಮಾಡೋದಕ್ಕಾಗುತ್ತಾ ಸರ್? ದಿ ಆನ್ಸರ್ ಇಸ್ ಎಸ್. ಆದರೆ ಅದಕ್ಕೆ ಎಷ್ಟು ಟೈಮ್ ಬೇಕು? ತುಂಬ ಟೈಮ್ ಬೇಕಾಗುತ್ತೆ. ಕ್ಲಿಯರ್. ಆ ಟೈಮನ್ನು ಪೆನಲ್ಟೀಸ್ ರಿಮೆಂಬರ್ ಮಾಡೋದಕ್ಕಿಂತ ನೀವು ಕಾನ್ಸೆಪ್ಟ್ನ ರಿಮೆಂಬರ್ ಮಾಡೋದಕ್ಕೆ ಅಥವಾ ರೈಟಿಂಗ್ ಪ್ರಾಕ್ಟೀಸ್ ಮಾಡೋದಕ್ಕೆ ಬೇರೆ ಕಡೆ ನೀವು ಗಮನ ಕೊಟ್ಟರೆ ಇಟ್ಸ್ ಓಕೆ ಅಂತ ನನ್ನ ಒಪಿನಿಯನ್. ಯಾಕೆ ಅಂತ ಹೇಳಿದ್ರೆ, ಪೆನಲ್ಟಿ ಸೆಕ್ಷನ್ ಮೇಲೇನೆ ಓನ್ಲಿ ಪೆನಲ್ಟೀಸ್ ಮೇಲೆ ಕ್ವಶನ್ ತುಂಬ ಕಡಿಮೆ ಕೇಳ್ತಾರೆ. ಒಂದು. ಎರಡನೇದು,
ಎರಡನೇದು ಪೆನಾಲ್ಟಿ ಬಿಟ್ಟೋದ್ರೂ ಏನು 4 ಮಾರ್ಕಲ್ಲಿ ನಿಮ್ಗೆ 3 ಮಾರ್ಕ್ ಸಿಗುತ್ತೆ. ಆದರೆ ಈ ಪೆನಾಲ್ಟಿ ಓದೋದಕ್ಕೆ ನೀವು ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀರಾ ಅದನ್ನ ಥಿಂಕ್ ಮಾಡಬೇಕು. ಅದನ್ನ ಯೋಚಿಸ್ಬೇಕು. ಸೆಕೆಂಡ್ ಸರ್, ಇಷ್ಟು ಪೆನಾಲ್ಟಿನ ಓದಿ ಎಕ್ಸಾಮಲ್ಲಿ ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡಬಹುದಾ? ಅದು ಇಲ್ಲ. ಸೊ ಇಂಥ ಪೆನಾಲ್ಟಿನ ರಿಮೆಂಬರ್ ಮಾಡಿ. ಯಾವುದು? ಸೆಕ್ಷನ್ ನಂಬರ್ 147, ಸೆಕ್ಷನ್ ನಂಬರ್ 53 ಡಿಸ್ಕೌಂಟ್. ಕ್ಲಿಯರ್? ಸೊ ದೇರ್ ಆರ್ ಸಮ್ ಏರಿಯಾಸ್, ಸೆಕ್ಷನ್ ನಂಬರ್ 127 ಡಿವಿಡೆಂಡ್. those things you remember. ಆಲ್ ಸೆಕ್ಷನ್ಸ್ಗೆ ರಿಮೆಂಬರ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನ್ನ ಒಪಿನಿಯನ್. ಓಕೆ, ದೆನ್ ಸರ್, ಇಂಪ್ರಿಸನ್ಮೆಂಟ್ ಅಂಡ್ ಫೈನ್ ಎರಡು. ಸೊ ಇಟ್ ಕುಡ್ ಬಿ ಅ ಫ್ರೀ ಮಸಾಜ್ ಆರ್ ಇಟ್ ಕುಡ್ ಬಿ ಅ ಪೇಯ್ಡ್ ಮಸಾಜ್. ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಕ್ಲಿಯರ್? ಬೇಡ ಆಫೀಸರ್ಸ್ಗೆ. ಸರ್, ಇವಾಗ ನಿಮ್ಗೆ ಆಡಿಟರ್ಸ್ಗೆ ನಾವು ತಪ್ಪು ಮಾಡಿದ್ರೆ ಯಾವ ಸೆಕ್ಷನ್ಸ್? 139 ತಪ್ಪು ಮಾಡಿದ್ರೆ, 143 ತಪ್ಪು ಮಾಡಿದ್ರೆ, 144 ತಪ್ಪು ಮಾಡಿದ್ರೆ, 145 ತಪ್ಪು ಮಾಡಿದ್ರೆ, ಈ 4 ಸೆಕ್ಷನ್ಸ್ ನಾವು ತಪ್ಪು ಮಾಡಿದ್ರೆ ಏನಿರುತ್ತೆ ಸರ್? 25,000 to 5 lakh ಆರ್ 4 times ರೆಮ್ಯುನರೇಷನ್ ವಿಚ್ ಎವರ್ ಇಸ್ ಲೆಸ್. ಎರಡನೇದು, ನೀವು ನೋಯಿಂಗ್ಲಿ ಆರ್ ವಿಲ್ಫುಲಿ ಮಾಡಿದ್ರೆ ನೋ ಇಶ್ಯೂಸ್. ನೀವು ಕಾಂಪನ್ಸೇಷನ್ ಕೊಡಬೇಕು. ಏನು? ಫಸ್ಟ್ ಯಾರಿಗೆಲ್ಲ ಗೊತ್ತಿಲ್ಲ ಅಂದ್ರೆ ಪೆನಾಲ್ಟಿ ಆಸ್ ಮೇ ಬಿ ಪ್ರಿಸ್ಕ್ರೈಬ್ಡ್ ಅಂತ ಬರಿಬಹುದಲ್ವ ಸರ್? ಸೂಪರ್. ಪೆನಾಲ್ಟಿ ಆಸ್ ಮೇ ಬಿ ಪ್ರಿಸ್ಕ್ರೈಬ್ಡ್ ಅನ್ನೋ ಸೆಕ್ಷನ್ ಅಂತ ಬರಿಬಹುದು, ನೋ ಪ್ರಾಬ್ಲಮ್. ಕ್ಲಿಯರಾ? ಸಿಯರ್, ಇಫ್ ಯು ನೋಯಿಂಗ್ಲಿ ಆರ್ ವಿಲ್ಫುಲಿ ಡಿಸೀವ್, ಕಂಪನಿನ ಮೋಸ ಮಾಡ್ತೀರಾ, ಶೇರ್ ಹೋಲ್ಡರ್ಸ್ಗೆ ಮೋಸ ಮಾಡ್ತೀರಾ, ಕ್ರೇಟರ್ಸ್ಗೆ ಮೋಸ ಮಾಡ್ತೀರಾ, ಟ್ಯಾಕ್ಸ್ ಅಥಾರಿಟೀಸ್ ಮೋಸ ಮಾಡ್ತೀರಾ, ಗೊತ್ತಿದ್ದು ಮೋಸ ಮಾಡಿದ್ರೆ ಇಂಪ್ರಿಸನ್ಮೆಂಟ್ 1 ವರ್ಷಕ್ಕೆ ಅಂಡ್ ಫೈನ್ ಫ್ರಮ್ 50,000 to 25 lakhs or 8 times the remuneration whichever is less. 8 times clear of the remuneration. ಎಷ್ಟು ನೀವು ಚಾರ್ಜ್ ಮಾಡಿದ್ದೀರಾ ಅದಕ್ಕಿಂತ 8 ಪಟ್ಟು ಪೆನಾಲ್ಟಿ ಹೋಗುತ್ತೆ. ಅದು ಮಾತ್ರ ಅಲ್ಲ, ನೀವು ಇಲ್ಲಿ ಲಯಬಲ್ ಆದರೆ ರೀಫಂಡ್ ಮಾಡಬೇಕು. ಏನು ರೆಮ್ಯುನರೇಷನ್ ಸಿಕ್ಕಿದೆಯೋ ಅದನ್ನು ಮತ್ತೆ ವಾಪಸ್ಸು ಕೊಡಬೇಕು. ಎರಡನೇದು, ಡ್ಯಾಮೇಜಸ್ ಪೇ ಮಾಡಬೇಕು. ಯಾರು ನೀವು ಮೋಸ ಮಾಡಿದ್ರಲ್ವಾ, ಕಂಪನಿ ಡ್ಯಾಮೇಜಸ್ ಪೇ ಮಾಡಬೇಕು. ಸ್ಟ್ಯಾಟ್ಯುಟರಿ ಬಾಡಿ RBI, SEBI ಅವ್ರಿಗೆ ಕಾಂಪನ್ಸೇಷನ್ ಕೊಡಬೇಕು, ಅಥಾರಿಟೀಸ್ ಕಾಂಪನ್ಸೇಷನ್ ಕೊಡಬೇಕು, ಮೆಂಬರ್ಸ್ ಕೊಡಬೇಕು, ಕ್ರಿಯೇಟರ್ಸ್ ಕೊಡಬೇಕು. ಸರ್, ಇದೆಲ್ಲ ಮಾಡಿದ್ರೆ ವೆರಿ ಗುಡ್. ಬದುಕುಳಿತೀವಾ? ಲೋನ್ ತಗೋಬೇಕಾಗುತ್ತೆ. ಕ್ಲಿಯರಾ? ಸರ್, ಫರ್ಮ್ಗೆ ಏನು ಲಯಬಿಲಿಟಿ ಸರ್? ಫಾರ್ ಅನ್ ಆಡಿಟ್ ಫರ್ಮ್ ವಾಟ್ಸ್ ದ ಲಯಬಿಲಿಟಿ? ನಥಿಂಗ್ ಸರ್. ಇಫ್ ಇಟ್ ಇಸ್ ಪ್ರೂವ್ಡ್ ದಟ್ ಫಾರ್ ಆಡಿಟ್ ಫರ್ಮ್ ಮ್ಯೂಚುವಲ್ ಏಜೆನ್ಸಿ ಕಾನ್ಸೆಪ್ಟ್ ಅಪ್ಲಿಕಬಲ್ ಆಗುತ್ತೆ. ಕರೆಕ್ಟಾ? ಸೊ ಆಡಿಟ್ ಫರ್ಮ್ ಅಲ್ಲಿ ಪಾರ್ಟ್ನರ್ ತಪ್ಪು ಮಾಡಿದ್ರೆ ಎಂಟೈರ್ ಫರ್ಮ್, ಇಡೀ ಫರ್ಮ್ ಲಯಬಲ್ ಆಗುತ್ತೆ. ಆದ್ರೆ ಸರ್, ಇದು ಫೇರಾ, ನ್ಯಾಯನಾ ಸರ್? 10 ಪಾರ್ಟ್ನರ್ಸ್ ಇದ್ದಾರೆ ಸರ್, ಒಂದೇ ಒಂದು ಪಾರ್ಟ್ನರ್ ಫ್ರಾಡ್ ಮಾಡಿದ್ದಾನೆ, ಮಿಕ್ಕಿದ 9 ಪಾರ್ಟ್ನರ್ಗೂ ನೀವು ಲಯಬಲ್ ಮಾಡಿದ್ರೆ ಹೆಂಗೆ ಸರ್? ನ್ಯಾಯನಾ? ಅದಕ್ಕೆ 2 ಟೈಪ್ ಲಯಬಿಲಿಟಿ ಇದೆ. ಒಂದು ಸಿವಿಲ್, ಒಂದು ಕ್ರಿಮಿನಲ್. ಸಿವಿಲ್ ಅಲ್ಲಿ ಕಾಂಪನ್ಸೇಷನ್ ಕೊಡ್ತೀರಾ, ಕ್ರಿಮಿನಲ್ ಅಲ್ಲಿ ನೀವು ಜೈಲಿಗೆ ಹೋಗ್ತೀರಾ ಮಸಾಜ್ ತಗೊಳಕ್ಕೆ. ಅದಕ್ಕೆ ಇವ್ರು ಹೇಳ್ತಾ ಇದ್ರು, ಸರ್, ಒಂದು ಪಾರ್ಟ್ನರ್ ಮಾಡಿರೋ ತಪ್ಪಿಗೆ ಎಲ್ಲ 9 ಪಾರ್ಟ್ನರ್ಸ್ ಯಾಕೆ ಸರ್ ಜೈಲಿಗೆ ಹೋಗ್ಬೇಕು? ಅನ್ಯಾಯ ಅಲ್ವಾ? ದಟ್ಸ್ ವೈ ದೇ ಸೆಡ್ ಸಿವಿಲ್ ಲಯಬಿಲಿಟಿ ಅಂದ್ರೆ ಕಾಂಪನ್ಸೇಷನ್ ಫರ್ಮ್, ಎಲ್ಲ ಪಾರ್ಟ್ನರ್ಸ್ ಲಯಬಲ್. ಜೈಲ್ ಟೈಮು ಓನ್ಲಿ ದಟ್ ಪಾರ್ಟ್ನರ್. ತಾಯಿ ಮಸಾಜು, ತಂದೆ ಮಸಾಜು ಎಲ್ಲ ಬರುತ್ತೆ ಅಲ್ಲಿ. ಕ್ಲಿಯರ್? ಸೊ ಹಿಯರ್ ಜೈಲ್ ಟೈಮು ಓನ್ಲಿ ದಟ್ ಪಾರ್ಟ್ನರ್, ಆದ್ರೆ ಕಾಂಪನ್ಸೇಷನ್ ಇಸ್ ಅಪ್ಲಿಕೇಬಲ್ ಫಾರ್ ದಿ ಎಂಟೈರ್ ಫರ್ಮ್. ಎವ್ರಿ ಒನ್ ವಿಲ್ ಬಿಕಮ್ ಲಯಬಲ್. ಜೈಲ್ ಟೈಮ್ ಓನ್ಲಿ ದಟ್ ಪಾರ್ಟ್ನರ್. ಅರ್ಥ ಆಯ್ತಾ? ಅರ್ಥ ಆಯ್ತು ಅನ್ಸುತ್ತೆ ಅಲ್ವಾ? ಎಸ್ಸಾ ಹೇಳಿ ಸರ್. ಓಕೆ ಸರ್. ಎಸ್, ರೈಟ್. ಸೊ ಇವಾಗ ನಮ್ಮ ಹತ್ರ ಇರೋದು ಒಂದು ಕಾನ್ಸೆಪ್ಟ್. ಸೆಕ್ಷನ್ 141 ಅಲ್ಲಿ ಒಂದು ಚಿಕ್ಕ ಕಾನ್ಸೆಪ್ಟ್ ಇದೆ. ಏನದು ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಸಬ್ಸಿಕ್ವೆಂಟ್ ಡಿಸ್ಕ್ವಾಲಿಫಿಕೇಶನ್. ಸರ್, ಏನದು ಸಬ್ಸಿಕ್ವೆಂಟ್ ಡಿಸ್ಕ್ವಾಲಿಫಿಕೇಶನ್? ಸರ್, ಆಡಿಟರ್ನ ಅಪಾಯಿಂಟ್ಮೆಂಟ್ ಮಾಡಿದ ಮೇಲೆ ಡಿಸ್ಕ್ವಾಲಿಫೈ, ಯಾವುದಾದ್ರೂ ಡಿಸ್ಕ್ವಾಲಿಫಿಕೇಶನ್ ಅವರು ಅಟ್ರಾಕ್ಟ್ ಮಾಡಿಕೊಂಡ್ರೆ ನೀವು ಆಫೀಸ್ನ ಬಿಡಬೇಕಾಗತ್ತೆ. ಡೀಮ್ ಟು ಹ್ಯಾವ್ ವೇಕೇಟೆಡ್ ಹಿಸ್ ಆಫೀಸ್ ಅಂಡ್ ಸಚ್ ವೇಕೇಶನ್ ಇಸ್ ಕಾಲ್ಡ್ ಆಸ್ ಕ್ಯಾಶುವಲ್ ವೇಕೆನ್ಸಿ. ಇವಾಗ ಇದರಲ್ಲೊಂದು ಹ್ಯಾಶ್ ಮಾರ್ಕ್ ಹಾಕಿರ್ತೀನಿ, ಗಮನ ಬಿಟ್ಟು ಕೇಳಿ. ಇಲ್ಲಿ ಫುಲ್ ಗಮನ ಕೊಡಿ ನನಗೆ. ಅಟೆನ್ಷನ್. ಸಿಯರ್ ಕ್ಯಾಶುವಲ್ ವೇಕೆನ್ಸಿ ಇಲ್ಲಿ ಹೇಳಿದ್ದಾರೆ. ಎನಿ ಕ್ವೆಶನ್ ವೇರ್ ಇಟ್ ಇಸ್ ಆನ್ ಸಬ್ಸಿಕ್ವೆಂಟ್ ಡಿಸ್ಕ್ವಾಲಿಫಿಕೇಶನ್, ನೀವು ಆನ್ಸರ್ ಬರೀಬೇಕಾದ್ರೆ ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2 ಬರೀರಿ. ಆದರೆ ಇಲ್ಲಿಗೆ ನಿಮ್ಮ ಆನ್ಸರ್ನ ನಿಲ್ಲಿಸಬೇಡಿ. ಪಾಯಿಂಟ್ ನಂಬರ್ 3 ಅಲ್ಲಿ
ಕ್ಯಾಶುವಲ್ ವೇಕೆನ್ಸಿ ಬಗ್ಗೆ ಹೇಳಿ. ಯಾವುದು? ಸೆಕ್ಷನ್ ನಂಬರ್ 139 ಸಬ್ಸೆಕ್ಷನ್ 8. ಕ್ಯಾಶುವಲ್ ವೇಕೆನ್ಸಿ ಬಗ್ಗೆ ಹೇಳಿ. ಇಸ್ ಇಟ್ ಅ ರೆಸಿಗ್ನೇಷನ್ ಕೇಸು? ಇದು ಸಬ್ಸಿಕ್ವೆಂಟ್ ಡಿಸ್ಕ್ವಾಲಿಫಿಕೇಶನ್, ರೆಸಿಗ್ನೇಷನ್ ಕೇಸ್ ಅಲ್ಲ. ಸೊ ಗವರ್ಮೆಂಟ್ ಕಂಪನಿ ಆದರೆ CAG ಅಪಾಯಿಂಟ್ ಮಾಡುತ್ತೆ, ನಾನ್ ಗವರ್ಮೆಂಟ್ ಕಂಪನಿ ಆದರೆ ಬೋರ್ಡ್ ಅಪಾಯಿಂಟ್ಮೆಂಟ್ ಮಾಡುತ್ತೆ. ಆ ಒಂದು ಆನ್ಸರ್ನ ಬರ್ತ್ಬಿಡಿ. ಕ್ಲಿಯರ್? ಆನ್ಸರ್ ಚೆನ್ನಾಗಿರುತ್ತೆ. ಓಕೆ, ದಟ್ ಇಸ್ ಸೆಕ್ಷನ್ ನಂಬರ್ 141. ಇವಾಗ ಎರಡೇ ಸೆಕ್ಷನ್ ಇದೆ ನಮಗೆ, 143 ಮತ್ತು 148. ಫಸ್ಟು ನಾವು ಸೆಕ್ಷನ್ 148 ಮಾಡ್ತೀವಿ, ಆದರೆ ಒಂದು ಬ್ರೇಕ್ ತಗೊಂಡು. ಆಯಿತಾ? ಕಾಸ್ಟ್ ಆಡಿಟ್ ಯಾರ್ಯಾರಿಗೆ ಅಪ್ಲಿಕೇಬಲ್ ಆಗುತ್ತೆ ಸರ್? ಸೆಂಟ್ರಲ್ ಗವರ್ಮೆಂಟ್ ಒಂದು ಆರ್ಡರ್ ಪಾಸ್ ಮಾಡುತ್ತೆ. ಆ ಆರ್ಡ್ರಲ್ಲಿ ಕೆಲವು ಕಂಪ್ನೀಸ್ಗಳು ನೋಟಿಫೈ ಮಾಡ್ತಾರೆ. ಸಚ್ ಕ್ಲಾಸ್ ಆಫ್ ಕಂಪ್ನೀಸ್ ಅಂದರೆ ಯಾವ ಕ್ಲಾಸ್ ಆಫ್ ಕಂಪ್ನೀಸು? ಎಂಗೇಜ್ಡ್ ಇನ್ ದ ಪ್ರೊಡಕ್ಷನ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್. ಸೊ CG ಬೈ ಆರ್ಡರ್ ಯಾವ್ಯಾವ ಕಂಪ್ನಿಗೆ ಅಪ್ಲಿಕೇಬಲ್ ಆಗುತ್ತೆ ಅಂತ ಆರ್ಡರ್ ಪಾಸ್ ಮಾಡುತ್ತೆ. ಆ ಕಂಪ್ನೀಸ್ಗಳು ಕಾಸ್ಟ್ ರೆಕಾರ್ಡ್ಸ್ನ ಮೇಂಟೈನ್ ಮಾಡಬೇಕು. ಇವಾಗ ವಿತ್ ಯುವರ್ ಎಕ್ಸಿಸ್ಟಿಂಗ್ ಬುಕ್ಸ್ ಆಫ್ ಅಕೌಂಟ್ಸ್ ಯು ಹ್ಯಾವ್ ಟು ಮೇಂಟೈನ್ ಅದರ್ ಕಾಸ್ಟ್ ರೆಕಾರ್ಡ್ಸ್. ಕ್ಲಿಯರ್? ಅದು ಪರವಾಗಿಲ್ಲ. ಕಾಸ್ಟ್ ರೆಕಾರ್ಡ್ಸ್ ಮೇಂಟೈನ್ ಮಾಡಿದ್ರೆ ಅದನ್ನು ಆಡಿಟ್ ಕೂಡ ಮಾಡಿಸ್ಬೇಕು. ಯಾರು ಆಡಿಟ್ ಮಾಡೋದು? ಕಂಡಕ್ಟೆಡ್ ಬೈ ಅ ಕಾಸ್ಟ್ ಅಕೌಂಟೆಂಟ್. ಇದು ಅಪಾಯಿಂಟ್ ಮಾಡೋದು ಯಾರು? ಬೋರ್ಡ್ ಆಫ್ ಡೈರೆಕ್ಟರ್ಸ್. ರೆಮ್ಯುನರೇಷನ್ ಫಿಕ್ಸ್ ಮಾಡೋದು ಯಾರು? ಡಿಟರ್ಮೈನ್ಡ್ ಬೈ ದ ಮೆಂಬರ್ಸ್. ಇದು ವೆರಿ ಇಂಪಾರ್ಟೆಂಟು. ಯೂಶುವಲಿ CA ಯಾವುದು? ಚಾರ್ಟರ್ಡ್ ಅಕೌಂಟೆಂಟ್ ಇಸ್ ಅಪಾಯಿಂಟೆಡ್ ಬೈ ದ ಮೆಂಬರ್ಸ್. ಸಬ್ಸಿಕ್ವೆಂಟು ಇಲ್ಲಿ ಮೆಂಬರ್ಸ್ ಇನ್ವಾಲ್ವ್ ಆಗಲ್ಲ, ಇಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸೇ ಅಪಾಯಿಂಟ್ ಮಾಡಿಟ್ಟಿರ್ತಾರೆ. ಆಯಿತಾ? ನಂಬರ್ 1. ನಂಬರ್ 2, ಸರ್ ಯಾವ್ಯಾವ ಐಟಮ್ಸ್ಗೆ ನಾವು ಕಾಸ್ಟ್ ಆಡಿಟ್ ಮಾಡಿಸ್ಕೋಬೇಕು? ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಪಾಯಿಂಟ್ ನಂಬರ್ 4. ಕ್ಲಿಯರ್? ವಿಚ್ ಒನ್? ನಂಬರ್ 1, ಎವ್ರಿ ಕಂಪನಿ ಸ್ಪೆಸಿಫೈಡ್ ಇನ್ ಐಟಮ್ A. ಇವಾಗ ಸೆಂಟ್ರಲ್ ಗವರ್ಮೆಂಟ್ ಹ್ಯಾಸ್ ಗಿವನ್ ಅಂಡರ್ ದಿಸ್ there are 2 sectors. One is called regulated sectors, one is called unregulated sectors. So totally there are 39 sectors. Okay, in the regulated sectors 6 and unregulated sectors ಅಲ್ಲಿ 33 sectors ಇದೆ. Okay, so there are totally 39 sectors for which we are supposed to learn cost audit. ನಾವು ಇವಾಗ ಈ 6 ಸೆಕ್ಟರಲ್ಲಿ ಯಾವ್ಯಾವ ಸೆಕ್ಟರ್ ಬರುತ್ತೆ? 33 ಸೆಕ್ಟರ್ಸ್ ಅಲ್ಲಿ ಯಾವ್ಯಾವ ಸೆಕ್ಟರ್ ಬರುತ್ತೆ? ಅನ್ರೆಗ್ಯುಲೇಟೆಡ್ ಅಲ್ಲಿ ಯಾವ್ಯಾವ ಬರುತ್ತೆ? ರೆಗ್ಯುಲೇಟೆಡ್ ಅಲ್ಲಿ ಯಾವ್ಯಾವ ಬರುತ್ತೆ? ಎಕ್ಸಾಮಲ್ಲಿ ಕೇಳಲ್ಲ. ಕ್ಲಿಯರ್? ಎಕ್ಸಾಮಲ್ಲಿ ಕೇಳೋದೇ ಇಲ್ಲ. ಬಟ್ ನಿಮಗೆ ಬೇಕಿದ್ರೆ ವಿ ಕ್ಯಾನ್ ಫೈಂಡ್, ವಿ ಹ್ಯಾವ್ that particular information as well. Okay, let me just show you. Now if we go here, see, we have regulated sectors. ಇದರಲ್ಲಿ 1 2 3 4 5 6. ನಾನ್ ರೆಗ್ಯುಲೇಟೆಡ್ ಸೆಕ್ಟರ್ಸ್ ಅಲ್ಲಿ we have 33. Clear? 33 sectors we have under non-regulated, and under regulated we have 6. So how do we identify this, sir? Example question al kottirtare avaru. Okay, that tension you don't have to take. They will not ask you to list down these 6 and 33. Okay, now every company specified in item A shall be required to get its cost records audited as per these rules. That means ಈ ಐಟಮ್ಗೆ ನೀವು ಕಾಸ್ಟ್ ರೆಕಾರ್ಡ್ ಮೇಂಟೈನ್ ಮಾಡಿಟ್ಟಿರ್ತೀರಾ. ಈ ಐಟಮ್ಸ್ಗೆ, ಯಾವ ಐಟಮ್ಸ್ಗೆ? ಈ 6 ಸೆಕ್ಟರ್ ಇದೆಯಲ್ಲ. ಲೈಕ್ ಫಾರ್ ಎಕ್ಸಾಂಪಲ್, ನಮ್ಮ ಎಕ್ಸಾಂಪಲ್ಗೆ ವಿಲ್ ಟೇಕ್ ಶುಗರ್. ಶುಗರ್ ಇಸ್ ಅಂಡರ್ ರೆಗ್ಯುಲೇಟೆಡ್ ಸೆಕ್ಟರ್. ಓಕೆ, ಕಾಫಿ ಆ್ಯಂಡ್ ಟೀ ಈಸ್ ಅಂಡರ್ ನಾನ್ ರೆಗ್ಯುಲೇಟೆಡ್ ಆರ್ ಅನ್ರೆಗ್ಯುಲೇಟೆಡ್ ಸೆಕ್ಟರ್ಸ್. ಆಯ್ತಾ? ನಾವು ಲೆಟ್ ಅಸ್ ಅಸ್ಯೂಮ್ ಯು ಹ್ಯಾವ್ sugar also, you manufacture sugar also, you manufacture coffee and tea also. Okay, now ivaga ee sugar production ಬಗ್ಗೆ cost records you should have maintained. ಆದರೆ ಆ ಕಾಸ್ಟ್ ರೆಕಾರ್ಡ್ಸ್ ನ ಆಡಿಟ್ ಮಾಡಬೇಕಾ ಬೇಡವಾ, ಇದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಈ ಫಾರ್ಮುಲಾ ಯೂಸ್ ಮಾಡಬೇಕು. ದೇರ್ ಆರ್ 2 ಟೈಪ್ಸ್ ಆಫ್ ಟರ್ನ್ ಓವರ್. ಒಂದು OTO ಅಂತ. OTO ಅಂದ್ರೆ ಓವರ್ ಆಲ್ ಟರ್ನ್ ಓವರ್. ಕ್ಲಿಯರ್? ಇನ್ನೊಂದು ITO ಅಂತ, ಇಂಡಿವಿಜುವಲ್ ಟರ್ನ್ ಓವರ್. ಸೊ ವಾಟ್ ಇಸ್ ದ ರೂಲ್? ಇಫ್ ಓವರ್ ಆಲ್ ಟರ್ನ್ ಓವರ್ ಆಫ್ ದ ಕಂಪನಿ
ಫ್ರಮ್ ಆಲ್ ಇಟ್ಸ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸಸ್. OTO ಆಲ್ ಅಂದರೆ ಎ, ನಾನು ಎ ಅಂದರೆ ಇ ಎ ಹೇಳೋದು, ಎ ಪ್ಲಸ್ ಬಿ ಪ್ಲಸ್ ಅದರ್ಸ್. ಅದರ್ಸ್ ಅಂತೇಳಿ ಎನಿಥಿಂಗ್ ಅಪಾರ್ಟ್ ಫ್ರಮ್ ದೀಸ್ 39 ಯು ಕ್ಯಾನ್ ಸ್ಟಿಲ್ ಮ್ಯಾನುಫ್ಯಾಕ್ಚರ್. ಎಕ್ಸಾಂಪಲ್ ಮಿಲ್ಕ್. Milk production will not come under regulated sectors also, non-regulated sectors also. So ಎಲ್ಲ ಸೇರಿ this is what is OTO. ಇದು ಲಾಸ್ಟ್ ಫಿನಾನ್ಷಿಯಲ್ ಇಯರ್ ಅಲ್ಲಿ 50 ಕೋಟಿಗಿಂತ ಜಾಸ್ತಿ ಇದ್ರೆ, 50 ಕೋಟಿಗಿಂತ ಜಾಸ್ತಿ ಇದ್ರೆ ಫಸ್ಟ್ ಕಂಡೀಷನ್, 2 ಕಂಡೀಷನ್ ಸ್ಯಾಟಿಸ್ಫೈ ಮಾಡಬೇಕು. ಯಾವುದಕ್ಕೆ? ಟೇಬಲ್ ಎ ಆಡಿಟ್ಗೆ. ಟೇಬಲ್ ಎ ಪ್ರಾಡಕ್ಟ್ಸ್ನ ಆಡಿಟ್ ಮಾಡಬೇಕಿದ್ರೆ ನಿಮ್ಮ ಓವರ್ ಆಲ್ ಟರ್ನ್ ಓವರ್ ಶುಡ್ ಬಿ ಮೋರ್ ದೆನ್ ಆರ್ ಈಕ್ವಲ್ ಟು 50 CR, ಕ್ಲಿಯರ್, and your individual turnover should be more than or equal to 25 CR. Individual means what? Aggregate turnover of individual products or services for which cost records are required to be maintained. Cost records ಯಾವ ಐಟಮ್ಸ್ಗೆ ಮೇಂಟೈನ್ ಮಾಡಬೇಕು? A plus B. Okay, don't worry, we have a table going forward where we will be discussing in detail. All right, ಈ ಸೆಕ್ಷನ್ ನಂಬರ್ 140 ಇದು ಒಂದೇ ಒಂದು ಟಾಪಿಕ್ ಸ್ವಲ್ಪ ಕನ್ಫ್ಯೂಸಿಂಗ್ ಸ್ಟೂಡೆಂಟ್ಸ್ ಪರ್ಸ್ಪೆಕ್ಟಿವ್ ಇಂದ. ಓಕೆ, ಬಟ್ ಫೋಕಸ್ ಕೊಟ್ಟರೆ ಕನ್ಫ್ಯೂಷನ್ ಇರಲ್ಲ. ಸೊ OTO ಫಾರ್ಮುಲಾ ಏನು? ನಿಮ್ಮದು ಟರ್ನ್ ಓವರ್ ಆಫ್ ರೆಗ್ಯುಲೇಟೆಡ್ ಸೆಕ್ಟರ್, ಟೇಬಲ್ ಎ ಪ್ರಾಡಕ್ಟ್ಸ್, ದೆನ್ ಟೇಬಲ್ ಬಿ ಪ್ರಾಡಕ್ಟ್ಸ್, ದೆನ್ ಅದರ್ ಪ್ರಾಡಕ್ಟ್ಸ್. ಈ ಮೂರೂ ಸೇರಿ 50 ಕೋಟಿಗಿಂತ ಜಾಸ್ತಿ ಅಥವಾ 50 ಕೋಟಿ ಇದ್ದರೆ ಆ್ಯಂಡ್ your individual turnover, aggregate of individual turnover, aggregate ಅಂದರೆ ಎ ಪ್ಲಸ್ ಬಿ ಮಾತ್ರ, ಅದರ್ಸ್ ಅಲ್ಲ. ಎ ಪ್ಲಸ್ ಬಿ 25 ಕೋಟಿಗಿಂತ ಜಾಸ್ತಿ ಇದ್ರೆ ಅಥವಾ 25 ಕೋಟಿ ಇದ್ರೆ ದೆನ್ ಟೇಬಲ್ ಎ ಆಡಿಟ್ ಅನಿವಾರ್ಯ. ಕ್ಲಿಯರ್? ಟೇಬಲ್ ಎ ಆಡಿಟ್ ಮಾಡಲೇಬೇಕಾಗತ್ತೆ, ರೈಟ್? ಸಿಮಿಲರ್ಲಿ ಟೇಬಲ್ ಬಿಗೆ OTO, ಟೇಬಲ್ ಬಿ ಪ್ರಾಡಕ್ಟ್ಸ್ ಆಡಿಟ್ ಮಾಡಬೇಕಿದ್ರೆ ಸೇಮ್ OTO ಪ್ಲಸ್ ITO ನೋಡ್ಬೇಕು ನಾವು. ಬಟ್ ಓನ್ಲಿ OTO ಮೋರ್ ದನ್ ಈಕ್ವಲ್ ಟು 100 CR ಆ್ಯಂಡ್ ITO ಮೋರ್ ದನ್ ಈಕ್ವಲ್ ಟು 35 CR. ಕ್ಲಿಯರಾ? ಎಸ್ಸಾ? ನಾ ಟಿಲ್ ಹಿಯರ್ ಆರ್ ಯು ಕ್ಲಿಯರ್? ಟಿಲ್ ಹಿಯರ್ ಆರ್ ಯು ಕ್ಲಿಯರ್? ಅರ್ಥ ಆಯ್ತಾ ಇಲ್ಲಿವರೆಗೆ? ಟೇಬಲ್ ಎ ಪ್ರಾಡಕ್ಟ್ಸ್ನ ಆಡಿಟ್ ಮಾಡಬೇಕಿದ್ರೆ ನಿಮ್ಮ ಓವರ್ ಆಲ್ ಟರ್ನ್ ಓವರ್ ಎ ಪ್ಲಸ್ ಬಿ ಪ್ಲಸ್ ಅದರ್ಸ್ 50 CR ಆರ್ ಮೋರ್ ಆ್ಯಂಡ್ aggregate ಆಫ್ ಎ ಆ್ಯಂಡ್ ಬಿ ಓನ್ಲಿ ಶುಡ್ ಬಿ ಮೋರ್ ದನ್ ಈಕ್ವಲ್ ಟು 25 CR. ಓಕೆ, ವೆರ್ ಆಸ್ ಟೇಬಲ್ ಬಿ ಆಡಿಟ್ ಮಾಡಬೇಕಿದ್ರೆ OTO ಮೋರ್ ದನ್ ಈಕ್ವಲ್ ಟು 100 CR, ITO ಮೋರ್ ದನ್ ಈಕ್ವಲ್ ಟು 35 CR. ಓಕೆ, ರೈಟ್. ಸರ್, ವಿಚ್ ಕಂಪನಿ ಹ್ಯಾಸ್ ಟು ಮೇಂಟೈನ್ ಕಾಸ್ಟ್ ರೆಕಾರ್ಡ್ಸ್? ಕಂಪನಿ ಹ್ಯಾವಿಂಗ್ ಟರ್ನ್ ಓವರ್ ಫ್ರಮ್ ಆಲ್ ಪ್ರಾಡಕ್ಟ್ಸ್ ಅಂಡ್ ಸರ್ವಿಸ್. ಆಲ್ ಮೀನ್ಸ್ ವಾಟ್? ಎವ್ರಿಥಿಂಗ್. ಎ ಪ್ಲಸ್ ಬಿ ಪ್ಲಸ್ ಅದರ್ಸ್ ಎಲ್ಲ ಇಫ್ ಇಟ್ ಇಸ್ ಮೋರ್ ದನ್ ಈಕ್ವಲ್ ಟು 35 CR ಯು ಹ್ಯಾವ್ ಟು ಮೇಂಟೈನ್ ಕಾಸ್ಟ್ ರೆಕಾರ್ಡ್ಸ್. ಕ್ಲಿಯರ್? ಕಾಸ್ಟ್ ರೆಕಾರ್ಡ್ಸ್ ಮೇಂಟೆನೆನ್ಸ್ಗೆ 35 ಕೋಟಿ ಎಲ್ಲ ಟರ್ನ್ ಓವರ್ ಸೇರಿ 35 CR ಜಾಸ್ತಿ ಇದ್ರೆ ರೆಕಾರ್ಡ್ ಮೇಂಟೈನ್ ಮಾಡಬೇಕು. ಆದರೆ ಆಡಿಟ್ ಮಾಡಬೇಕಾ ಬೇಡವಾ ಇದು ಫೈಂಡ್ ಔಟ್ ಮಾಡೋದಕ್ಕೆ ಇದೇ ಒಂದು ಫಾರ್ಮುಲಾ. ಆಡಿಟ್ಗೆ ಇದು ಫಾರ್ಮುಲಾ, ರೆಕಾರ್ಡ್ಗೆ ಇದು ಫಾರ್ಮುಲಾ, ಇದು ರೂಲು. ಕ್ಲಿಯರಾ? ಅಂಡರ್ಸ್ಟುಡಾ? ಎಸ್. ಇವಾಗ ಐ ಟೋಲ್ಡ್ ಯು ವಿ ವಿಲ್ ಟೇಕ್ ಟೇಬಲ್ ಎ ಪ್ರಾಡಕ್ಟ್. ನಾವು ಏನು ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ? ಎ ಅಲ್ಲಿ ಶುಗರ್, ಬಿ ಅಲ್ಲಿ ಐರನ್, ಸ್ಟೀಲ್, ಕಾಫಿ, ಟೀ, ಮಿಲ್ಕ್ ಪೌಡರ್ ಎಲ್ಲ ಬರುತ್ತೆ. ನಾವು ಕಾಫಿ ಟೀ ತಗೊಳ್ಳೋಣ ಬೆಸ್ಟ್. ಓಕೆ, ದೆನ್ ಥರ್ಡ್ ಇಸ್ ಮಿಲ್ಕ್. ಸೊ ಟೇಬಲ್ ಎ ಪ್ರಾಡಕ್ಟ್ಸ್ ನಮಗೆ ಶುಗರು, ಟೇಬಲ್ ಬಿ ನಮಗೆ ಕಾಫಿ ಟೀ ಆ್ಯಂಡ್ ಅದರ್ಸ್ ಮಿಲ್ಕ್ ಪ್ರಾಡಕ್ಟ್ಸ್. ರೆಡಿನಾ? ಶುರು ಮಾಡೋಣವಾ? ಆರ್ ಯು ರೆಡಿ? Yes. Keep responding. Yes. Right. Now, first, let us only talk about cost records. ಇದೆಲ್ಲ ನೋಡೋದೇ ಬೇಡ ನಾವು. Let's only talk about cost records. Okay. Cost records ಫಾರ್ಮುಲಾ ಏನು? ಬೇಗ ಹೇಳಿ. ಕಾಸ್ಟ್ ರೆಕಾರ್ಡ್ಸ್ ಯಾವ ಕಂಪನಿಗೆ ಅವ್ರು ಯಾವಾಗ ಅಪ್ಲಿಕೇಬಲ್ ಆಗುತ್ತೆ? ಕಾಸ್ಟ್ ರೆಕಾರ್ಡ್ಸ್? ಯಾವಾಗ ಅಪ್ಲಿಕೇಬಲ್ ಆಗುತ್ತೆ ಕಾಸ್ಟ್ ರೆಕಾರ್ಡ್ಸ್? ಇಫ್ ಆಲ್ ಟರ್ನ್ ಓವರ್ ದಟ್ ಇಸ್ ಎ ಪ್ಲಸ್ ಬಿ ಪ್ಲಸ್ ಅದರ್ಸ್ ಟೋಟಲ್
total turnover. Total turnover. If it exceeds 35 CR, cost record is applicable. Yes or no? Greater than or equal to, very important. Greater than or equal to, very important. Not just greater than. Okay. Now tell me, first case ಅಲ್ಲಿ 30 ಕೋಟಿ total turnover applicable ಆಗುತ್ತಾ? ಇಲ್ಲ. ಇದು ಓದಬೇಡಿ ನೀವು. Only these two things you have to see now. Clear? Second, 40 applicable ಆಗುತ್ತಾ? Yes, more than 35. This also more than 35. More than. Then more than. Sir, more than 35. More than 35. Understood? Everywhere it is applicable because it is more than 35. Here it is less than 35. That is why it's not applicable. Cost records easy. Not a problem. ಇವಾಗ ಇದನ್ನ ನಾವು ನೋಡಬೇಕು. Okay? Did you understand cost records? Only then cost record will be understanding. Otherwise, no. ಹೇಳಿ ಬೇಗ. Right. Now, cost audit ಗೆ first we have to see rule. ಇವಾಗ ಟೇಬಲ್ ಎ ಟೇಬಲ್ ಬಿ ಎರಡು ಇದೆ ಇಲ್ಲಿ. Clear? Others ಇದೆ. So what is the rule? ಟೇಬಲ್ ಎ ಆಡಿಟ್ ಗೆ ಏನು ಫಾರ್ಮುಲಾ? ಇದು ಫಾರ್ಮುಲಾ. ಓವರ್ ಆಲ್ ಟರ್ನ್ ಓವರ್ ಶುಡ್ ಬಿ ಮೋರ್ ದನ್ ಈಕ್ವಲ್ ಟು 50 CR. ITO ಶುಡ್ ಬಿ ಮೋರ್ ದನ್ ಈಕ್ವಲ್ ಟು 25 CR. ಇವಾಗ ಇದರಲ್ಲಿ ಟೇಬಲ್ ಎ 10, ಟೇಬಲ್ ಬಿ 10, ಟೋಟಲ್ ಟೇಬಲ್ ಎ ಅಂಡ್ ಬಿ 20 and others 10, ಟೋಟಲ್ 30. ಕಾಸ್ಟ್ ರೆಕಾರ್ಡ್ಸ್ ನಾಟ್ ಅಪ್ಲಿಕೇಬಲ್, ಕಾಸ್ಟ್ ಆಲ್ಟ್ ಆಲ್ಸೋ ನಾಟ್ ಅಪ್ಲಿಕೇಬಲ್. ಯಾವುದು ಮ್ಯಾಚ್ ಆಗ್ತಾ ಇಲ್ಲ. ಕರೆಕ್ಟಾ? ಎಸಾ? ನೆಕ್ಸ್ಟ್ ರೈಟ್ ಸರ್. ಇಲ್ಲಿ 10, 20, ಅದರ್ಸ್ 20, ಟೋಟಲ್ 40. ಕಾಸ್ಟ್ ರೆಕಾರ್ಡ್ಸ್ ಹೆಂಗೂ ಅಪ್ಲಿಕೇಬಲ್, ಕಾಸ್ಟ್ ಆಡಿಟ್ ಅಪ್ಲಿಕೇಬಲ್ ಆಗಲ್ಲ. ಯಾಕಂತ ಹೇಳಿದ್ರೆ ಇಲ್ಲಿ 25 ಕೋಟಿಗಿಂತ ಜಾಸ್ತಿನೂ ಇಲ್ಲ, 35 ಕೋಟಿಗಿಂತನೂ ಜಾಸ್ತಿನೂ ಇಲ್ಲ. ಆಯ್ತಾ? ಇಲ್ಲಿ 50 ಕೋಟಿಗಿಂತ ಜಾಸ್ತಿನೂ ಇಲ್ಲ, 100 ಕೋಟಿಗಿಂತ ಜಾಸ್ತಿನೂ ಇಲ್ಲ. ಸೊ ಕಾಸ್ಟ್ ಆಡಿಟ್ ನಾಟ್ ಅಪ್ಲಿಕೇಬಲ್. ಕಮ್ ಟು ಫಿಫ್ತ್ ಒನ್. ಟೇಬಲ್ ಎ 10, ಟೇಬಲ್ ಬಿ 20, ಟೋಟಲ್ 30, ಮತ್ತೆ ಇಲ್ಲಿ 20 ಮಿಲ್ಕ್. ಸೊ ಟೋಟಲ್ 50. ನಾವು ಕಾಸ್ಟ್ ರೆಕಾರ್ಡ್ಸ್ ಹೆಂಗೂ ಅಪ್ಲಿಕೇಬಲ್ ಆಗುತ್ತೆ. ಕಾಸ್ಟ್ ಆಡಿಟ್ ನೋಡಿ ಅಪ್ಲಿಕೇಬಲ್ ಎಸ್, ಬಟ್ ಓನ್ಲಿ ಫಾರ್ ಟೇಬಲ್ ಎ. ಯಾಕೆ? ಟೇಬಲ್ ಎ ಫಾರ್ಮುಲಾ ಏನು? ಯುವರ್ ಓವರ್ ಆಲ್ ಟರ್ನ್ ಓವರ್ ಶುಡ್ ಬಿ ಮೋರ್ ದನ್ ಈಕ್ವಲ್ ಟು 50 and individual turnover aggregate A and B should be more than or equal to 25 CR. Match agutta? That is why only table A. Only table A. Artha aita idu? Artha aita idu? E point artha aita? Why not table B? Because what is for table B? Table B formula ಏನು? OTO 100 ಕೋಟಿಗಿಂತ 100 ಕೋಟಿ ಆರ್ 100 ಕೋಟಿ ದಾಟಬೇಕು ಆ್ಯಂಡ್ ಇದು 35 ಕೋಟಿ ದಾಟಬೇಕು. ದಾಟ್ತಾ ಇದೆಯಾ? ಇಲ್ಲ. ದಟ್ಸ್ ವೈ ಓನ್ಲಿ ಟೇಬಲ್ ಎ. ರೆಗ್ಯುಲೇಟೆಡ್ ನಾನ್ ರೆಗ್ಯುಲೇಟೆಡ್ ಡಿಫರೆನ್ಸ್ ದಟ್ ಇಸ್ ಗಿವನ್ ಬೈ ಸೆಂಟ್ರಲ್ ಗವರ್ಮೆಂಟ್. ರೆಗ್ಯುಲೇಟೆಡ್ ಸೆಕ್ಟರ್ಸ್ ಆ್ಯಂಡ್ ನಾನ್ ರೆಗ್ಯುಲೇಟೆಡ್ ಸೆಕ್ಟರ್ಸ್ ಯಾವುದನ್ನ ಎಕ್ಸ್ಪ್ಲೇನ್ ಮಾಡಬೇಕು? ದಿಸ್ ಎಂಟೈರ್ ಟೇಬಲ್ ಆರ್ ಓನ್ಲಿ ಫಿಫ್ತ್ ಕೇಸು? Fifth means here we are looking at cost audit applicability. So what they are telling, if cost audit has to be applicable, we have to check these category. This formula we have to check. What is the formula? OTO more than or equal to 50 CR, ITO more than or equal to 25 CR. Check this. This column is OTO for us. Is this more than or equal to 50 CR? Soundarya, tell me. Is this more than or equal to 50 CR? Yes, sir. Yes. Plus, ಇನ್ನೊಂದು ಕಂಡೀಷನ್ ಇದೆ. Is this more than or equal to 25 CR? Yes. Is it matching here? Yes. Therefore, audit of only which table? Which products? Table A. That is what they have given here. Understood now? Clear? Yes. Right. Next, sir. Seventh one nodi. 20 plus 10, 30 plus 80, 110. Now, you tell me here, overall turnover, is it more than or equal to 100? Is it more than or equal to 100, guys? Yes. Rajshekar, I'll answer that. Is it more than or equal to 100? Yes. Ido more than or equal to 25? More than or equal to 25? Yes, sir. Adre, ido more than or equal to 35?
ನೋ, ದಟ್ ಮೀನ್ಸ್ ಟೇಬಲ್ ಎ ಪ್ರಾಡಕ್ಟ್ಸ್ ಮಾತ್ರ. ಯಾಕೆ ಇಲ್ಲಿ 100 ಕೋಟಿಗಿಂತ ಜಾಸ್ತಿ ಇದೆ, ಕರೆಕ್ಟ್ ಸರ್, ಇಲ್ಲಿ ಮ್ಯಾಚ್ ಆಗ್ತಾ ಇದೆ. 100 crores ಜಾಸ್ತಿ ಇದೆ. ಆದ್ರೆ ಇನ್ನೊಂದು ಕಂಡೀಷನ್ ಇದೆಯಲ್ಲ, 35 ಕೋಟಿ ದಾಟಬೇಕು. ಆದ್ರೆ ಇದು 35 ಕೋಟಿ ದಾಟಿಲ್ಲ, 30 ಕೋಟಿನಲ್ಲೇ ಇದೆ. ದೇರ್ ಫೋರ್ ಟೇಬಲ್ ಬಿ ಅಪ್ಲಿಕಬಲ್ ಆಗಲ್ಲ. ಆಡಿಟ್ ಓನ್ಲಿ ಆಫ್ ಟೇಬಲ್ ಎ. ಆಡಿಟ್ ಓನ್ಲಿ ಆಫ್ ಟೇಬಲ್ ಎ. Understood? For ITO, we should check for table A and table B or A plus B. Table A and table B means both, no? Both you have to check. For individual turnover, you have to check this column. Table A plus B products, total turnover of table A and table B. Okay? Yes. ಇನ್ ಕೇಸ್ ಶುಗರ್ ಟೇಬಲ್ ಬಿ ಅಲ್ಲಿ ಇಟ್ಟು ಮತ್ತೆ ಕಾಫಿ ಟೇಬಲ್ ಎ ಅಲ್ಲಿ ಇದ್ರೆ ಯಾವ ಟೇಬಲ್ಗೆ ಅಪ್ಲೈ ಆಗುತ್ತೆ ಸರ್? ಸಿ, ದಿಸ್ ಇಸ್ ಗವರ್ಮೆಂಟ್ಸ್ ಡಿಸಿಷನ್. ಇದು ಆಗಲ್ಲ, ಇದು ನಾವು ಡಿಸೈಡ್ ಮಾಡೋದಲ್ಲ. ಕ್ಲಿಯರ್? ಶುಗರ್ ಟೇಬಲ್ ಬಿ ಅಲ್ಲಿ ಕಾಫಿ ಟೇಬಲ್ ಎ ಅಲ್ಲಿ ನಾವು ಡಿಸೈಡ್ ಮಾಡೋದಲ್ಲ, ಅವರು ಡಿಸೈಡ್ ಮಾಡೋದು. Are you getting my point? Yes? So whatever government has told, we are just following that. Tomorrow if they change the sector, then we will change the solution as well here. Okay? Now, sir, here let's see, 8th one, 20 plus 20, 40. Now, you first think ಮಾಡಬೇಕು. Is it more than or equal to 25? The answer is yes, sir. Is it more than or equal to 35? The answer is yes. Let's see one more. Others 70, ಇಲ್ಲಿ 110. ಇವಾಗ this is more than or equal to 100. Is it more than or equal to 100? Is it more than or equal to 100? Yes. Is it more than or equal to 35? Yes. Therefore, table A also, table B also. Clear? Table A also, table B also. ಎಲ್ಲರಿಗೂ ಡೌಟ್ ಏನು ಬರುತ್ತೆ ಅಂದರೆ, ಟೇಬಲ್ ಎ ಅಲ್ಲಿ 25 ಕೋಟಿಗಿಂತ ಕಡಿಮೆ ಇದ್ದರೆ ಯಾಕೆ ಟೇಬಲ್ ಎ ಅಪ್ಲೈ ಆಗ್ತಿದೆ ಸರ್? ಓಕೆ, ಸಿ, ಇದು 25 ಕೋಟಿ ನೋಡೋದು ನಾವು ಇಂಡಿವಿಜುವಲ್ ಪ್ರಾಡಕ್ಟ್ಸ್ ಅಲ್ಲ, ಟೋಟಲ್ ಟೇಬಲ್ ಎ ಪ್ಲಸ್ ಟೇಬಲ್ ಬಿ, ಈ ಕಾಲಮ್ನ ಮಾತ್ರ ನಾವು ನೋಡಬೇಕು. ಆದರೆ ಇದು ಕಡಿಮೆ ಇದ್ರೂ ಆಡಿಟ್ ಮಾಡಿಸ್ಬೇಕು. ಆಡಿಟ್ ಅಪ್ಲಿಕೇಬಿಲಿಟಿ ಫಾರ್ಮುಲಾ ಸ್ವಲ್ಪ ಡಿಫ್ರೆಂಟ್ ಇದರಲ್ಲಿ ಅಷ್ಟೇ. ವೆದರ್ ವಿ ಶುಡ್ ಡೂ ದಿಸ್ ಆಡಿಟ್ ಆರ್ ನೋ, ಅದು ನೋಡೋದಿಕ್ಕೆ ಒಂದು ಫಾರ್ಮುಲಾ ಇದೆ. ಇದನ್ನ ನಾವು ಮಾಡಬೇಕಾದ್ರೂ ಒಂದು ಫಾರ್ಮುಲಾ ಇದೆ. 25 ಕೋಟಿ ಇಲ್ಲಿ ನೋಡಬಾರ್ದು, ನೀವು ಇಲ್ಲೂ ನೋಡಬಾರ್ದು. ನೀವು ನೋಡ್ಬೇಕು ಏನು, ಟೋಟಲ್ ಎ ಅಂಡ್ ಬಿ 25 ಕೋಟಿಗಿಂತ ಜಾಸ್ತಿ ಇದೆಯಾ ಇಲ್ವಾ ಅಂತ. ಅಂಡರ್ಸ್ಟುಡ್? ವಿ ಆರ್ ಡೂಯಿಂಗ್ ಆಡಿಟ್ ಆಫ್ ಟೇಬಲ್ ಎ. ಈ ಪ್ರಾಡಕ್ಟ್ಸ್ ಕಾಸ್ಟ್ ರೆಕಾರ್ಡ್ಸ್ನ 20 ಕೋಟಿ ಟರ್ನ್ ಓವರ್ ಇದ್ದಿದ್ದ ಬುಕ್ಸ್ನ ನಾವು ಆಡಿಟ್ ಮಾಡಬೇಕಾ ಬೇಡವಾ, ಅದು ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಇದೆ. ಏನು ಫಾರ್ಮುಲಾ? ನಿಂದು OTO 50 CR ಗಿಂತ ಮೇಲೆ ಆರ್ ಈಕ್ವಲ್ ಟು ಅಂಡ್ ಆಗ್ರಿಗೇಟ್ ಆಫ್ ಎ ಅಂಡ್ ಬಿ ಶುಡ್ ಬಿ ಮೋರ್ ದನ್ ಈಕ್ವಲ್ ಟು 25 ಇದ್ರೆ ಇದನ್ನ ನಾವು ಆಡಿಟ್ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಇದನ್ನ ಆಡಿಟ್ ಮಾಡೋಕ್ಕಾಗಲ್ಲ. ಕ್ಲಿಯರ್? ಸಿಮಿಲರ್ಲಿ ಇದು 100 ಕೋಟಿ ಆರ್ ಜಾಸ್ತಿ ಇದ್ರೆ, ಇದು 35 ಕೋಟಿ ಆರ್ ಜಾಸ್ತಿ ಇದ್ರೆ ಎರಡನ್ನ ಆಡಿಟ್ ಮಾಡಬೇಕು. ಯಾಕಂತ ಹೇಳಿದ್ರೆ ಲಾಜಿಕಲಿ ಇಲ್ಲಿ 100 ಕೋಟಿಗಿಂತ ಜಾಸ್ತಿ ಇದ್ರೆ 50 ಕೋಟಿ ಬ್ರೀಚ್ ಆಯ್ತಾ ಹೆಂಗೋ, ಇಲ್ಲಿ 35 ಕೋಟಿಗಿಂತ ಜಾಸ್ತಿ ಇದ್ರೆ ಆಲ್ರೆಡಿ 25 ಕೋಟಿ ಬ್ರೀಚ್ ಆಯ್ತಾ. ದೇರ್ ಫೋರ್ ಟೇಬಲ್ ಎ ಆಲ್ಸೋ ಟೇಬಲ್ ಬಿ ಆಲ್ಸೋ ವಿಲ್ ಬಿ ಅಪ್ಲಿಕೇಬಲ್. ಅಂಡರ್ಸ್ಟುಡ್? ಕ್ಲಿಯರ್? ಆಡಿಟ್ ಶುಡ್ ಬಿ ಡನ್. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಸರ್, ಈ ಕಾನ್ಸೆಪ್ಟ್ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ತಾರೆ? ದಿಲ್ ಗಿವ್ ಯು ಅ ಕೇಸ್ ಬೇಸ್ಡ್ ಕ್ವಶನ್. ಇಂಥ ಕಂಪ್ನಿ, ದೀಸ್ ಟೈಪ್ ಆಫ್ ಕಂಪ್ನೀಸ್ ಮ್ಯಾನುಫ್ಯಾಕ್ಚರಿಂಗ್ ಟೇಬಲ್ ಎ ಪ್ರಾಡಕ್ಟ್ಸ್ ಆಲ್ಸೋ, ಟೇಬಲ್ ಬಿ ಪ್ರಾಡಕ್ಟ್ಸ್ ಆಲ್ಸೋ, ಟರ್ನ್ ಓವರ್ ಫ್ರಮ್ ಟೇಬಲ್ ಎ ಇಷ್ಟು, ಟೇಬಲ್ ಬಿ ಇಷ್ಟು, ಅದರ್ ಪ್ರಾಡಕ್ಟ್ಸ್ ಆಲ್ಸೋ ಇಷ್ಟು. ಸೊ ನಾವು ಯು ಹ್ಯಾವ್ ಟು ಪುಟ್ ಇನ್ ದಿಸ್ ಪರ್ಟಿಕ್ಯುಲರ್ ಫಾರ್ಮ್ಯಾಟ್ ಇನ್ ಯುವರ್ ಮೈಂಡ್ ಅಂಡ್ ಆನ್ಸರ್ ಇಟ್. ಓಕೆ, ಬೇರೆ ಏನಿಲ್ಲ ಸರ್. ಈ 148 ಅಲ್ಲಿ ಇದೇ ತುಂಬಾ ಇಂಪಾರ್ಟೆಂಟು. ಕ್ಲಿಯರ್? ಬೋರ್ಡ್ ಶಲ್ ಅಪಾಯಿಂಟ್
an individual on the recommendation of audit committee. Committee idre committee recommendation melene, like how we saw in section number 139. Remuneration also recommended by audit committee. ನಾನು ಏನೇನು ಹೈಲೈಟ್ ಮಾಡ್ತೀನಿ ನೀವು ಹೈಲೈಟ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ, ರೈಟ್? Then it is approved by board of directors, ratified by shareholders. So recommended by AC, approved by BOD, ratified by shareholders. Clear? Right. So board shall appoint individual who is a cost accountant in practice or a firm of cost accountants in practice, and remuneration shall be ratified by shareholders. Clear? ಇದು audit committee ಇಲ್ಲ ಅಂತ ಹೇಳಿದ್ರೆ, audit committee ಇದ್ರೆ audit committee ಇಂದಾನೆ ನಾವು ಬರ್ತೀವಿ. Right. So if table B, A and B 30 CR, table A, B, C 40 CR, okay, then no audit ಅಲ್ವಾ ಸರ್? ನೋಡೋಣ. ಸಿ ಟೇಬಲ್ ಓವರ್ ಆಲ್ ಟರ್ನ್ ಓವರ್ ಎಷ್ಟು? 40 CR. ಕಾಸ್ಟ್ ರೆಕಾರ್ಡ್ಸ್ ಮೇಂಟೈನ್ ಮಾಡಬೇಕಾ? ಹೌದು. ಕಾಸ್ಟ್ ಆಡಿಟ್ ಅಪ್ಲಿಕೇಬಲ್ ಇದೆಯಾ? ಇವಾಗ ಕಾಸ್ಟ್ ಆಡಿಟ್ ಅಪ್ಲಿಕೇಬಲ್ ಮಾಡೋದಕ್ಕೆ ಓವರ್ ಆಲ್ ಟರ್ನ್ ಓವರ್ 50 ಕೋಟಿಗಿಂತ ಜಾಸ್ತಿ ಇರಬೇಕು. ಇದೆಯಾ? ಇಲ್ಲ. ಈ ಒಂದು ಎ ಪ್ಲಸ್ ಬಿ 30 ಕೋಟಿಗಿಂತ ಜಾಸ್ತಿ ಇದ್ರೆ ಟೋಟಲಿ ಒಂದು ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿಲ್ಲ, ಎರಡೂ ಸ್ಯಾಟಿಸ್ಫೈ ಆಗಬೇಕು. ಸೊ ಇನ್ ದಿಸ್ ಕೇಸ್ ಆಡಿಟ್ ವಿಲ್ ನಾಟ್ ಬಿ ಅಪ್ಲಿಕೇಬಲ್. ಅಂಡರ್ಸ್ಟುಡ್ಡಾ? ಕ್ಲಿಯರಾ? ಇಲ್ಲಿ ನೋಡಿಪ್ಪ, ಇಲ್ಲಿ ನೋಡಿ, ಓವರ್ ಆಲ್ ಟರ್ನ್ ಓವರ್ ಎಷ್ಟು? ಸಾರಿ, ಓವರ್ ಆಲ್ ಟರ್ನ್ ಓವರ್ ಎಷ್ಟು? 40. ಎ ಅಂಡ್ ಬಿ ಎಷ್ಟು? 40. ಆಡಿಟ್ ಅಪ್ಲಿಕೇಬಲ್ ಇದೆಯಾ? ಇಲ್ಲ. ಅರ್ಥ ಆಯ್ತಾ? ಎಸ್ಸಾ? ಸೇಮ್, ಎಕ್ಸಾಕ್ಟ್ ಸೇಮ್ ಇಲ್ಲಿದೆ ನೋಡಪ್ಪ. ನೀನು ಹೇಳೋರ ಎಕ್ಸಾಂಪಲ್ ಇಲ್ಲಿದೆ ನೋಡು. ಎಸ್ ಆರ್ ನೋ? ಓಕೆ ಸರ್, ರೈಟ್. ಅರ್ಥ ಆಯ್ತಾ? ನೀವು ಏನೇನು ಥಿಂಕ್ ಮಾಡ್ತೀರಾ ಟೇಬಲಲ್ಲಿ ಇರುತ್ತೆ ನೋಡಿ, ಅಥವಾ ನೀವು ಆ ಟೇಬಲಲ್ಲಿ ಹಾಕಿ ನಿಮಗೆ ಗೊತ್ತಾಗುತ್ತೆ. ಬಟ್ ಆ ಪ್ರಾಸೆಸ್ ಫಾಲೋ ಮಾಡಬೇಕು, ದುಡುಕ್ಬಾರ್ದು. ಅವಸರವೇ ಅಪಘಾತಕ್ಕೆ ಕಾರಣ, ದುಡುಕ್ಬಾರ್ದು. ಸೊ 1 by 1 ಕಾಸ್ಟ್ ರೆಕಾರ್ಡ್ಸ್ ಅಪ್ಲಿಕೇಬಲ್ ಇದೆಯಾ ನೋಡಬೇಕು. ಎರಡನೇದು ಟೇಬಲ್ ಎ ಪ್ಲಸ್ ಬಿ ಎಷ್ಟು, ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ ಅದರ್ಸು ಎಷ್ಟು, ಫಾರ್ಮುಲಾ ಓದಿ. ಟೇಬಲ್ ಎ ಪ್ರಾಡಕ್ಟ್ಸ್ಗೆ OTO 50 ಕೋಟಿ ಇದೆಯಾ, ಎ ಪ್ಲಸ್ ಬಿ 25 ಕೋಟಿ ಇದೆಯಾ? ಇದ್ರೆ ಆನ್ಸರ್ ಏನು? ನೆಕ್ಸ್ಟ್ ಟೇಬಲ್ ಬಿ ಆಡಿಟ್ಗೆ 100 ಕೋಟಿ ಇದೆಯಾ? ಟೇಬಲ್ ಎ ಪ್ಲಸ್ ಬಿ 35 ಕೋಟಿ ಮೇಲೆ ಇದೆಯಾ? ಇದ್ರೆ ಆನ್ಸರ್ ಏನು? ದುಡುಕ್ಬಾರ್ದು, ಡೈರೆಕ್ಟ್ಲಿ ಹೋಗ್ಬಿಟ್ಟು ಅಪ್ಲಿಕೇಬಲ್ ನಾಟ್ ಅಪ್ಲಿಕೇಬಲ್ ಮಾಡ್ತಾರಬಾರ್ದು. 1 by 1 ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕು. ಓನ್ಲಿ ದೆನ್ ವಿಲ್ ಬಿ ಗೆಟ್ಟಿಂಗ್ ದಿ ಆನ್ಸರ್. ಅರ್ಥ ಆಯ್ತಾ? ಓಕೆ, ರೈಟ್. ನೆಕ್ಸ್ಟ್ ಸರ್, ಇಲ್ಲಿ ಎವ್ರಿ ಕಾಸ್ಟ್ ಆರ್ಡರ್ ಅಪಾಯಿಂಟೆಡ್ ಅಟ್ ಸಚ್ ಶಾಲ್ ಕಂಟಿನ್ಯೂ ಇನ್ ಸಚ್ ಕೆಪಾಸಿಟಿ ಟಿಲ್ ದಿ ಎಕ್ಸ್ಪೈರಿ ಆಫ್ 180 days. ಇದು ಇಂಪಾರ್ಟೆಂಟ್. 180 ದಿನ ಫ್ರಮ್ ದ ಕ್ಲೋಸರ್ ಆಫ್ ಫಿನಾನ್ಷಿಯಲ್ ಇಯರ್ ಆರ್ ಟಿಲ್ ಹಿ ಸಬ್ಮಿಟ್ಸ್ ಕಾಸ್ಟ್ ಆಡಿಟ್ ರಿಪೋರ್ಟ್. ಐದರ್ ಟಿಲ್ ಹಿ ಗಿವ್ಸ್ ರಿಪೋರ್ಟ್ ಆರ್ ಟಿಲ್ 180 days ಆಫ್ ಫಿನಾನ್ಷಿಯಲ್ ಇಯರ್. ದಟ್ ಇಸ್ ವೆರಿ ಟೆನ್ಯೂರಿಸ್. ಆಫ್ಟರ್ ದಟ್ someone else will be appointed. ಇವರಿಗೆಲ್ಲ ಕೂಲಿಂಗ್ ಪೀರಿಯಡ್ ಅಪ್ಲಿಕೇಬಲ್ ಆಗಲ್ಲ. ಕ್ಲಿಯರಾ? ಮಿಕ್ಕಿದೆಲ್ಲ ಓದ್ಕೋಬಹುದು. ಕಾಸ್ಟ್ ಅಕೌಂಟಿಂಗ್ ರೆಕಾರ್ಡ್ಸ್, standards will be applicable for them. Cost audit shall be in addition to financial audit. Clear? Then casual vacancy idre filled by board of directors only within 30 days of such occurrence, and inform central government in form number CRA2 within 30 days of appointment. Clear? CG hatra ನೀವು ಒಂದು ನೋಟಿಫಿಕೇಶನ್ ಕೊಡಬೇಕು. ರೈಟ್? ಅಂಡರ್ಸ್ಟುಡ್? ಕ್ಲಿಯರಾ? ಎಸ್ ಸರ್. ಇದು ಸೆಕ್ಷನ್ ನಂಬರ್ 148. ರೈಟ್. 143 ಕ್ವಿಕ್ಲಿ ಲೆಟ್ಸ್ ವೈಂಡ್ ಅಪ್. 143 ಮೇನ್ಲಿ ಇಂಪಾರ್ಟೆಂಟ್ ನಿಮ್ಮ ಆಡಿಟ್ಗೆ. ಓಕೆ, ಇಲ್ಲಿ ಅಷ್ಟೇನು ಇಂಪಾರ್ಟೆನ್ಸ್ ಬರಲ್ಲ, ಬಿಕಾಸ್ powers and duties of auditors and auditing standards will be asked in paper number 5. Clear? So paper number 5 auditing and ethics ge marathon already record agide, kannadadalilla. Clear? 100% English alli Arivu Pro main channel alli ide, ನೀವು ಹೋಗ್ಬಿಟ್ಟು ನೋಡಬಹುದು ಯಾರ್ಯಾರು ಗ್ರೂಪ್ 2 ಬರೀತಾ ಇದ್ದೀರಾ. ಪ್ಯೂರ್ ಇಂಗ್ಲಿಷ್ ಅಲ್ಲಿ ಚಾರ್ಟ್ ಬುಕ್ ಪ್ರೆಸೆಂಟೇಷನ್ ಪ್ರಕಾರ ಒಂದು 14 hours ಮ್ಯಾರಥಾನ್ ರೆಕಾರ್ಡ್ ಮಾಡಿದ್ದೀನಿ. ಅಲ್ಲೋಗಿ ನೋಡ್ಬೋದು ನೀವು. ಪ್ರಿಪರೇಷನ್ಗೆ ಕಾನ್ಸೆಪ್ಚುಯಲ್ ಕ್ಲಾರಿಟಿ ಸಿಗುತ್ತೆ. ಕ್ಲಿಯರ್? ಏನೇನು ಕಾನ್ಸೆಪ್ಚುಯಲ್ ಕ್ಲಾರಿಟಿ ಇದೆಯೋ ಸ್ಟ್ಯಾಂಡರ್ಡ್ಸ್ ಬೇಸ್ಡ್ ಮೇಲೆ ಎಕ್ಸಾಮ್ ಓರಿಯೆಂಟೆಡ್ ಮ್ಯಾರಥಾನ್ ಮಾಡಿದ್ದೀನಿ, ಹೋಗ್ಬಿಟ್ಟು ನೋಡಿ. ರೈಟ್? ಸೆಕ್ಷನ್ ನಂಬರ್ 143 ಟಾಕ್ಸ್ ಅಬೌಟ್ ಪವರ್ಸ್ ಆ್ಯಂಡ್ ಡ್ಯೂಟೀಸ್ ಆಫ್ ಆಡಿಟರ್ಸ್. ಸೊ ಇಲ್ಲಿ ಪವರ್ಸ್ ಆ್ಯಂಡ್ ವಾಟ್ ಇಸ್ ಮೈ ಪವರ್?
ಐ ಶಲ್ ಹ್ಯಾವ್ ಅ ರೈಟ್ ಆಫ್ ಆಕ್ಸೆಸ್ ಅಟ್ ಆಲ್ ಟೈಮ್ಸ್. ಬುಕ್ಸ್ ನನಗೆ ಯಾವತ್ತು ಬೇಕು ನೀವು ಕೊಡಬೇಕು. ಇನ್ಫಾರ್ಮೇಷನ್ ಎಕ್ಸ್ಪ್ಲನೇಷನ್ ಕೊಡಬೇಕು. ಹೋಲ್ಡಿಂಗ್ ಕಂಪನಿ ಆಡಿಟರ್ ಸಬ್ಸಿಡರಿ ಕಂಪನಿ ರೆಕಾರ್ಡ್ಸ್ ನೋಡ್ಬೋದು, ಆದರೆ ಕನ್ಸಾಲಿಡೇಷನ್ ಪರ್ಪಸ್ಗೆ ಮಾತ್ರ, ಬೇರೆ ಯಾವುದೇ ಪರ್ಪಸ್ಗೆ ನೋಡಬಾರ್ದು. ಕ್ಲಿಯರ್? ಒಂದು. ಎರಡನೇದು ಡ್ಯೂಟೀಸ್ ಏನು, ನೀವು ಇನ್ಕ್ವೈರಿ ಮಾಡಬೇಕು ಸರ್ಟನ್ ಮ್ಯಾಟರ್ಸ್. ಲೋನ್ಸ್ ಅಂಡ್ ಅಡ್ವಾನ್ಸಸ್ ಕೊಟ್ಟರೆ ಸೆಕ್ಯೂರಿಟಿ ಪ್ರಾಪರ್ ಆಗಿದೆಯಾ, ಟರ್ಮ್ಸು ನಮಗೆ ನೆಗೆಟಿವ್ ಆಗಿ ಎಫೆಕ್ಟ್ ಆಗಿದೆಯಾ ಅಂತ ಕೇಳಬೇಕು. ಬುಕ್ ಎಂಟ್ರೀಸ್, ನೀವು ಏನೇನು ಎಂಟ್ರೀಸ್ ಪಾಸ್ ಮಾಡಿದ್ದೀರಾ ಬುಕ್ಸ್ ಆಫ್ ಅಕೌಂಟ್ ಅಲ್ಲಿ, ನಾನ್ ಕ್ಯಾಶು ಕ್ಯಾಶು ಎಲ್ಲ, ಇಸ್ ಇಟ್ ಅಗೇನ್ಸ್ಟ್ ದಿ ಇಂಟ್ರೆಸ್ಟ್ ಆಫ್ ದ ಕಂಪನಿ. ಥರ್ಡ್, ಯಾವುದಾದ್ರೂ ಎಸೆಟ್ ನೀವು ಸೇಲ್ ಮಾಡಿದ್ದೀರಾ, ಯಾವ ಪ್ರೈಸ್ಗೆ, ಅಟ್ ಅ ಪ್ರೈಸ್ ಲೆಸರ್ ದ್ಯಾನ್ ಕಾಸ್ಟ್, ನೀವು ಪರ್ಚೇಸ್ ಮಾಡಿರೋ ಪ್ರೈಸ್ಗೆ ಅದಕ್ಕಿಂತ ಕಮ್ಮಿ ಸೇಲ್ ಮಾಡಿದ್ದೀರಾ, ಮೀನಿಂಗ್ ನೀವು ಯಾವ್ದಾವ್ದು ಎಸೆಟ್ ಲಾಸ್ ಸಫರ್ ಮಾಡಿದ್ದೀರಾ. ಇವಾಗ ಯಾರಾದ್ರೂ ಎಸೆಟ್ಸ್ ಯಾಕೆ ಸುಮ್ಮನೆ ಸೇಲ್ ಮಾಡ್ತಾರ ಅವರು, ಕರೆಕ್ಟಾ? ಪ್ರಾಫಿಟ್ಗಾದ್ರೆ ಸೇಲ್ ಮಾಡ್ಬೋದು, ಲಾಸಿಗೆ ಯಾರಾದರೂ ಸೇಲ್ ಮಾಡ್ತಾರಾ? ಇಲ್ಲ. ಹಂಗಾರೆ ಲಾಸಿಗೆ ಸೇಲ್ ಮಾಡಿದ್ರೆ ಏನೋ ಒಂದು ಮಾರಲ್ ಇದೆ, ಅದಕ್ಕೆ ಏನೋ ಒಂದು ಎಜೆಂಡಾ ಇದೆ. ಐ ವಾಂಟ್ ಟು ನೋ ವಾಟ್ ಇಸ್ ದಟ್. ಕ್ಲಿಯರಾ? ಇವಾಗ ವೆದರ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಶೋನ್ ಆಸ್ ಡೆಪಾಸಿಟ್ಸ್, ಪರ್ಸನಲ್ ಎಕ್ಸ್ಪೆನ್ಸಸ್ ರೆವೆನ್ಯೂಗೆ ಚಾರ್ಜ್ ಮಾಡಿದ್ದೀರಾ. ದೆನ್ ಇವಾಗ ನೀವು ಶೇರ್ಸ್ ಕೊಟ್ಟರೆ, ಕ್ಯಾಶಿಗೆ ಕೊಟ್ಟರೆ ಕ್ಯಾಶ್ ಹ್ಯಾಸ್ ಆಕ್ಚುಲಿ ಬಿನ್ ರಿಸೀವ್ಡ್. ಕ್ಯಾಶಿಗೆ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಹ್ಯಾವ್ ಯು disclose position stated in the financial statements. Books and financial statements are correct, regular and not misleading. Clear? Now reporting over accounts. So whatever as an auditor, what are we supposed to do? Report, make a report to members of the company on the accounts examined on every financial statements. Clear? And you have to tell that whether financial statement gives a true and fair view. Okay, other elements, basically these things, whatever I've underlined, that should be good enough from revision point of view. You have to mention, see, also state whether you obtained all the information and explanation, whether proper books of account is maintained, accounts of any branch or office of the company audited, branch office correct ಆಗಿದೆಯಾ, balance sheet and P&L books ಜೊತೆ ಮ್ಯಾಚ್ ಆಗ್ತಾ ಇದೆಯಾ, then financial statements comply with accounting standards. ನೀನು ಏನಾದರೂ ಅಬ್ಸರ್ವೇಷನ್ ಆರ್ ಕಮೆಂಟ್ಸ್ ವಿಚ್ ಹ್ಯಾಸ್ ಎನಿ ಅಡ್ವರ್ಸ್ ಇಫೆಕ್ಟ್ ಇದ್ದರೆ ನೀನು ಅದನ್ನು ಹೇಳಬೇಕು. ಎನಿ ಡೈರೆಕ್ಟರ್ ವೆದರ್ ಇಟ್ ಇಸ್ ಡಿಸ್ಕ್ವಾಲಿಫೈಡ್ ನೀನು ರಿಪೋರ್ಟಲ್ಲಿ ಹಾಕಬೇಕು. ಆ್ಯಂಡ್ ಎನಿ ಅಡ್ವರ್ಸ್ ರಿಮಾರ್ಕ್ಸ್ ಇದ್ದರೆ ಅದನ್ನು ಹೇಳಬೇಕು. ಅಡ್ವರ್ಸ್ ಮೀನ್ಸ್ ನೆಗೆಟಿವ್. IFC ಬಗ್ಗೆ, ಇಂಟರ್ನಲ್ ಫಿನಾನ್ಷಿಯಲ್ ಕಂಟ್ರೋಲ್ ಸಿಸ್ಟಮ್ ಬಗ್ಗೆ, ವೆದರ್ ಇಟ್ ಇಸ್ ಆಪರೇಟಿಂಗ್ ಇಫೆಕ್ಟಿವ್ಲಿ ಆರ್ ನೋ, ದಿಸ್ ಅ ಪ್ಯೂರ್ಲಿ ಆಡಿಟ್ ಕಾನ್ಸೆಪ್ಟ್, ದೀಸ್ ಥಿಂಗ್ಸ್ ಆರ್ ಓಕೆ. ಸೊ ಅಲ್ಲಿ ನಿಮಗೆ ಎಕ್ಸ್ಪ್ಲನೇಷನ್ ಇದೆ, ರೈಟ್? ದೆನ್ ಸರ್ ಪೆಂಡಿಂಗ್ ಲಿಟಿಗೇಷನ್ಸ್ ಇದ್ದರೆ ಕಮೆಂಟ್ಸ್ ಕೊಡಿ ಆಡಿಟರ್ಸ್ದು. ಪ್ರಾವಿಷನ್ ಮಾಡಿದಾರಾ ಫೋರ್ಸಿಯಬಲ್ ಲಾಸಸ್ಗೆ ಪ್ರಾವಿಷನ್ ಮಾಡಬೇಕು, ಪ್ರಾಫಿಟ್ಗೆ ಮಾಡಂಗಿಲ್ಲ ನಾವು. ಕ್ಲಿಯರ್? ಸೊ ಫಾರ್ ಫೋರ್ಸಿಯಬಲ್ ಲಾಸಸ್ ಹ್ಯಾವ್ ಯು ಮೇಡ್ ಎನಿ ಪ್ರಾವಿಷನ್? IEPFಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡೋದ್ರಲ್ಲಿ ಡಿಲೇ ಆಗಿದೆಯಾ? ನಾಲ್ಕನೇದು ಇಂಡೈರೆಕ್ಟ್ ಅಡ್ವಾನ್ಸ್ಮೆಂಟ್ ಆಫ್ ಫಂಡ್ಸ್, ಇದು ನಾನು ಮಾತಾಡ್ತೀನಿ ಇವಾಗ. ಡಿವಿಡೆಂಡ್ ಡಿಕ್ಲೇರ್ ಮಾಡಿದ್ದು ಕರೆಕ್ಟಾಗಿ ಪೇ ಆಗಿದೆಯಾ ಇಲ್ವಾ? ನೆಕ್ಸ್ಟ್ ಸರ್, ನೀವೊಂದು ಸಾಫ್ಟ್ವೇರ್ ಮೇಂಟೈನ್ ಮಾಡಬೇಕು. ಈ ಇಲೆಕ್ಟ್ರಾನಿಕ್ ಮೋಡಲ್ಲಿ ಬುಕ್ಸ್ ಮೇಂಟೈನ್ ಮಾಡ್ಬೋದು, ಆದರೆ ಆ ಬುಕ್ಸ್ ಮೇಂಟೈನ್ ಮಾಡಬೇಕಾದ್ರೆ ಹ್ಯಾವ್ ಯು ಇನ್ಸ್ಟಾಲ್ಡ್ ಅ ಸಾಫ್ಟ್ವೇರ್ ವಿಚ್ ಹ್ಯಾಸ್ ಅ ಫೀಚರ್ ಆಫ್ ಆನ್ ಆಡಿಟ್ ಟ್ರೇಲ್. ಇದು ತುಂಬ ಇಂಪಾರ್ಟೆಂಟು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ. ಈ ಒಂದೇ ಪಾಯಿಂಟ್ ತುಂಬ ಸತಿ ಕೇಳಿದ್ದಾರೆ. ಕ್ಲಿಯರಾ? ಎಸ್, ರೈಟ್. ಸೊ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ರಾಜ್, ದಿಸ್ ಇಸ್ ನಾಟ್ ದ್ಯಾಟ್ ಯುನೋ, ಇಫ್ ಐ ಗೋ ಟೂ ಸ್ಲೋ ಹಿಯರ್, we won't be able to cover the portions. Okay, that's why whatever is important I have covered it in a very slow manner, right? That's why I told you just highlight whatever I'm highlighting. All right. Indirect advancements, don't worry, we have to discuss that in detail. We'll discuss that. Yeah, this any software yavaga, now there is a rule which says that financial year 1st April 2022 ಇಂದ 2022 FY 22-23 ಇಂದ because you are right, it is helping in audit also, but it is more discussed in audit. Clear? In audit it is more detailed, so if you study there better, it will be helping here also. But don't worry, I will give you a background anyway for whatever I am teaching here. Okay, so from financial year 22-23, your software should have a feature. Your software should have a feature which says edit log irbeku sir. Yenadu edit log? Edit log means here whenever somebody edits, the software should create a record. Clear? ನಿಮ್ಮ ಸಾಫ್ಟ್ವೇರ್ ಅಲ್ಲಿ ಒಂದು ಫೀಚರ್ ಇರಬೇಕು, ಯಾರಾದರೂ ಏನಾದರೂ ಎಡಿಟ್ ಮಾಡಿದ್ರೆ ಅದನ್ನು ರೆಕಾರ್ಡ್ ಮಾಡೋ ಫೀಚರ್ ಇರಬೇಕು. ಆ್ಯಂಡ್ ಆ ರೆಕಾರ್ಡ್ ಮಾಡಿರೋ ಲಾಗ್ ಡಿಲೀಟ್ ಮಾಡಂಗಿರಬಾರ್ದು.
Clear? It should not be where it can be deleted or it can be altered. Clear? That's why they are telling you should have a feature of recording audit trail, and the same has been operated throughout the year. And the trail feature has not been tampered, and the trail has been preserved by the company as per statutory requirements. ನಿಮ್ಮ ಸಾಫ್ಟ್ವೇರ್ಲಿ ಈ ಫೀಚರ್ ಇದೆಯಾ ಇಲ್ಲೋ ಅಂತೇಳಿ ನಾನು ರಿಪೋರ್ಟ್ ಮಾಡಬೇಕು. ಕ್ಲಿಯರ್? ನೆಕ್ಸ್ಟ್ ಸರ್, ನೆಗೆಟಿವ್ ಆರ್ ಕ್ವಾಲಿಫೈಡ್ ಮ್ಯಾಟರ್ಸ್. ಏನಾರ ನೆಗೆಟಿವ್ ಮ್ಯಾಟರ್ಸ್ ಇದ್ದರೆ ನೀವು ನಿಮ್ಮ ರಿಪೋರ್ಟಲ್ಲಿ ಇನ್ಕ್ಲೂಡ್ ಮಾಡಬೇಕು. ಓಕೆ, ಆ್ಯಂಡ್ ಆ ಮ್ಯಾಟರ್ ಇದ್ದರೆ ಆ ಮ್ಯಾಟರ್ಗೆ ರೀಸನ್ಸ್ ಕೂಡ ರಿಪೋರ್ಟ್ ಮಾಡಬೇಕು. ಓಕೆ, ನೆಕ್ಸ್ಟ್ ಆಡಿಟ್ ಆಫ್ ಗವರ್ಮೆಂಟ್ ಕಂಪನೀಸು. ಈ ಗವರ್ಮೆಂಟ್ ಕಂಪನೀಸ್ಗೆ ಆಡಿಟ್ ಮಾಡೋದು ಯಾರು? CAG ಆಫ್ ಇಂಡಿಯಾ. ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು. CAG ವಿಲ್ ಅಪಾಯಿಂಟ್ ದಿ ಆಡಿಟರ್. CAG only will give all the directions. Okay, we have to do our audit, prepare a report, submit this report to the CAG. CAG report submit ಮಾಡಬೇಕು. ಆ ರಿಪೋರ್ಟಲ್ಲಿ ಏನಿರಬೇಕು ಸರ್? CAG ನನಗೇನು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ, ನಾನು ಏನು ಆ್ಯಕ್ಷನ್ಸ್ ತಗೊಂಡಿದ್ದೀನಿ, ಮೂರನೇದು ದಿ ಇಂಪ್ಯಾಕ್ಟ್ ಆನ್ ಅಕೌಂಟ್ಸ್ ಆ್ಯಂಡ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸು. ಈ ರಿಪೋರ್ಟ್ನ CAGಗೆ ಫಾರ್ವರ್ಡ್ ಮಾಡ್ತೀನಿ ನಾನು. CAG ಏನು ಮಾಡ್ತಾರೆ? CAG will read the report. If he is satisfied with the report, if he is satisfied with the report, he will be going forward with that. But if he is not satisfied, he can order for an audit called as supplementary audit. Yavaga? Within 60 days from the date of receipt of audit report. Clear? Within 60 days from the date of audit report, he can order a supplementary audit. Clear? ಯಾರು ಮಾಡಬೇಕು ಸರ್ ಈ ಸಪ್ಲಿಮೆಂಟ್ರಿ ಆಡಿಟ್? ಈ ಸಪ್ಲಿಮೆಂಟ್ರಿ ಆಡಿಟ್ either the old CA only can do who did the main audit, or if CAG wants he can appoint a new CA. ಅದು ಅವ್ರ ಇಷ್ಟ. If he wants he can appoint a new CA or he can appoint the old CA only. Clear? Now new CA or old CA ಸಪ್ಲಿಮೆಂಟ್ರಿ ಆಡಿಟ್ ಮಾಡಿ ಅದನ್ನು ಒಂದು ರಿಪೋರ್ಟ್ ಮಾಡಿ ಮತ್ತೆ CAGಗೆ ಇನ್ನೊಂದು ರಿಪೋರ್ಟ್ ಕೊಡಬೇಕು. So what will CAG do? Any comments given by CAG or supplementary comments ಇದನ್ನ ಕಂಪನಿಗೆ ಸೆಂಡ್ ಮಾಡಬೇಕು. ಕಂಪನಿಗೆ ಇದು ಕಂಪನಿ ಮಾತ್ರ ಅಲ್ಲ, ಎವ್ರಿ ಪರ್ಸನ್ ಎಂಟೈಟಲ್ಡ್ ಟು ಕಾಪೀಸ್ ಆಫ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಮೆಂಬರ್ಸು, ಡಿಬೆಂಚರ್ ಟ್ರಸ್ಟಿ, ಡೆಪಾಸಿಟರ್ ಟ್ರಸ್ಟಿ ಎಲ್ಲರಿಗೂ ಕಳಿಸ್ಬೇಕು ಈ ಕಮೆಂಟ್ಸ್. ಬಿಕಾಸ್ ದೇ ಶುಡ್ ನೋ ವಾಟ್ CAG ಹ್ಯಾಸ್ ಟೋಲ್ಡ್. ಕ್ಲಿಯರಾ? ಎಸ್ಸಾ? ರೈಟ್. Also, this report should be placed before the annual general meeting. Members ಹತ್ರ ಕೊಡಬೇಕು. ಸರ್, ಬ್ರಾಂಚ್ ಆಫೀಸ್ ಅಕೌಂಟ್ಸ್. ಬ್ರಾಂಚ್ ಇಂಡಿಯಾದಲ್ಲಿದ್ದರೆ ಯಾರು ಮಾಡಬೇಕು? ಬ್ರಾಂಚ್ ಔಟ್ಸೈಡ್ ಇಂಡಿಯಾ ಇದ್ರೆ ಯಾರು ಮಾಡಬೇಕು? ದಿಸ್ ಇಸ್ ದ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಬ್ರಾಂಚ್ ಆಡಿಟ್ ಅಂಡರ್ ಆಡಿಟ್ ಪೇಪರ್ SA 600. ಓಕೆ, ಇಂಡಿಯಾದಲ್ಲಿದ್ದರೆ ಪ್ರಿನ್ಸಿಪಲ್ ಆಡಿಟರ್ ಓನ್ಲಿ ಕ್ಯಾನ್ ಡೂ, ಆರ್ ಎನಿ ಅದರ್ CA ಯು ಕ್ಯಾನ್ ಅಪಾಯಿಂಟ್. But if it is outside India, principal auditor can do, or you can appoint someone from their country, because who knows that country law? They will know, we don't know. So you can appoint the local auditor there. Sir, auditor appointed by CAG should be compulsory CA or individual who passed entrance exam specified by government. No, who can do audit here? Who can do audit here? Qualifications of company auditor is what? Chartered accountant in practice. Clear? So basically, you should be a CA in practice, only then you are eligible for an audit. There is no substitute for us. Clear? But to become CAG, yes, you need UPSC background. Okay. Now, this person, branch auditor is what we call him. Branch auditor is what we call him. Clear? So branch auditor, what he will do? He will audit the branch, prepare a report, give it to the principal of auditor. Principal officer will read that. If it is useful for him, he will use it in his report. Clear? Huh? Right. Now, reporting of frauds. This is very important. Fraud na hing report ಮಾಡೋದು. ಗವರ್ಮೆಂಟ್ ಕಂಪನಿಯಲ್ಲಿ ಆರ್ಡರ್ ಆಗಬೇಕು ಅಂದರೆ ಗವರ್ಮೆಂಟ್ ಎಕ್ಸಾಮ್ ಬರೀಬೇಕಾ ಸರ್? ಆರ್ಡರ್ ಬೇಕು? ನೋ, ನಾಟ್ ರಿಕ್ವೈರ್ಡ್.
You see, they have to choose you and they will choose based on your experience and qualifications. You have to have something like this, I'll tell you. See, here, this is called CA registration for empanelment. For government audit, you should be a CA. Here, you should have login and other things, and then you have to see whether you are eligible or no. Clear? So, CA firms, LLP, ella will barutte. Understood? Clear? Right. Okay, sir. Now, reporting of frauds. Fraud ಹೆಂಗ್ ಸರ್ ರಿಪೋರ್ಟ್ ಮಾಡೋದು ನೋಡೋಣ. Left or right? Where will I write? Where will I write? Yeah, here. Now, see. First, we have to see fraud. Okay. I'll show you the chart already drawn. See, fraud reporting. Less than 1 CR, more than or equal to 1 CR. If it is less than 1 CR, first you have to inform board of directors. Okay, within 2 days of knowledge. ಗೊತ್ತಾದ ತಕ್ಷಣ 2 ದಿನದೊಳಗಡೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಹತ್ರ ಹೇಳಬೇಕು. ಒಂದು. ಎರಡನೇದು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ರಿಪೋರ್ಟ್ ಅಲ್ಲಿ 3 ವಿಷಯ ಹಾಕಬೇಕು. ನೇಚರ್ ಆಫ್ ಫ್ರಾಡ್, ಅಮೌಂಟ್ ಆಫ್ ಫ್ರಾಡ್, ಪರ್ಸನ್ಸ್ ಇನ್ವಾಲ್ವ್ಡ್. ಕ್ಲಿಯರ್? ಇದು ಈಸಿ. ಮೋರ್ ದೆನ್ 1 crore ಸ್ಟೆಪ್ ನಂಬರ್ 1 ಸೇಮ್ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಬಗ್ಗೆ ಮಾತಾಡಬೇಕು. ಯು ಹ್ಯಾವ್ ಟು ಗೋ ಅಂಡ್ ಟಾಕ್ ಟು BOD. ಓಕೆ, ವಿದಿನ್ 2 days. ಎರಡನೇದು, ಸೀಕ್ ರಿಪ್ಲೈ ವಿದಿನ್ 45 days. ಸೀಕ್ ರಿಪ್ಲೈ ವಿದಿನ್ 45 days. ಇವಾಗ ಇಲ್ಲಿ 2 ಆಪ್ಷನ್ ಬರುತ್ತೆ. 1 they will reply, 1 they will not reply. Okay, if they reply, copy of report, comments, BOD comments, and your response to the comments. These 3 should be sent to CG within 15 days. Clear? Within 15 days, you're supposed to send it to CG. Clear? Yes, sir? Next, sir, if they don't reply, copy of what? Number 1, same report. Number 2, statement saying, now report ಕಳಿಸಿದೀವಿ, report has been sent, but no reply has been received. Clear? This they should tell. ಇದನ್ನ CG ಹತ್ರ ಕಳಿಸಬೇಕು ಆಫ್ಟರ್ expiry of 45 days.
after expiry of 45 days. Clear? Yes, sir. Right. ಎಲ್ಲಿ ಕಳಿಸಬೇಕು ಸರ್? You have to send it to Secretary of MCA ಗೆ. ಓಕೆ, ಯಾವುದ್ರಲ್ಲಿ ಕಳಿಸ್ಬೇಕು ಸರ್? ಲೆಟರ್ ಹೆಡ್ ಆಫ್ ಆಡಿಟರ್. ಲೆಟರ್ ಹೆಡ್ ಆಫ್ ಆಡಿಟರ್, ಫಾರ್ಮ್ ನಂಬರ್ ADT 4. ಯಾವ ಮೋಡಲ್ ಕಳಿಸ್ಬೇಕು ಸರ್? ರಿಜಿಸ್ಟರ್ಡ್ ಪೋಸ್ಟ್ ಅಕ್ನಾಲೆಜ್ಮೆಂಟ್ ಡ್ಯೂ. ರಿಜಿಸ್ಟರ್ಡ್ ಪೋಸ್ಟ್ ಅಕ್ನಾಲೆಜ್ಮೆಂಟ್ ಡ್ಯೂ or speed post with email confirmation. Email confirmation. Basically, namaga confirmation sigbeku that my letterhead has reached or my report has reached the central government or no. Understood? This is how you report fraud. Ide section 143 subsection 12 read with rule 13. ಅರ್ಥ ಆಯ್ತಾ? ಅರ್ಥ ಆಯ್ತಾ? Okay, this is your section 143 subsection 12. Okay, now only one thing is pending here: indirect advancement of funds. Correct? Indirect advancements of funds ಅಲ್ಲಿ ಅವ್ರು ಏನು ಮಾತಾಡ್ತಿದ್ದಾರೆ ಸರ್? ನಥಿಂಗ್. ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಕಂಪನಿ has not advanced or invested any funds illegally which will lead to money laundering. Okay, right? ಏನು ಸರ್ ಇದು? Imagine there is a company A Limited, there is a person in between and there is B Limited. ಇವಾಗ ನನಗೆ B Limited ಡೈರೆಕ್ಟಾಗಿ ಕೊಡೋಕೆ ಮನಸ್ಸಿಲ್ಲ. Okay, some illegal transaction. Legal transaction directly will go. Some illegal transaction is happening. So what I'll do, I will give 100 crore to this person and this person is called as intermediary. This person is called as intermediary. Now with him, with intermediary, I have an agreement that ಈ 100 ಕೋಟಿ ನೀನು ಹೋಗಿ ಇಲ್ಲಿ ಇನ್ವೆಸ್ಟ್ ಮಾಡು. Clear? ಸೊ 100 ಕೋಟಿ ಆಕ್ಚುಲಿ ಬಿ ಲಿಮಿಟೆಡ್ ಅಲ್ಲಿ ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ರೆ ಯಾರ ಹೆಸರಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ? ಅದು ಇಂಟರ್ಮೀಡಿಯರಿ ಹೆಸರಲ್ಲಿ. ಬಟ್ ಇಂಟರ್ಮೀಡಿಯರಿ ಯಾರು ಆಕ್ಚುಲಿ ಯಾರು ದುಡ್ಡು ಯೂಸ್ ಮಾಡೋದು? ಎ ಲಿಮಿಟೆಡ್ ಅದು. ಸೊ ದ್ಯಾಟ್ ಎ ಲಿಮಿಟೆಡ್ ನೇಮ್ ಶುಡ್ ನಾಟ್ ಕಮ್ ಇನ್ ಬಿ ಲಿಮಿಟೆಡ್ ಬುಕ್ಸ್. ಅದಕ್ಕೋಸ್ಕರ ಎ ಲಿಮಿಟೆಡ್ ಇದು ಇಂಡೈರೆಕ್ಟ್ ವೇ ಆಫ್ ಗೋಯಿಂಗ್ ಅಂಡ್ ಇನ್ವೆಸ್ಟಿಂಗ್ ಮನಿ. ಕ್ಲಿಯರ್? ಇವಾಗ ಆಸ್ ಅನ್ ಆರ್ಡರ್ ಆಫ್ ಎ ಲಿಮಿಟೆಡ್ ನಾನು ಇದನ್ನ ನೋಡಿ ರಿಪೋರ್ಟ್ ಮಾಡಬೇಕು. ಹ್ಯಾವ್ ಯು given any such funds to an intermediary where with an understanding that he will go and invest on behalf of you or to someone else? Illi this fellow is called as ultimate beneficiary. Yeah, ultimate beneficiary. Okay, now e flow artha aita? e flow artha aita? ಓಕೆ, ಸೊ ನಾನು ಇಲ್ಲಿದ್ದೀನಿ, ಎ ಲಿಮಿಟೆಡ್ದು ಆಡಿಟರ್. ಐ ಆಮ್ ಸಪೋಸ್ ಟು ರಿಪೋರ್ಟ್ ದಿಸ್. ಓಕೆ, ಎರಡನೇದು ಎ ಲಿಮಿಟೆಡ್. ಇಲ್ಲಿದೆ. ಓಕೆ, ಇದು ಬಿ ಲಿಮಿಟೆಡ್, ಇದು ಸಿ ಲಿಮಿಟೆಡ್. ಇವಾಗ ಸಿ ಲಿಮಿಟೆಡ್ಗೆ ದುಡ್ಡು ಬೇಕು. ನಾನು ಯಾರು? ನಾನು ಎ ಲಿಮಿಟೆಡ್ ಆಡಿಟರ್. ಬಿ ಲಿಮಿಟೆಡ್ ಏನು ಮಾಡುತ್ತೆ? ಎ ಲಿಮಿಟೆಡ್ಗೆ 1,000 ಕೋಟಿ ಕೊಡುತ್ತೆ. ಆ್ಯಂಡ್ ವಿತ್ ಅನ್ ಅಂಡರ್ಸ್ಟ್ಯಾಂಡಿಂಗ್ ದಟ್ ಎ ಲಿಮಿಟೆಡ್ ವಿಲ್ ಗೋ ಆ್ಯಂಡ್ ಇನ್ವೆಸ್ಟ್ ಇಟ್. ಎ ಲಿಮಿಟೆಡ್ ವಿಲ್ ಗೋ ಆ್ಯಂಡ್ invest it. So they are telling you as an auditor of A Limited, you have to ask A Limited, have you received any money like this? Ivaga, this is called funding party. This is called funding party. This is called ultimate beneficiary.
Clear? It's called funding party. That's called ultimate beneficiary. So as here, A Limited prakara, have you received any money? Have you received any money from a funding party? From a funding party in order to go and invest in ultimate beneficiary. Clear? So ನನಗೆ ಏನು ಬೇಕು ಇವಾಗ, ನಿನ್ನನ್ನ ಚಾನಲ್ ಆಗಿ ಯೂಸ್ ಮಾಡಿದಾರ ಅವರು? ಹ್ಯಾವ್ ಯು ಬಿಕಮ್ ಬಕ್ರಾ ಫಾರ್ ದಿಸ್ ಇಸ್ ವಾಟ್ ಐ ಆಮ್ ಸಪೋಸ್ ಟು ನೋ. ಇಫ್ ಎಸ್, ದೆನ್ ಐ ಆಮ್ ನಾಟ್ ಸಪೋಸ್ ಟು ಎಂಟರ್ಟೈನ್ ದಿಸ್. ಇನ್ ದ ರಿಪೋರ್ಟ್ ಐ ವಿಲ್ ಮೆನ್ಷನ್ ಅಬೌಟ್ ದಿಸ್. ಅರ್ಥ ಆಯ್ತಾ? ಅರ್ಥ ಆಯ್ತಾ? ಸೊ ದಿಸ್ ಇಸ್ ಎ ಲಿಮಿಟೆಡ್. ಇಲ್ಲಿದೆ ನಾನು ಕೊಡೋ ದುಡ್ಡು, ಇಲ್ಲಿ ಎ ಲಿಮಿಟೆಡ್ ದುಡ್ಡು ಕೊಡ್ತಾ ಇಲ್ಲ, ಎ ಲಿಮಿಟೆಡ್ಗೆ ದುಡ್ಡು ಸಿಗ್ತಾ ಇದೆ. ಕ್ಲಿಯರ್? ಕ್ಯಾನ್ ರಿಲೇಟ್ ದಿಸ್ ಎಕ್ಸಾಂಪಲ್ ಮನಿ ಲಾಂಡ್ರಿಂಗ್ ಇನ್ ದ ಮೂವಿ ಲಕ್ಕಿ ಭಾಸ್ಕರ್. ಎಸ್, ದಿಸ್ ಇಸ್ ಮನಿ ಲಾಂಡ್ರಿಂಗ್ ಓನ್ಲಿ. ದಿಸ್ ಇಸ್ ಟು ಕರ್ಬ್ ಮನಿ ಲಾಂಡ್ರಿಂಗ್ ಓನ್ಲಿ. ಲಕ್ಕಿ ಭಾಸ್ಕರ್ ಆಲ್ಸೋ ಇಟ್ಸ್ ದ ಸೇಮ್ ಥಿಂಗ್. Clear? In Lucky Basket, he used his wife's business, clear, to launder money, and that's how that CA found out. No, are you getting my point? Clear? If you have seen that, you will understand. His wife's that food business, he used this as a channel. Clear? That's not allowed. Okay? Yes, right. Ido nim section number 143. Adre ನೀವು ಓದಕ್ಕೆ ಹೋದ್ರೆ ತುಂಬಾ ಇದೆ, ಲಾಜಿಕ್ ಇದೆ. But if you understand, if you're reading, no, you'll understand. If you understand the example, with that example, you read the words, you'll understand it. Clear? Yes, sir. Pakka? Understand? Aita? Artha aita? Artha agidya? Sir, how to deal with regarding especially lengthy question during exam, sir? See, lengthy questions na ivaga you answer me. Okay? Question bitpadappa. ನಾನು ನಿನಗೆ ಹೇಳ್ತೀನಿ ಇವಾಗ ಒಂದು ಕ್ವೆಶ್ಚನ್ ಕೇಳ್ತೀನಿ, ನಾನು ಆನ್ಸರ್ ಮಾಡು. ಇವಾಗ ಇಫ್ ನೀನ್ ಇದು ಒಂದು ಫುಡ್ ಐಟಮ್ ಇದೆ, ಚೋಲೆ ಭಟೂರ ಅಂತೇಳಿ ಕೇಳಿದ್ಯಾ? ಅಥವಾ ಕೇಕ್, ಬಿಡಪ್ಪ ಕೇಕ್ ಕೇಳಿದ್ಯಾ? ಇಫ್ ಐ ಗಿವ್ ಯು 1 kilo cake, if I give you 1 kilo cake, will you eat it at once? Will you eat it at once? No. How will you eat it? How will you eat it? Exactly. ಪೀಸ್ ಮಾಡಿ ತಿನ್ನಲ್ವಾ ನೀನು? ಹಂಗೇನೆ ದೊಡ್ಡ ಕ್ವೆಶನ್ಸ್ ಇದ್ರೆ ಅದನ್ನ ಸ್ಮಾಲ್ ಪೀಸಸ್ ಮಾಡಿ ಸ್ಮಾಲ್ ಏರಿಯಾಸ್ ಅಲ್ಲಿ ಓದ್ಬೇಕು. ಕ್ಲಿಯರ್? ಓದ್ಬೇಕಾದ್ರೆ ಸ್ಟ್ರೆಸ್ ಮಾಡ್ಕೋಬಾರ್ದು. ಜಸ್ಟ್ ಸ್ಟೋರಿ ಅಲ್ವಾ ಅದು. ಸೊ ಇವಾಗ ನಾವು ಮೂವಿ ನೋಡ್ಬೇಕಿದ್ರೆ ಸ್ಟ್ರೆಸ್ ಅಲ್ಲಿ ನೋಡ್ತೀವಾ? ಕ್ಲಿಯರ್? ಸ್ಟೋರಿ ನಾವೆಲ್ ಬುಕ್ ಓದ್ಬೇಕಾದ್ರೆ ಸ್ಟ್ರೆಸ್ ಅಲ್ಲಿ ಓದ್ತೀವಾ? ಇಲ್ಲ. ಸೊ ಇಟ್ಸ್ ಲೆಂದಿ ಕ್ವೆಶನ್ ಮೀನ್ಸ್ ದೇರ್ ಇಸ್ ಅ ಸ್ಟೋರಿ. ಸೊ ರೀಡ್ ಇಟ್ ಪಾರ್ಟ್ ಬೈ part, you will be able to connect the dots. Clear? Yes. If you read under stress, then you are lost. You should not read under stress. You have to read it calmly, divide it into parts, see what is there first. ಯಾವ ಕ್ಯಾರೆಕ್ಟರ್ಸ್ ಇದಾವೆ, ಎ ಲಿಮಿಟೆಡ್, ಬಿ ಲಿಮಿಟೆಡ್, ಸಿ ಲಿಮಿಟೆಡ್, ಯಾವ ಕಂಪನಿಲಿ ಎಷ್ಟು ಹೋಲ್ಡ್ ಮಾಡ್ತಾ ಇದ್ದಾರೆ, ಏನು ಬೇರೆ ಕಾನ್ಸೆಪ್ಟ್ಸ್ ಇದೆ, ಅದನ್ನೆಲ್ಲ ಮಾಡಿ ಮತ್ತೆ ಯು ಹ್ಯಾವ್ ಟು ಗೆಟ್. ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಜಸ್ಟ್ ಲೈಕ್ ಅವು ಇವಾಗ ಕಾಸ್ಟ್ ರೆಕಾರ್ಡ್ಸ್ ನಾವು ಮಾಡಿದ್ವಿ, ಟೇಬಲ್ ನೋಡಿ 1 by 1 ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ವಿ. ಸೇಮ್ ಲಾಜಿಕ್ ಯು ಹ್ಯಾವ್ ಟು ಅಪ್ಲೈ. ಕ್ಲಿಯರ್? 100% ಆಗುತ್ತೆ, 100% ಆಗುತ್ತೆ. ಪ್ರಾಕ್ಟೀಸ್ ಮಾಡಬೇಕು. ಡೈರೆಕ್ಟ್ ಆಗಿ ಬರಲ್ಲ ಅದು, ನೀವು ಪ್ರಾಕ್ಟೀಸ್ ಮಾಡ್ತಾ ಬರೋದು. ಅರ್ಥ ಆಯ್ತಾ? ಎಸ್. ಕ್ಲಿಯರಾ? ಎಸ್. ಸೊ ಚಾಪ್ಟರ್ ನಂಬರ್ 10 ಇವತ್ತಿನ ಟಾರ್ಗೆಟ್ ನಮ್ದು ಆಡಿಟ್ ಅಂಡ್ ಆಡಿಟರ್ಸು. ಇದರಿಂದ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು. ಜಾಸ್ತಿ ಅಂತ ಹೇಳಿದ್ರೆ 2 ಕ್ವಶನ್ ಬರ್ಬೋದು. ಬಿಕಾಸ್ ಫಾರಿನ್ ಕಂಪನಿ, ಕ್ಲಿಯರ್, ಫಾರಿನ್ ಕಂಪನಿ ಫೆಮಾ LLP ಮತ್ತು IOS and GCA ಲಾಸ್ಟ್ ಅಟೆಂಪ್ಟಲ್ಲಿ ಇದರಿಂದನೇ ಒಂದು 50ರಿಂದ 60 ಮಾರ್ಕ್ಸ್ ಬಂದಿದೆ ಪೇಪರಲ್ಲಿ. ಕ್ಲಿಯರಾ? ಸೊ ಈ ಅದರ್ ಲಾಸು ಯಾಕೆಂತ ಹೇಳಿದ್ರೆ ಲಾಸ್ಟ್ 2 ಅಟೆಂಪ್ಟ್ ಮಾತ್ರ ಆಗಿದೆ ಇವಾಗ ನ್ಯೂ ಸಿಲೆಬಸ್ಸಲ್ಲಿ. ಸೊ ಈ ಅದರ್ ಲಾಸ್ ಮತ್ತು ಕಾರ್ಪೊರೇಟ್ ಲಾ, ಈ 2 ಚಾಪ್ಟರ್ ಹೊಸ ಚಾಪ್ಟರ್ ಓಲ್ಡ್ ಸಿಲೆಬಸ್ಗಿಂತ. ಸೊ ದೇ ವಾಂಟ್ ಟು ಟೆಸ್ಟ್ ದಟ್. And we expected them to, ask more from these areas which they have obliged with. They have asked. Clear? So, need not be the same case this time also, but don't ignore these new topics. They can still ask these new topics on a higher level. Clear? Yes. Tomorrow also we'll have the same timings.
So with the same timings only we'll continue. Reason being, I have another class to take up during the daytime. So managing both. Okay, ಬೆಳಗ್ಗೆ ಇದು ತಗೊಂಡು ಮತ್ತೆ ಮಧ್ಯಾಹ್ನ ಇನ್ನೊಂದು ಕ್ಲಾಸ್ ಇದೆ. Clear? Yes, and I have to keep my throat intact. All right. So we'll not keep a lengthy class. We'll keep a short class, small classes we can take till 31st. Also, no issues with respect to that. Clear? So one topic which two topics which students had requested most was. So 4 topics were there. One is the FEMA, chapter 4, chapter 7 and chapter 10. So chapter 10 we are done with, FEMA we are done with. Clear? Now chapter 4 and chapter 7, that is meeting chapters are meeting chapters there. Company law only highest weightage. Highest weightage antantilla, it keeps fluctuating. For them every chapter is equally important. Clear? But more concept is there in chapter number 4. Chapter number 4 is a heavy conceptual chapter when it comes to accounting concepts like buyback, redemption of preference shares, redemption of debentures, bonus issue, securities issued at premium. Idella chapter 4 alli irutte. Okay, right? So weightage prakara you can other loss 100% ಮಾಡಬೇಕು. Clear? Yes, expect the unexpected only. 100% other loss you have to do. Foreign company don't ignore. LLP don't ignore. LLP is one of the easiest chapter to score marks because Ditto Companies Act, copy paste. Clear? Only little bit of words and limits you have to remember there, but otherwise 100% Companies Act copy paste only because MC only is handling both LLP as well as companies. Clear? Apart from that, chapter 4, chapter 5, chapter 7. Clear? These things very important. Chapter 1 and 2. Chapter 1 and 2. In chapter 1, incorporation, types of companies and your registered office clause adella important agutte. Prospectus alli private placement, minimum subscription, clear, criminal liability, civil liability, allotment of shares, idella important agutte. Clear? Yes. So we are done for the day. We'll meet tomorrow again. Thank you so much. Thanks, Hemant. Thank you so much. Lovely. Grateful. Thank you.